ಗ್ರಂಥದಲ್ಲಿ ಹಂಗೆ ತಗೊಂಡಿದ್ದಾರೆ ಚಂದ್ರಿಕಾಚಾರ್ಯ. ಅದರಲ್ಲಿ ತತ್ವಪ್ರಕಾಶಕಾರಕ್ಕೆ ಅನುಗುಣವಾಗಿರತಕ್ಕಂತಹ ಈ ಜನ್ಮಾಧಿಕರಣದ ಒಂದು ವಿಚಾರವೇ ಇದೆ. ಇನ್ನು ಅದರಂತೆ ಸುಧಾರಿಗೆ ಅನುಗುಣವಾಗಿ ಬಂದಿರತಕ್ಕ ಜನ್ಮಾಧಿಕರಣದ ಆ ಒಂದು ವಿಚಾರ ಕ್ರಮನೇ ಬೇರೆ. ಅವೆರಡರಲ್ಲೂ ಇರತಕ್ಕ ಆ ಸ್ವಾರಸ್ಯ ಏನು, ಆ ಪೂರ್ವಪಕ್ಷ ಸಿದ್ಧಾಂತ ಕ್ರಮ ಏನು, ಅದನ್ನು ತಗೊಂಡು ತಿಳಿಸಬೇಕಾದ್ರೆ ಮೊದಲನೇ ಸೂತ್ರದಲ್ಲಿ ವಿಚಾರವನ್ನು ನಡೆಸಬೇಕು ಅಂತ ಹೇಳಿದೆ. ಯಾರ ವಿಚಾರ? ಬ್ರಹ್ಮನ ವಿಚಾರ. ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ, ಜಿಜ್ಞಾಸವನ್ನು ನಡೆಸರಿ, ವಿಚಾರವನ್ನು ಮಾಡಬೇಕು. ಯಾರ ವಿಚಾರ? ಬ್ರಹ್ಮ ವಿಚಾರ. ಆಗ ಒಂದು ಎರಡನೇ ಪ್ರಶ್ನೆ ಸೂತ್ರದಿಂದ ಅದರ ಮೇಲೆ ಆಕ್ಷೇಪವನ್ನು ಮಾಡುತ್ತಾ ಬ್ರಹ್ಮ ವಿಚಾರ ಮಾಡಬೇಕು ಅಂತ ಇದ್ದೀರಿ. ಆ ಬ್ರಹ್ಮ ಅಂದ್ರೆ ಯಾರು? ಬ್ರಹ್ಮ ಶಬ್ದದಿಂದ ಯಾರು ತಗೊಳ್ಬೇಕು? ಜೀವ ಅಂತ ತಗೊಂಡ್ರೆ ಜೀವ ಬ್ರಹ್ಮ ಅನ್ನೋ ಶಬ್ದದಿಂದ ತಗೊಳ್ಳಿಕ್ಕೆ ಬರ್ತದಾ ಅಂತಂದ್ರೆ ಬ್ರಹ್ಮ ಶಬ್ದ ಅದು ರೂಢವಾಗಿ ಹೇಳೋದು ಜೀವನಲ್ಲಿ ಗೊತ್ತಾಯ್ತು. ಬ್ರಹ್ಮಾಣಿ ಜೀವಾ ಸರ್ವೇ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಏನಂತ ಅರ್ಥ ಇದೆ? ಜೀವರು ಅಂತ ಅರ್ಥ ಇದೆ. ಅಂದ್ರೆ ಬ್ರಹ್ಮ ಜಿಜ್ಞಾಸ ಅಂದ್ರೆ ಯಾರು ಜಿಜ್ಞಾಸ? ಜೀವನ ವಿಚಾರ. ಜೀವನ ವಿಚಾರವನ್ನು ಮಾಡಬೇಕು ಅಂತ ನೀವು ಸೂತ್ರ ಮಾಡ್ತಾ ಇದ್ದೀರಿ. ವ್ಯರ್ಥ ಇದು. ಜೀವನ ವಿಚಾರ ಏನು ಅಂತ ಜೀವನ ಗೊತ್ತೇ ಇದೆ, ನಮ್ಮ ಹಣೆಬರು ಏನು ಅಂತ. ಅಂತದ್ದು ಈ ಜೀವನ ವಿಚಾರ ಮಾಡಲಿಕ್ಕೆ ಈ ಸೂತ್ರ ಯಾಕಿರ್ಬೇಕು? ಅದಕ್ಕೆ ಮೊದಲನೇ ಸೂತ್ರದಲ್ಲಿ ಹೇಳಿದ್ರು, ಬ್ರಹ್ಮ ಅಂದ್ರೆ ಜೀವ ಆದ್ರು. ಬ್ರಹ್ಮ ಶಬ್ದಕ್ಕೆ ಇಲ್ಲಿ ಜೀವ ಅನ್ನೋ ಅರ್ಥ ತಗೋಬಾರದು. ಬ್ರಹ್ಮ ಶಬ್ದಕ್ಕೆ ಏನರ್ಥ? ಪರಮಾತ್ಮ ನಾರಾಯಣ. ನಾರಾಯಣನೇ ಯಾಕೆ ತಗೋಬೇಕು? ಬ್ರಹ್ಮ ಅನ್ನೋ ಶಬ್ದ ಗುಣಪರಿಪೂರ್ಣ ಅನ್ನೋ ಅರ್ಥವನ್ನು ಹೇಳ್ತದೆ. ಗುಣಪರಿಪೂರ್ಣರಾಗಿರತಕ್ಕ ವಸ್ತು ನಾವು ನೀವಲ್ಲ. ಅದು ಯಾರಾಗಿದ್ದಾನೆ? ನಾರಾಯಣ ಆಗಿದ್ದಾನೆ. ಅಂದ್ರೆ ಬ್ರಹ್ಮ ವಿಚಾರ ಅಂದ್ರೆ ಯಾರ ವಿಚಾರ? ಗುಣಪರಿಪೂರ್ಣನಾದ ನಾರಾಯಣನ ವಿಚಾರ. ಆದ್ದರಿಂದ ಮಾಡಬೇಕು ಅಂತ ಹಿಂದಿನ ಸೂತ್ರದಲ್ಲಿ ಹೇಳಿದ್ರು. ಅದರ ಮೇಲೆ ಆಕ್ಷೇಪ ಬಂತು. ಏನಂತ ಆಕ್ಷೇಪ? ಬ್ರಹ್ಮ ಶಬ್ದದಿಂದ ನಾವು ಜೀವನವನ್ನು ತಗೊಂಡ್ರೆ ವಿಚಾರ ಮಾಡಬೇಕಾಗಿಲ್ಲ ಅಂತ ಆಗ್ತದೆ. ಬ್ರಹ್ಮ ಶಬ್ದದಿಂದ ನಾರಾಯಣವನ್ನು ತಗೊಂಡ್ರೆ ವಿಚಾರ ಮಾಡಬೇಕು ಅಂತ ಆಗ್ತದೆ. ಹಾಗಾದ್ರೆ ಬ್ರಹ್ಮ ಶಬ್ದದಿಂದ ಜೀವನವನ್ನು ತಗೊಳ್ಳೋದು ಯೋಗ್ಯನೋ ನಾರಾಯಣನನ್ನು ತಗೊಳ್ಳೋದು ಯೋಗ್ಯನೋ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡೋದು. ಬ್ರಹ್ಮ ಶಬ್ದಕ್ಕೆ ಯಾರ ಅರ್ಥ? ಬ್ರಹ್ಮ ಶಬ್ದಕ್ಕೆ ಯಾರ ಅರ್ಥ? ನಾರಾಯಣನೇ. ಯಾಕೆ? ಅನಂತ ಗುಣಮಂಡಿತನಾಗಿದ್ದಾನೆ. ತಪ್ಪು ನೋಡಿ. ಆಕ್ಷೇಪ ಹಿಂದೂ ಬರ್ತದ್ರ ಮೇಲೆ ಏನು ಆಕ್ಷೇಪ? ಒಂದು ಶಬ್ದ ಎರಡು ಅರ್ಥವನ್ನು ಹೇಳತಕ್ಕ ಸಂದರ್ಭ ಇದ್ದಾಗ ಆ ಎರಡು ಅರ್ಥದಲ್ಲಿ ಯಾವ ಅರ್ಥ ತಗೋಬೇಕು ಅನ್ನೋ ಪ್ರಶ್ನೆ ಬಂದರೆ ಎರಡೂ ಅರ್ಥ ತಗೋಬಹುದು. ಇದು ತಗೋಬಹುದು, ಅದು ತಗೋಬಹುದು. ಯಾವ್ದನ್ನು ತಗೋಬೇಕು? ಬ್ರಹ್ಮ ಶಬ್ದಕ್ಕೆ ಜೀವ ಅನ್ನೋ ಅರ್ಥ ತಗೋಬೇಕು, ಬ್ರಹ್ಮ ಶಬ್ದಕ್ಕೆ ನಾರಾಯಣ ಅನ್ನೋ ಅರ್ಥ ತಗೋಬೇಕು ಅನ್ನೋ ಪ್ರಶ್ನೆಯನ್ನು ಹಾಕೊಂಡಾಗ ಆ ಅರ್ಥ ಮಾಡತಕ್ಕ ವಿಧಾನ ಏನು ಅನ್ನೋದು ಗುರುತಿಸಬೇಕು. ಆ ಅರ್ಥ ಮಾಡತಕ್ಕ ವಿಧಾನ ಜೀವ ಅನ್ನೋ ಅರ್ಥ ಬರೋದು ಯಾವ ಕ್ರಮದಲ್ಲಿ? ರೂಢಿಯಿಂದ. ನಾರಾಯಣ ಅನ್ನೋ ಅರ್ಥ ಬರೋದು ಯಾವ ಕ್ರಮದಲ್ಲಿ? ಯೋಗದಿಂದ. ಯೋಗದಿಂದ ಅಂದ್ರೆ ಏನು? ಬೃಹ ಅನ್ನೋದಕ್ಕೆ ಪೂರ್ಣ ಅಂತ ಅರ್ಥ. ಮಾ ಅಂದ್ರೆ ಹೊಂದಿದ್ದಾನೆ ಅಂತ ಅರ್ಥ. ಪೂರ್ಣವಾಗಿರ್ತಕ್ಕ ಗುಣವನ್ನು ಹೊಂದಿದವನು ಅಂತ ಅರ್ಥ. ಹೀಗೆ ಆ ಶಬ್ದದಲ್ಲಿ ಇರತಕ್ಕ ಒಂದೊಂದು ಆಂಶಿಕವಾಗಿರ್ತಕ್ಕ ಭಾಗದ ಅರ್ಥವನ್ನು ಸೇರಿಸಿಕೊಂಡು ಒಂದು ಅರ್ಥವನ್ನು ಮಾಡುವುದಕ್ಕೆ ಯೋಗ ಅಂತ ಕರೀತಾರೆ. ಉದಾಹರಣೆಗೆ ಪಂಕಜ ಅನ್ನೋ ಶಬ್ದ ಇದೆ. ಪಂಕಜ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಕಮಲ ಅಂತ ಅರ್ಥ. ಹೌದಲ್ಲ? ಆದರೆ ಕಮಲ ಅನ್ನೋ ಅರ್ಥ ಬರೋದಕ್ಕಿಂತ ಪೂರ್ವದಲ್ಲಿ ಅದನ್ನೇ ಬಿಡಿಸಿಕೊಂಡು ಅರ್ಥ ಮಾಡಿದರೆ ಪಂಕ ಅಂದ್ರೆ ಕೆಸರು, ಜ ಅಂದ್ರೆ ಹುಟ್ಟೋದು. ಪಂಕ ಜ ಕೆಸರಿನಲ್ಲಿ ಹುಟ್ಟೋದು ಅಂದ್ರೆ ಕಮಲ ಅಂತ ಹೆಂಗೆ ಆ ಯೋಗದಿಂದ ಆ ಅರ್ಥ ಬರ್ತದೋ ಹಾಗೆ ಎರಡೆರಡು ರೀತಿಯಿಂದ ಒಂದು ಶಬ್ದಗಳು ಯೌಗಿಕವಾಗಿಯೂ ಅರ್ಥ ಹೇಳ್ತಾರೆ, ರೂಢವಾಗಿಯೂ ಅರ್ಥ ಹೇಳ್ತದೆ. ಈಗ ಬ್ರಹ್ಮ ಅನ್ನೋ ಶಬ್ದ ರೂಢವಾಗಿ ಅರ್ಥ ಹೇಳ್ತಕ್ಕಂಥದ್ದು ಜೀವನದಲ್ಲಿ, ಯೋಗದಿಂದ ಅರ್ಥ ಹೇಳೋದು ನಾರಾಯಣನಲ್ಲಿ. ಯಾವ ಅರ್ಥ ತಗೋಬೇಕು ಅಂತ ಪ್ರಶ್ನೆ ಬಂದಿದೆ. ಯೋಗ ಮತ್ತು ರೂಢಿ ಇವೆರಡರನ್ನೇ ಇಟ್ಕೊಂಡು ವಿಚಾರವನ್ನು ಮಾಡುತ್ತಾ ಹೊರಟಾಗ ಯಾವತ್ತೂ ಕೂಡ ರೂಢಿಯ ಅರ್ಥವನ್ನೇ ತಗೋಬೇಕು. ಯೋಗಕ್ಕಿಂತ ಯಾವುದು ಪ್ರಬಲ? ರೂಢಿ ಪ್ರಬಲ. ಆದ್ದರಿಂದ ಬ್ರಹ್ಮ ಶಬ್ದಕ್ಕೆ ರೂಢಿಯ ಅರ್ಥವಾಗಿರತಕ್ಕ ಜೀವ ಅಂತಲೇ ತಗೋಬೇಕು. ಅಂತ ಜೀವನ ಗೊತ್ತೇ ಇದ್ದಾರೆ, ಅವನು ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದನ್ನೇ ವಾಪಸ್ ಕಳಿಸ್ರಿ ಅಂತ ಈ ಕ್ರಮದಿಂದ ಪೂರ್ವಪಕ್ಷವನ್ನೇ ಅದರ ಮೇಲೆ ಬಂದಾಗ ಆ ಪೂರ್ವಪಕ್ಷಕ್ಕೆ ಉತ್ತರವನ್ನು ಕೊಡತಕ್ಕಂಥ ಕ್ರಮದಿಂದ ಸೂತ್ರಕಾರರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಬಂದಿರತಕ್ಕ ಬ್ರಹ್ಮ ಶಬ್ದಕ್ಕೆ ಜೀವ ಅನ್ನೋ ಅರ್ಥ ತಗೊಳ್ಳಿಕ್ಕೆ ಬರೋದಿಲ್ಲ. ಈ ಬ್ರಹ್ಮ ಶಬ್ದ ನಾರಾಯಣ ಅನ್ನೋ ಅರ್ಥವನ್ನೇ ತಗೋಬೇಕಾಗ್ತದೆ. ನಾರಾಯಣ ಅನ್ನೋ ಅರ್ಥ ಅದು ಯೋಗದಿಂದ ಮಾಡಿದಂತೆ ಆಗ್ತದಲ್ಲ, ರೂಢಿ ಅರ್ಥ ಬಿಟ್ಟಂಗೆ ಆಗ್ತದಲ್ಲ. ಅಂದ್ರೆ ಬಾಧಕ ಇದ್ದಾಗ ರೂಢಿ ಅರ್ಥವನ್ನು ಬಿಡಬೇಕಾಗ್ತದೆ, ಯೌಗಿಕ ಅರ್ಥನೇ ತಗೋಬೇಕಾಗ್ತದೆ. ಏನ್ ಬಾಧಕ ಇದೆ ಅಂತ ಪ್ರಶ್ನೆ ಬಂದಾಗ ಈ ಜಿಜ್ಞಾಸ ಮಾಡಬೇಕಾದ
ಪರಬ್ರಹ್ಮ ವಸ್ತು ಅವ ಸಾಮಾನ್ಯನಲ್ಲ, ಬರೇ ಬ್ರಹ್ಮ ಅಂತ ಬರೇ ಹೆಸರಿಂದ ಬಂದಿರತಕ್ಕ ವಸ್ತು ಆಗಿಲ್ಲ. ಅವ ಏನಾಗಿದ್ದಾನೆ? ಜನ್ಮಾದ್ಯಸ್ಯೇತಃ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯಃ ಪ್ರಯತ್ಯಭಿಸಂವಿಶಂತಿ ಇತ್ಯಾದಿ ಮುಂದಿನ ವೇದವಾಕ್ಯಗಳಿಂದ ಈ ಜಗತ್ತಿನ ಸೃಷ್ಟಿಕಾರಣನಾಗಿದ್ದಾನೆ, ಸ್ಥಿತಿಕಾರಣನಾಗಿದ್ದಾನೆ, ಲಯಕಾರಣನಾಗಿದ್ದಾನೆ, ಮೋಕ್ಷ ಪ್ರದಾನನಾಗಿದ್ದಾನೆ. ಅಂತಹ ಸೃಷ್ಟಿ ಸ್ಥಿತಿ ಲಯ ಮೋಕ್ಷ ಇವುಗಳೆಲ್ಲವನ್ನೂ ಕೂಡ ಯಾರಿಂದ ನಾವು ಪಡಿತಾ ಇದ್ದೇವೋ ಅಂಥ ಬ್ರಹ್ಮನ ಜಿಜ್ಞಾಸ ಮಾಡಿ ಅಂತ ವೇದ ಹೇಳ್ತಾ ಇದೆ. ಅಂಥ ಬ್ರಹ್ಮ ಶಬ್ದದಿಂದ ತಗೋಬೇಕಾಗಿರತಕ್ಕ ವಸ್ತು ಜೀವ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವ ಜಗತ್ತಿಗೆ ಸೃಷ್ಟಿ ಮಾಡಲಾರ, ಸ್ಥಿತಿ ಮಾಡಲಾರ, ಲಯವನ್ನು ನೀಡತಕ್ಕವಲ್ಲ, ಮೋಕ್ಷ ಪ್ರದಾನನಲ್ಲ. ಅಂತ ವೇದ ಇಲ್ಲಿರತಕ್ಕ ಬ್ರಹ್ಮ ಶಬ್ದ ಯಾರನ್ನು ಹೇಳ್ತಕ್ಕ ಶಬ್ದ ಅದು? ಅದು ನಾರಾಯಣನ ಹೇಳೋ ಶಬ್ದನೇ. ಗುಣಪರಿಪೂರ್ಣ ಅನ್ನೋ ಅರ್ಥವನ್ನೇ ತಗೋಬೇಕು. ಹೀಗೆ ತತ್ವಪ್ರಕಾಶಿಕ, ಬ್ರಹ್ಮಸೂತ್ರ ಭಾಷ್ಯ ಇವೆರಡನ್ನ ಯೋಜನೆಯನ್ನು ಮಾಡಿಕೊಂಡು ಈ ಬ್ರಹ್ಮ ಶಬ್ದ ರೂಢ್ಯರ್ಥ ತಗೋಬೇಕೆ, ಯೌಗಿಕಾರ್ಥ ತಗೋಬೇಕೆ ಅನ್ನೋ ಕ್ರಮದಿಂದ ವಿಚಾರವನ್ನು ಮಾಡತಕ್ಕಂತಹ ಕ್ರಮದಲ್ಲಿ ಏನು ಹೊರಟಿದೆ? ಭಾಷ್ಯ ಟೀಕಾ ಗ್ರಂಥಗಳ ವಿಚಾರ ಸರಣಿ ಹೊರಟಿದೆ. ಇದು ಒಂದು ಕ್ರಮ. ಇನ್ನು ಅದರಂತೆ ಅನುವ್ಯಾಖ್ಯಾನೇತು ನೋಡಿ ತಗೊಂಡ್ಬಿಟ್ಟು ಚಂದ್ರಿಕಾಚಾರ್ಯ ಇದು ಇಲ್ಲಿ ಹೀಗೆ ಹೇಳಿರ್ತಕ್ಕಂತಹ ಕ್ರಮ ಆದರೆ ಅಲ್ಲಿ ಮತ್ತೊಂದು ಕ್ರಮದಿಂದ ವಾಕ್ಯಾರ್ಥ ಮಾಡಿದ್ದಾರೆ. ಎಲ್ಲಿ? ಅನುವ್ಯಾಖ್ಯಾನ. ಅಲ್ಲೇ ವಾಕ್ಯಾರ್ಥವನ್ನು ಮಾಡಿದ್ದಾರೆ ಅಂತಂದರೆ ಎರಡು ವಿಚಾರ. ಬ್ರಹ್ಮ ಶಬ್ದ ಜೀವನನ್ನು ಹೇಳ್ತದೋ ನಾರಾಯಣನನ್ನು ಹೇಳ್ತದೋ ಅನ್ನೋ ವಿವಾದ. ಇಲ್ಲಿರ್ತಕ್ಕ ಬ್ರಹ್ಮ ಶಬ್ದ ಜೀವನನ್ನು ಹೇಳ್ತದೋ ನಾರಾಯಣನನ್ನು ಹೇಳ್ತದೋ ಅನ್ನೋದು ಇದುವರೆಗೂ ಮಾಡಿರ್ತಕ್ಕ ವಿಚಾರ. ಅಲ್ಲಿ ತಗೊಂಡಿರೋ ವಿಚಾರ ಕ್ರಮ ಏನು ಅಂತಂದ್ರೆ ಬ್ರಹ್ಮ ಶಬ್ದ ಇಲ್ಲಿರೋದು ಅಂತಲ್ಲ, ಎಲ್ಲಿದ್ರೂ ಕೂಡ ಅದು ಯಾವ ಬ್ರಹ್ಮ ಶಬ್ದ ಆದ್ರೂ ಕೂಡ ಅದು ಯಾವ ಗ್ರಂಥದಲ್ಲಿ ಇದ್ರೂ ಕೂಡ ಅದು ನಾರಾಯಣನನ್ನೇ ಹೇಳಲಿಕ್ಕೆ ಶಕ್ತಿ ಇಲ್ಲ. ಅದು ಹೇಳೋದು ಯಾರನ್ನೇ? ಜೀವನನ್ನೇ. ನೋಡಿ ಹಿಂಗೆ ವಿಚಾರ ಅಲ್ಲಿ ತಗೊಂಡಿದ್ದಾರೆ. ಅಂದ್ರೆ ಇಲ್ಲಿ ಈ ಜಿಜ್ಞಾಸ ಪ್ರತಿಪಾದಕ ವಾಕ್ಯದಲ್ಲಿ ಘಟಕವಾದ ಬ್ರಹ್ಮ ಶಬ್ದದ ಬಗ್ಗೆ ಮಾತ್ರ ಅಲ್ಲ, ಸರ್ವತ್ರ ಎಲ್ಲೆಲ್ಲಿ ಬ್ರಹ್ಮ ಶಬ್ದ ಬಂದಿದೆಯೋ ಎಲ್ಲಾ ಬ್ರಹ್ಮ ಶಬ್ದದ ಬಗ್ಗೆಯೂ ಕೂಡ ಈ ಆಕ್ಷೇಪ ಏನಂತ? ಈ ಬ್ರಹ್ಮ ಶಬ್ದ ಜೀವಪರನೋ ಅಥವಾ ನಾರಾಯಣ ಪರ? ನಾರಾಯಣ ಪರ ಅಂತ ಆಗಬೇಕಾದ್ರೆ ಗುಣಪರಿಪೂರ್ಣ ಅನ್ನೋ ಅರ್ಥ ಇಟ್ಕೊಂಡು ನಾರಾಯಣ ಪರ ಆಗ್ತದೆ. ರೂಢಿಯಿಂದ ತಗೊಂಡ್ರೆ ಜೀವಪರ ಆಗ್ತದೆ. ಯಾವ ಅರ್ಥ ತಗೊಳ್ಳೋಣ? ರೂಢಿ ಅರ್ಥನೇ ತಗೊಳ್ಳೋಣ. ಕಾರಣ ಒಂದು ಶಬ್ದ ರೂಢವಾಗಿ ಪ್ರಸಿದ್ಧವಾಗಿ ನಮಗೆ ಗೊತ್ತಿರತಕ್ಕಂತಹ ಒಂದು ವಿಷಯವನ್ನೇ ತಿಳಿಸೋದಕ್ಕೆ ಸಮರ್ಥವಾದಾಗ ನಮಗೆ ಗೊತ್ತಿಲ್ಲದೆ ಇರತಕ್ಕ, ನಮ್ಮ ಕಲ್ಪನಾದಲ್ಲೇ ಇಲ್ಲದೆ ಇರತಕ್ಕ ಗುಣಪರಿಪೂರ್ಣ ಅನ್ನೋ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಟುಕೊಂಡು ಆ ಅರ್ಥವನ್ನು ತಿಳಿಸಲಿಕ್ಕೆ ಆ ಶಬ್ದ ಹೊರಟಿದೆ ಅಂತ ಅನ್ನೋದನ್ನೇ ಇಷ್ಟೆಲ್ಲ ಬಹಳ ಕಲ್ಪನಾಗಳನ್ನು ಮಾಡಿಕೊಂಡು ಗೌರವ ದೋಷವನ್ನು ಹೊಂದೋದಕ್ಕಿಂತ ಎಲ್ಲರೂ ಒಪ್ಪಿರತಕ್ಕ, ಎಲ್ಲರಿಗೂ ಗೊತ್ತಿರತಕ್ಕ, ಸುಲಭವಾಗಿ ಸಿದ್ಧವಾದಂತಹ ಜೀವನವನ್ನು ಹೇಳಲಿಕ್ಕೆ ಬ್ರಹ್ಮ ಶಬ್ದ ಯಾವತ್ತೂ ಇರ್ತದೆ. ಹೀಗೆ ವಿಚಾರವನ್ನು ಇಟ್ಟುಕೊಂಡು ಪೂರ್ವಪಕ್ಷ ಮಾಡಿಕೊಂಡು ಆ ಪೂರ್ವಪಕ್ಷಕ್ಕೆ ಉತ್ತರವನ್ನು ಕೊಡ್ತಕ್ಕಂತಹ ಕ್ರಮದಿಂದ ಎಲ್ಲಿ ಅನುವ್ಯಾಖ್ಯಾನ ಸುಧಾರಿ ಗ್ರಂಥಗಳಲ್ಲಿ ಅಲ್ಲಿ ಪ್ರತಿಪಾದನೆಯನ್ನು ಮಾಡುತ್ತಾ ಎಲ್ಲಾ ಕಡೆಯಲ್ಲೂ ಕೂಡ ಬ್ರಹ್ಮ ಶಬ್ದವನ್ನೇ ಜೀವಪರಾಂತ ಹೀಗೆ ವ್ಯಾಖ್ಯಾನವನ್ನು ಮಾಡತಕ್ಕಂಥದ್ದು ಸರಿಯಲ್ಲ. ಕೆಲವೊಂದಾವರ್ತಿ ನಮಗೆ ಅಪ್ರಸಿದ್ಧವಾಗಿರತಕ್ಕ ಅರ್ಥದಲ್ಲೂ ಕೂಡ ಶಬ್ದದ ಆ ಒಂದು ಸಂಬಂಧವನ್ನು ನಾವು ಒಪ್ಪಬೇಕಾಗ್ತದೆ. ಉದಾಹರಣೆಗೆ ಸ್ವರ್ಗ ಅಂತ ಶಬ್ದ ಇದೆ. ಸ್ವರ್ಗ ಅನ್ನೋ ಶಬ್ದಕ್ಕೆ ಏನು ಅರ್ಥ? ಸ್ವರ್ಗ ಸ್ವರ್ಗ ಅಂತಂದ್ರೆ ಏನು? ಸ್ವರ್ಗ ಅಂದ್ರೆ ಸುಖವನ್ನು ಕೊಡುವುದು ಇಷ್ಟೇ ಅರ್ಥ. ಆದರೂ ಕೂಡ ಸುಖವನ್ನು ಕೊಡ್ತದೆ ಅಂತ ಬಾಳೆಹಣ್ಣು ತಿನ್ನೋದಕ್ಕೆ ಸ್ವರ್ಗ ಅಂತ ಅನ್ನೋದಿಲ್ಲ, ಮಲಗೋದಕ್ಕೆ ಸ್ವರ್ಗ ಅಂತ ಅನ್ನೋದಿಲ್ಲ, ನೀರು ಕುಡಿಯೋದಕ್ಕೆ ಸ್ವರ್ಗ ಅಂತ ಕರೆಯೋದಿಲ್ಲ. ಯಾವುದು ಎಣ್ಣ ದುಃಖೇನ ಸಂಭಿನ್ನವೋ, ಯಾವ ಸ್ಥಳದಲ್ಲಿ ದುಃಖಕ್ಕೆ ಅವಕಾಶವೇ ಇಲ್ಲೋ, ಸದಾ ನಮ್ಮ ಮನಸ್ಸಿಗೆ ಅಭೀಷ್ಟವಾಗಿರತಕ್ಕ ಸುಖ ಸಿಗ್ತಿರ್ತದೋ ಅಂಥ ಒಂದು ಸ್ಥಾನವನ್ನೇ ಸ್ವರ್ಗ ಅಂತ ಏನೊಂದು ಪ್ರಮಾಣಕ್ಕೆ ಅನುಗುಣವಾಗಿ ಸ್ವರ್ಗ ಶಬ್ದಾರ್ಥವನ್ನೇ ನಮಗೆ ಲೋಕದಲ್ಲಿ ಅಪ್ರಸಿದ್ಧವಾದರೂ ಕೂಡ ಆ ಶಬ್ದದ ಅರ್ಥವನ್ನೇ ಆ ಒಂದು ವಸ್ತುವಿನಲ್ಲಿ ಹೇಗೆ ನಾವು ಒಪ್ಪುತ್ತೇವೋ ಅದರಂತೆಯೇ ಬ್ರಹ್ಮ ಅನ್ನೋ ಶಬ್ದಕ್ಕೆ ನಮಗೆ ಲೋಕದಲ್ಲಿ ಅಪ್ರಸಿದ್ಧವಾಗಿದ್ರೂ ಕೂಡ ನಮಗದು ಗೊತ್ತಿಲ್ಲದೆ ಇದ್ರೂ ಕೂಡ ಆ ಬ್ರಹ್ಮ ಶಬ್ದದ ಅರ್ಥ ಯಾವುದು ಅಂತಂದ್ರೆ ಗುಣಪರಿಪೂರ್ಣವಾಗಿರ್ತಕ್ಕ ನಾರಾಯಣ ಅನ್ನತಕ್ಕ ಅರ್ಥನೇ ತಗೋಬೇಕು. ಅದು ಯಾಕೆ ಅಂತ ಪ್ರಶ್ನೆ ಬಂದ್ರೆ ಅಂತಹ ಗುಣಪರಿಪೂರ್ಣವಾಗಿರ್ತಕ್ಕ ನಾರಾಯಣನಲ್ಲೇನೆ ಪರಮ ಪ್ರಸಿದ್ಧಿ ಇದೆ. ಲೋಕ ಪ್ರಸಿದ್ಧಿ ಜೀವನಗಳಲ್ಲಿ ನೀವು ಇಟ್ಕೊಂಡು ಹೇಳಿದ್ರೆ ಪರಮ ಪ್ರಸಿದ್ಧಿ ಇದೆಯಲ್ಲ, ಜ್ಞಾನ ಪ್ರಸಿದ್ಧಿ ಇದೆಯಲ್ಲ, ಅದಿರೋದು ಯಾರಲ್ಲಿ? ತದೇವ ಬ್ರಹ್ಮ ಪರಮಂ ಕವೀನಾ ಇತ್ಯಾದಿ ಪ್ರಮಾಣಗಳಿಂದ ಆ ಪರಮ ಪ್ರಸಿದ್ಧಿ ಎಂಬತಕ್ಕಂಥದ್ದು ಪರಮಾತ್ಮನಲ್ಲಿ ಇರ್ತಕ್ಕಂಥದ್ದು. ಜ್ಞಾನ ಪ್ರಸಿದ್ಧಿ ಅಜ್ಞ ಪ್ರಸಿದ್ಧಿಗಳ ಮಧ್ಯದಲ್ಲಿ ಯಾವುದು ಪ್ರಬಲ? ಜ್ಞಾನ ಪ್ರಸಿದ್ಧಿ ಪ್ರಬಲ. ಆದ್ದರಿಂದ ಜ್ಞಾನ ಪ್ರಸಿದ್ಧಿ
ಇಚ್ಛೆಯಂತೆ ಬ್ರಹ್ಮ ಶಬ್ದಕ್ಕೆ ನಾರಾಯಣನೇ ವಾಚ್ಯನಾಗಿದ್ದಾನೆ. ಆದ್ದರಿಂದ ನಾರಾಯಣನೇ ಪರಬ್ರಹ್ಮ ಅಂತ ಜಿಜ್ಞಾಸ, ನಾರಾಯಣನ ಜಿಜ್ಞಾಸ ಆತ ಗುಣಪರಿಪೂರ್ಣನಿದ್ದಾನೆ. ಅವನನ್ನು ನಾವು ತಿಳಿಯಲಿಕ್ಕೆ ಅಸಮರ್ಥರಾಗಿರೋದರಿಂದ, ಇನ್ನು ತಿಳ್ಕೊಳ್ತಕ್ಕ ವಿಷಯ ಇರೋದರಿಂದ, ಆ ತಿಳಿಯತಕ್ಕ ವಿಷಯ ಮುಗಿತು ಅಂತ ಎಂದೂ ಆಗೋದೇ ಆಗಿಲ್ಲವಾದ್ದರಿಂದ ನಾವು ಮೋಕ್ಷಕ್ಕೆ ಹೋದರೂ ಕೂಡ ಅಥಾತೋ ಬ್ರಹ್ಮ ಜಿಜ್ಞಾಸ ಜಿಜ್ಞಾಸವನ್ನು ನಡೆಸಲಿಕ್ಕೆ ಬೇಕು. ಈ ಕ್ರಮದಿಂದ ಅನುವ್ಯಾಖ್ಯಾನ ನ್ಯಾಯ ಸುಧಾದಲ್ಲಿ ಬಂದಿರತಕ್ಕಂತಹ ಜನ್ಮಾಧಿಕರಣದ ವಿಚಾರ ಯಾರಿಗೆ ಅರ್ಥ ಆಗ್ತದೆ? ಚಂದ್ರಿಕಾಚಾರ್ಯರು ತಮ್ಮ ಚಂದ್ರಿಕಾ ಗ್ರಂಥದಲ್ಲಿ ಈ ಎಲ್ಲಾ ವಿಷಯವನ್ನೇ ತತ್ವಪ್ರಕಾಶಿಕಾರ ಕ್ರಮ ಹಿಂಗೆ, ಈ ಸುಧಾದ ಕ್ರಮ ಹಿಂಗೆ, ನ್ಯಾಯ ವಿವರಣ ಕ್ರಮದ ಹಿಂಗೆ ಒಂದೊಂದು ಆ ವಿಚಾರದ ಜಾಡನ್ನೇ ಸ್ಪಷ್ಟವಾಗಿ ವ್ಯವಸ್ಥಿತವಾದಂತಹ ಒಂದು ಫ್ರೇಮ್ ವರ್ಕ್ ಅನ್ನು ಮಾಡಿ ಆ ಚೌಕಟ್ಟನ್ನು ಇಟ್ಟು ಹಿಂಗೆ ಟೀಕಾಸು ಚಯನ ಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ, ಹಿಂಗೆ ಪ್ರತಿಯೊಂದು ಟೀಕಾ ಗ್ರಂಥದಲ್ಲಿ ಇರತಕ್ಕ ಎಲ್ಲಾ ವಿಷಯವನ್ನು ಸಾರವನ್ನು ತಗೊಂಡಿದ್ದಾರೆ ಅಲ್ಲಿ ಚಂದ್ರಿಕಾಚಾರ್ಯ. ಇನ್ನು ಅದಲ್ಲದೇನೆ ಘಟನೆ ಮಯ, ಇದು ನಮ್ಮ ಘಟನಾ, ನಾವು ಮಾಡತಕ್ಕ ಸೂತ್ರದ ಯೋಜನಾ ಕ್ರಮ. ಇದು ಎರಡನೇವ್ರು ಮಾಡಿರೋದು ಅಘಟನ, ಅವ್ರದ್ದು ಅಯೋಗ್ಯ ಇದೆ ಅದನ್ನು ನೋಡ್ರಿ ಅಂತಂತ. ಇದು ಬೇರೆ ಬೇರೆ ಮತದವರಿದ್ದಾರೆ. ಯಾರು ಪ್ರಧಾನ ಈ ಪ್ರಜ್ಞಾದ್ಯ ಬಾಲಶಂಕಿತ ಅವ್ರನ್ನೇ ಎರಡನೇವ್ರು ತಗೊಂಡು ಏನು ಮಾಡೋದು? ಸರ್ವಂ ಹಸ್ತಿ ಪದೇ ಮಾತ್ರ ಆದಿ ಕಾಲದೊಳಗೆ ಎಲ್ಲಾ ಕಾಲ ಸಿಕ್ಕೊಂಡ್ಬಿಡ್ತದೋ ಇಲ್ಲೋ, ಹಾಗೆ ಎಲ್ಲಾ ಮತನು ಯಾವ ಮತದಲ್ಲಿ ಸಿಕ್ಕೊಳ್ತದೆ? ಅದ್ವೈತ ಮತದಲ್ಲಿ ಸಿಕ್ಕೊಂಡ್ಬಿಡ್ತದೆ. ಈಗ ಆರಂಭದಲ್ಲಿ ಮಾತನಾಡ್ತಾ ಒಂದು ಶಬ್ದ ಇದೆ, ನಮ್ಮ ಪ್ರಮಾಣದ ಆಗಿರ್ಬಿಟ್ಟು ಏನಂತ ಚಂದ್ರಿಕಾದ ಅರ್ಥ ಹೇಳಬೇಕು ಜಯಾಚಾರ್ಯ ಸದ್ಯ ನಮ್ಮ ಹೆಸರು ಹೇಳಿದ್ದಲ್ಲ ಗೊತ್ತಾಯ್ತಲ್ಲ. ಯಾಕೆ ಅವ್ರ ಅಂತಹ ಸೇವಾವನ್ನು ಮಾಡಿದ್ರು, ಚಂದ್ರಿಕಾಚಾರ್ಯರ ಸೇವಾವನ್ನೇ ಅವ್ರು ಮಾಡಿರೋದು ಈ ಸಂದರ್ಭದಲ್ಲಿ ನೆನಪಾಗ್ತದೆ ನಮಗೆ. ಕಾರಣ ಚಂದ್ರಿಕಾಚಾರ್ಯರ ವಿಶಿಷ್ಟ ಸೇವಾವನ್ನು ಮಾಡಬೇಕು ಅಂತಲೇ ಆಯುಷ್ಯ ಪಡೆದು ಬಂದವರು. ಅವರ ಒಂದು ಜೀವನ ಚರಿತ್ರೆಯಲ್ಲಿ ನಡೆದಿರ್ತಕ್ಕ ಒಂದು ಘಟನೆ ಪ್ರಾಯ ನಿಮಗೆಲ್ಲರಿಗೂ ಅಷ್ಟು ಗೊತ್ತಿರಲಿಕ್ಕಿಲ್ಲ, ಕೆಲವರು ಗೊತ್ತಿರಬಹುದು. ಆದರೆ ನಾವು ಇದು ಪ್ರಮಾಣ, ಇದು ನಮ್ಮ ಅಜ್ಜಿಯ ಮುಖದಿಂದ ನಾವು ಕೇಳಿದ್ದೇವೆ. ಅವ್ರು ಹೇಳಿರ್ತಕ್ಕಂಥದ್ದು ನಮ್ಮ ಅಜ್ಜಂದರಿಗೆ ಜಯಹಾಳಾಚಾರ್ಯರಿಗೆ ಸುಮಾರು 40-45 ವಯಸ್ಸು, ಅಂದರೆ 1945 ಇಸ್ವಿ ಸಂದರ್ಭದಲ್ಲಿ, ಅಂದರೆ 30 ವರ್ಷ ಅವರಿಗೆ. ಆಗಿನ್ನೂ ಕೂಡ ವಯೋಮಾನದಲ್ಲಿದ್ದಾಗ ಅವರು ಒಂದು ಸ್ವಪ್ನವಿತ್ತು. ಆ ಸ್ವಪ್ನದಲ್ಲಿ ಅವರು ಆ ಗದಗಿನಲ್ಲಿದ್ದರು. ಅಲ್ಲಿ ಗದಗಿನಲ್ಲಿ ನಿತ್ಯ ಪಾಠ ಪ್ರವಚನ. ಹೆಂಗೆ ಪಾಠ ಪ್ರವಚನ? ಬೆಳಗಿನ ಜಾವ 4 ಗಂಟೆಗೆ ಸ್ನಾನ ಮಾಡಿ ಮಡಿಯಲ್ಲಿ ಕೂತ್ರೆ ರಾತ್ರಿ 11 ತನಕ ಮಡಿ ನಿಂತಿತ್ತು. ಮೈಲಿಗೆಯನ್ನು ಇಲ್ಲೇ ಇಲ್ಲ. ಈಗೆಲ್ಲ ನಾವು ಯಾವ ಟೈಮಲ್ಲಿ ಮಡಿ ಮಾಡಬೇಕು ನಾವು ನೋಡ್ತೀವಲ್ಲ, ಅವ್ರು ಯಾವ ಟೈಮಲ್ಲಿ ಮೈಲಿಗೆ ಆಗಬೇಕು ಅಂತ ಹಾಕಿತ್ತು ಜೀವನ. ಸದಾ ಮಡಿಗೆ ಒಬ್ಬರಾದ್ರೂ ತಂಡ ಆ ಕ್ರಮದಿಂದ ಏನು ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಆ ಒಂದು ಪಾಠ ಪ್ರವಚನ ನಡೆಸ್ತಾ ಇದ್ದಾರೆ. ಸ್ವಪ್ನವಿತ್ತು. ಸ್ವಪ್ನವನ್ನು ತಾಯಿ ಹತ್ರ ಹೇಳ್ಕೊಂಡ್ರು. ಏನಂತ? ಸ್ವಪ್ನ ಬಿದ್ದಿದೆ, ಏನೋ ನನ್ನನ್ನು ಕರ್ಕೊಂಡು ಹೋಗಿ ಬರ್ತಾರಂತೆ. ಹಿಂಗೆ ಸ್ವಪ್ನ ಬಿದ್ದಿದೆ, ಹಿಂಗೆ ಸ್ವಪ್ನದಲ್ಲಿ ನಿನ್ನ ಕರ್ಕೊಂಡು ಹೋಗಿ ಬರ್ತಾರಪ್ಪ, ಇವತ್ತು ನೀವು ಹೊರಡಬೇಕಿದೆ ಅಂತ ಹಿಂಗೆ ಸ್ವಪ್ನ ಬಿತ್ತು. ಆರಾಮಿಲ್ಲ, ಮತ್ತೇನು ಅವ್ರಿಗೆ ರೋಗ ಇಲ್ಲ, ರುಚಿನೇ ಇಲ್ಲ, ಏನಿಲ್ಲ, ಕಾಯಿಲೆ ಇಲ್ಲ, ಆರಾಮ್ ದಷ್ಟಪುಷ್ಟ ಒಳ್ಳೆ ಮಲ್ಲಾದಿ ಮಲ್ಲರವರು, ಕುಸ್ತಿ ಆಡೋರು, ಅಂತ ಭೋಕ್ತೃ ಪುರುಷರು ಅವರು. ಅಂತ 30-31 ವರ್ಷ ಈ ರೀತಿ ಸ್ವಪ್ನ ಬಿದ್ದಿರೋಣ. ತಾಯಿ ಹತ್ರ ಹೇಳ್ಕೊಂಡ್ರು ಅವರು ಏಕಾಂತದಲ್ಲಿ. ತಾಯಿ ಹಂಗೆ ಸ್ವಪ್ನ ಬೆಳೆದಿರ್ತಾರೆ. ಕಂಚಿ ವರದರಾಜ ಅಂತಂತಂದು, ಆ ಗಜೇಂದ್ರ ವರದ ಅಂತಂತಂದು ನಮಸ್ಕಾರ ಮಾಡಿ ದೇವರಿಗೆ ಅದಕ್ಕೆ ಯಾಕಷ್ಟಿದ್ರು ಅಂತಂತ ಹಿಂಗೆ ಯಾರು ಅವ್ರ ತಾಯಿ ಎಲ್ಲಾಮಾಯಿ ಅಷ್ಟು ಹೇಳಿದ್ರು. ಇವರು ಅಷ್ಟೇ ಮಾಡಿದ್ರು. ನಿಂತು ತಪ್ಪಾದ ಪ್ರವಚನ ಏನೋ ಅದರಂತೆ ನಡೆಸ್ತಾ ಹೊರಟರು. ಅದರಂತೇನೆ ಒಂದು ಘಟನಾ ನಡೀತವತ್ತು. ಎಲ್ಲ ಆಯಿತು. ಅದೆಲ್ಲ ಮರೆತು ಬಿಟ್ಟಿದ್ರು. ಬೆಳಗಿನ ಜಾವ ಏನೋ ಆಗಿತ್ತು ಅಂತ ರಾತ್ರಿ ಎಲ್ಲ ತಮ್ಮ ಆಂದಿ ಕಾರ್ಯಗಳೆಲ್ಲ ಮುಗಿಸಿ ಆಮೇಲೆ ಅವ್ರಿಗೆ ನೇರ ನಿದ್ರಾವನ ಮಾಡತಕ್ಕಂಥದ್ದು 11 ಗಂಟೆ ಮೇಲೆ ಆಗ ಮಲಗಬೇಕು ಅಂತಿದ್ದಾಗ ಆ ನಿದ್ದೆ ಮಾಡತಕ್ಕ ಕೆಲವೇ ಕ್ಷಣದ ಪೂರ್ವದಲ್ಲಿ ಜ್ವರ ಬಂತವರಿಗೆ. ಜ್ವರ ಅಂದ್ರೆ ಏನು? 5 ನಿಮಿಷದೊಳಗೆ ಕೆಂಡಾಮಂಡಲ ಆಗೋಯ್ತು ಅವ್ರ ಶರೀರ. ಅಸಾಧ್ಯ ಜ್ವರ. ಆ ಜ್ವರದ ತಾಪವನ್ನೇ ಹೆಚ್ಚೆಚ್ಚು ಆದಾಗ ಒಬ್ಬೊಬ್ಬರಿಗೂ ಒಂದೊಂದು ಆ ಜ್ವರದಿಂದ ಆಗತಕ್ಕಂತಹ ವಿಚಾರ. ಕೆಲವರು ಜ್ವರ ಬಂತು ಅಂದ್ರೆ ನಿದ್ರಾಣ ಆಗಿ ಮಲಗಿಬಿಡ್ತಾರೆ, ಕೆಲವರು ಚಡಪಡಿಸ್ತಾ ಕೂತ್ಬಿಡ್ತಾರೆ, ಕೆಲವರು ಹಲ್ಲು ಕಡಿತಾ ಕೂಡ್ತಾರೆ. ಒಬ್ಬೊಬ್ಬರಿಗೂ ಒಂದೊಂದು ವಿಚಾರಗಳಾಗ್ತಿರ್ತದೆ. ಅದರಂತೆಯೇ ನಮ್ಮ ಜಯರಾಚಾರ್ಯರಿಗೆ ಜ್ವರ ಬಹಳ ಹೆಚ್ಚಾಗಿದೆ ಅಂತಂದರೆ ಅದಕ್ಕೆ ಆ ಕಡೆ ಮನೆ ಈ ಕಡೆ ಮನೆಯವರಿಗೆಲ್ಲ ಸೂಚನೆ
ಸೂಚನಾ ಸಿಗ್ತಿತ್ತು. ಹೆಂಗೆ ಬಹಳ ಜ್ವರ ಹೆಚ್ಚಾಯಿತು ಅಂದ್ರೆ ಸಾವಚ್ಛಿಕತಾವಚ್ಛಿನ ಪ್ರತಿಯತಾಗ ಪರ್ಯಾಪ್ತರೇಗತಾವಚ್ಛಿಕ ಸಂಬಂಧಿತ ಸಾಹಿತಾವಚ್ಛಿಕತಾವಚ್ಛಿನ ಪ್ರತಿಯತಾಗ ಪರ್ಯಾಪ್ತರೇಗತಾವಚ್ಛಿಕ ಗುರುತಿ ಹಿಂಗೆ ಕೋಟಿಗಳು ಪರಿಷ್ಕಾರಗಳು ಅದನ್ನ ಹೇಳ್ತಾ ಕೂತ್ಬಿಡು. ಆ ಜನ ತಾಪ ಏರ್ದಷ್ಟು ಆ ಪರಿಷ್ಕಾರಗಳನ್ನು ಜೋರ್ ಹೇಳ್ತಾ ಇರೋದು. ಇವ್ರ ಬಾಯಿಂದ ಅದೇ ಬಡಬಡಿಸೋದು ಕ್ರಮ ಇರುತ್ತೆ. ಅದನ್ನ ಯಾವಾಗ ಹಿಂಗೆ ಹೇಳ್ತಾ ಹೊರಟು ಆಗ ಎಲ್ಲರಿಗೂ ಜ್ವರ ಹೆಚ್ಚಾಗಿದೆ, ಯಾರಿಗೆ ಶ್ರೀನಿವಾಸಾಚಾರ್ಯಗೆ ಅಂತ. ಆಗ ತಾಯಿ ಬೇರೆ ಯಾರಿಗೂ ಗಾಬರಿ ಆಗಲಿ. ಎಷ್ಟೋ ಸಲ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಅದು ತಾಯಿ ಗಾಬರಿ ಆಗಿ ಅಲ್ಲಿ ಬೆಳಗಿನ ಜಾವ ಸ್ವಪ್ನ ಅಂತ ಹೇಳಿದ್ದ. ಹಿಂಗೆ ಅಂದಿದ್ದ ನಮ್ಮ ಹುಡುಗ. ಏನಾಯ್ತು ಏನು ಅಂದವರಿಗೆ ಅವ್ರು ದೇವ್ರ ಮುಂದೆ ಹೋಗಿ ತುಪ್ಪ ದೀಪ ಹಚ್ಚಿಟ್ಟು ನಮಸ್ಕಾರ ಮಾಡಿ ಅವ್ರ ಹತ್ರ ಬರೋಣ ಅಷ್ಟೊತ್ತಿಗೆ ಅಲ್ಲಿ ಬಡಬಡಿಸ್ತಾ ಇದ್ದಾರಂತೆ. ಆಗ ಎಷ್ಟು 11:30 ಆಯ್ತಂತೆ. ಅರ್ಧ ತಾಸದೊಳಗೇನೆ ನಾನಾ ವಿಕಾರಗಳು ಕಾಣ್ತಾ ಇರೋಣ. ಇವ್ರು ಬಾಯಿಂದ ಬಡಬಡಿಸ್ತಾ ಇದ್ದಾರೆ. ಸ್ವಲ್ಪ ಅವ್ರಿಗೆ ಎಚ್ಚರ ತಪ್ಪುತ್ತಿತ್ತಂತೆ. ಜ್ವರ ಬಹಳ ಆಯ್ತು ಅಂತಂದ್ರೆ ಲೋಕ ಪ್ರಜ್ಞಾನೇ ಬಿಟ್ಟು ಮಾತನಾಡ್ತಾ ನಿಂತು ಬಿಡುವಂತೆ. ಆ ಮಾತನಾಡ್ತಾ ಇದ್ದಾರಂತೆ ಜಲಯಾಳಾಚಾರ್ಯರು. ಏನಂತ, ನಾ ಹೀಗೆ ಬರೋದಿಲ್ಲ, ಹೋಗಿ ನೀವು, ನಾ ಹೀಗೆ ಬರೋದಿಲ್ಲ. ಇನ್ನು ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡ್ವ, ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡ್ವ, ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡ್ವ, ಇದರ ಸೇವಾ ಮಾಡಬೇಕು ನಾನು. ಇಷ್ಟಾಗ್ರಂತೆ ಕ್ಷಣರು ಜನರು. ವ್ಯಾಸರಾಜರ ಗ್ರಂಥದ ಹೆಸರೇ ಸಾಕು, ಅದ್ರ ಮಹಿಮಾ ಎಷ್ಟು ಹೊಡೆದಿದೆ ಅಂತ ಅನ್ನೋದನ್ನೇ ನಮ್ಮ ಜಲಯಾಳಾಚಾರ್ಯರ ಅವರ ಜೀವನದಲ್ಲಿ ನೋಡಿರ್ತಕ್ಕಂಥದ್ದು. ಅದರಂತೆಯೇ ಮಹಾನುಭಾವರು ನ್ಯಾಯಾಮೃತ ಗ್ರಂಥಕ್ಕೆ ಅನಂತಕೃಷ್ಣ ಶಾಸ್ತ್ರಿ ಖಂಡನವನ್ನು ಬರೆದಾಗ ಅತ್ಯಾಗಿ ಆ ನ್ಯಾಯಾಮೃತದ ಖಂಡನವನ್ನೇ ಅದನ್ನೇ ನಿರಾಕರಣೆಯನ್ನು ಮಾಡಿ ಚಂದ್ರಿಕಾಚಾರ್ಯರು ನಮ್ಮ ವ್ಯಾಸರಾಜರು ಹೇಳಿರೋದೇ ಸಿದ್ಧಾಂತ ಅನ್ನೋದನ್ನು ಸ್ಥಾಪನೆ ಮಾಡಿರ್ತಕ್ಕ ಏಕೈಕ ಧೀರ ಪುರುಷರು ನಮ್ಮ ಜಲಯಾಳಾಚಾರ್ಯರು. ಇನ್ಯಾವ ಆಕರ್ಷ ಮಾಡಲಿಕ್ಕಾಗಿಲ್ಲ, ಮಾಡಿಲ್ಲ, ಮುಂದೆ ಮಾಡ್ತಾರೆ ಗೊತ್ತಿಲ್ಲ. ಅಂಥ ಸೇವಾ ಅವರು ಮಾಡಿದರು. ನ್ಯಾಯಾಮೃತ ಸೌಗಂಧ್ಯ ವಿಮರ್ಶ ಅಂತ ಅನಂತಕೃಷ್ಣ ಶಾಸ್ತ್ರಿ ಗ್ರಂಥವನ್ನು ಬರೆದಾಗ ಅದನ್ನು ಖಂಡನವನ್ನು ಮಾಡಿ ನ್ಯಾಯಾಮೃತ ಅನ್ನೋ ಮಾತು ಬರೆದು. ಎಷ್ಟು ವಯಸ್ಸವರಿಗೆ? 27ನೇ ವಯಸ್ಸಿಗೆ ಬರೆದಿದ್ದಾರೆ. 27ನೇ ವರ್ಷಕ್ಕೆ ಸಂಪೂರ್ಣ ನ್ಯಾಯಾಮೃತ ಒಂದ್ಸಲ ಸರಿಯಾಗಿ ಅರ್ಥ ಆಗಿರುತ್ತದೋ ಇಲ್ಲೋ ಅಂಥದ್ದನ್ನೇ ಅಂಥ ವಾದ ಗ್ರಂಥವನ್ನು ನಿರ್ಮಾಣವನ್ನು ಮಾಡಿದರು. ಇನ್ನು ಅದರ ಮೇಲೆ ಚಂದ್ರಿಕಾಚಾರ್ಯರ ಸೇವಾವನ್ನೇ ಚಂದ್ರಿಕಾಕ್ಕೆ ಖಂಡನ ಅದು ಮುದ್ರಣ ಆಗ್ತಾ ಇದೆ ಅಂತ ಅನ್ನೋದು ಸುದ್ದಿ ತಿಳಿದಾಗ ಯಾವುದು ಆ ಗ್ರಂಥ? ಶ್ರೀ ವೈಷ್ಣವ ಗ್ರಂಥ ತತ್ವಮಾರ್ತಾಂಡ ಅನ್ನತಕ್ಕ ಗ್ರಂಥ. ಮಾರ್ತಾಂಡ ಅಂದ್ರೇನು? ಸೂರ್ಯ ಅಂತ ಅರ್ಥ. ಚಂದ್ರಿಕಾ ಅಂದ್ರೇನು? ಬೆಳದಿಂಗಳು ಅಂತ ಅರ್ಥ. ನಿಮ್ಮ ಚಂದ್ರಿಕಾ ಬೆಳದಿಂಗಳಾದರೆ ನಮ್ಮ ಗ್ರಂಥ ಸೂರ್ಯ ಬರ್ತಾ ಇದ್ದಾನೀಗ, ನಿಮ್ಮ ಬೆಳದಿಂಗಳೆಲ್ಲ ಮುಚ್ಚಿ ಹೋಗ್ತದೆ ನೋಡ್ರಿ ಅಂತ ಅನ್ನೋ ಕ್ರಮದಿಂದ ಹಿಂಗೆ ಆ ಶ್ರೀ ವೈಷ್ಣವ ಗ್ರಂಥ ಅನ್ನತಕ್ಕಂಥದ್ದು ತತ್ವಮಾರ್ತಾಂಡ ಅನ್ನತಕ್ಕ ಗ್ರಂಥ. ಅದು ಯದ್ಯಪಿ 300-400 ವರ್ಷದ ಹಿಂದೆ ಬಂದಿರೋ ಗ್ರಂಥ. ಆದರೆ ಯಾರೂ ಅದನ್ನು ಪ್ರಕಾಶಕ್ಕೆ ತಂದಿರಲಿಲ್ಲ. ಈಗ ಯಾರೂ ಅದನ್ನು ಖಂಡನ ಮಾಡಲಿಕ್ಕೆ ಸಮರ್ಥರಿಲ್ಲ. ಈಗ ಅದನ್ನು ಮುದ್ರಣ ಮಾಡಿಬಿಡೋಣ ಅನ್ನೋ ಕ್ರಮದಿಂದ ಆ ಗ್ರಂಥವನ್ನು ಮುದ್ರಣ ಮಾಡತಕ್ಕಂತಹ ಒಂದು ವಿಚಾರ 75ನೇ ಇಸ್ವಿಯಲ್ಲಿ ಪ್ರಸಕ್ತ ಆಗಿ ಬಂದಾಗ ಆ ವಿಚಾರ ನಮ್ಮ ಆಚಾರ್ಯರಿಗೆ ಬೀಳೋಣ. ಆ ಸಂದರ್ಭದಲ್ಲಿ ಆ ಗ್ರಂಥವನ್ನು ತರಿಸಿದರು. ಅದು ಇನ್ನೂ ಕೂಡ ಮುದ್ರಣ ಆಗಿತ್ತು. ಮುದ್ರಣ ಆದ್ರೂ ಕೂಡ ಅದನ್ನೇ ಸಮಾಜಕ್ಕೆ ಲೋಕಕ್ಕೆ ಇನ್ನೂ ಕೂಡ ಪ್ರಕಟಪಡಿಸಿ ಅದನ್ನು ಇನ್ನೂ ಯಾರಿಗೂ ಕೊಟ್ಟಿರಲಿಲ್ಲ. ಅದೇ ಸಂದರ್ಭದಲ್ಲಿ ಇವರು ಮೊದಲೇ ತರಿಸಿಕೊಂಡಿರೋದನ್ನೇ ಆ ಪುಸ್ತಕವನ್ನು ತರಿಸಿದವರೇನೆ ಕೇವಲ ಒಂದು 10-15 ದಿವಸದಲ್ಲೇನೆ ಆ ಗ್ರಂಥಕ್ಕೆ ಹಿಂದಿನವರು ಖಂಡನ ಮಾಡಿದ್ದಾರೆ. ಆದರೆ ಹಿಂದಿನವರು ಮಾಡಿರುವ ಖಂಡನ ಗ್ರಂಥ ಇನ್ನೂ ನಮಗೆ ಸಿಕ್ಕಿಲ್ಲಲ್ಲ. ಅಲ್ಲಿ ತನಕ ಒಂದು ಮಧ್ಯವರ್ತಿಯಾಗಿ ಈ ಗ್ರಂಥ ಇರಲಿ, ನಾವು ಬರೆಯುವ ಗ್ರಂಥ ಅನ್ನೋ ದೃಷ್ಟಿಯಲ್ಲಿ ಇಟ್ಟುಕೊಂಡು ಆ ತತ್ವಮಾರ್ತಾಂಡ ಗ್ರಂಥಕ್ಕೆ ಐಜಿ ಸ್ವಾಮಿಗಳವರು, ವ್ಯಾಸತತ್ವ ತೀರ್ಥರು ಅವರು ಶರದಾರ್ಮ ಅನ್ನತಕ್ಕಂತಹ ಗ್ರಂಥವನ್ನೇ ಅದನ್ನೇ ಆ ತತ್ವಮಾರ್ತಾಂಡವನ್ನೇ ವಿಮರ್ಶೆ ಮಾಡಲಿಕ್ಕೆ ಅವರು ಬರೆದಿರ್ತಕ್ಕ ಗ್ರಂಥ ಇದೆ ಅಂತ ಕೇಳಿದ್ದೀವಿ. ಆದ್ರೆ ನಮಗೆ ಸಿಗ್ತಿಲ್ಲಲ್ಲ. ಅದಕ್ಕೆ ಅದು ಮುಂದಲ್ಲ ಹಿಂದೆಲ್ಲ ಮುಂದೆ ಯಾವತ್ತೋ ಒಂದು ದಿವಸ ಬರ್ತದೆ, ನಮಗೆ ಸಿಗ್ತದೆ. ಅಲ್ಲಿಯವರೆಗೂ ಆ ಶರದಾಗಮ ಗ್ರಂಥ ಸಿಗುವವರೆಗೂ ಕೂಡ ಅಭಿನವ ಶರದಾಗಮ ನಾವು ಈ ಗ್ರಂಥವನ್ನೇ ಅಭಿನವ ಶರದಾಗಮ ಗ್ರಂಥವನ್ನು ಬರಿತೀವಿ ಅಂತ ಜಲಯಾಳಾಚಾರ್ಯರು ಚಂದ್ರಿಕಾಚಾರ್ಯರ ಆ ಗ್ರಂಥದ ಸೇವಾವನ್ನು ಮಾಡಿದರು. ಹೀಗೆ ನ್ಯಾಯಾಮೃತಾಗಮದಿಂದ ನ್ಯಾಯಾಮೃತ ಸೇವಾ, ಇನ್ನು ಅದರಂತೆ ಅಭಿನವ ಶರದಾಗಮದಿಂದ ಚಂದ್ರಿಕಾ ಗ್ರಂಥದ ಸೇವಾ, ಇನ್ನು ಅದರಂತೆಯೇ ತರ್ಕತಾಂಡವಕ್ಕೆ ವಿಶಿಷ್ಟವಾಗಿರತಕ್ಕ ವ್ಯಾಖ್ಯಾನವನ್ನೇ ಅದನ್ನು ಕೂಡ ಸ್ವಯಂ ತಾವು ನಿರ್ಮಾಣವನ್ನು ಮಾಡಿರತಕ್ಕಂತಹ ಕ್ರಮ, ಅದರಲ್ಲಿ ವಿಶೇಷತಃ ಪ್ರಮಾಣ ಲಕ್ಷಣವನ್ನು ವಿಮರ್ಶೆಯನ್ನು ಮಾಡಿರತಕ್ಕಂತಹ ಭಾಗ. ಹಿಂಗೆ ವ್ಯಾಸರಾಜರ ವ್ಯಾಸತ್ರಯದ ವಿಶಿಷ್ಟ ಸೇವಾವನ್ನು ಮಾಡಿರತಕ್ಕಂತಹ ಅಧಿಕಾರಿಗಳವರು ಅವರನ್ನೇ ಅವರು ಗ್ರಂಥದ ಈ ಪ್ರವಚನದ ಆರಂಭದಲ್ಲಿ ಏನು ಅವರ ಹೆಸರನ್ನು ತಗೊಂಡ್ರಲ್ಲ, ಅದು ಅವರು ಉದ್ದೇಶಪೂರ್ವಕವಾಗಿ ದೇವರು ನುಡಿಸಿದನೋ ಅಥವಾ ದೇವರು ನುಡಿಸೋದೇ ಉದ್ದೇಶ ಇತ್ತು ಅದನ್ನು ನೋಡಿದರೆ ವ್ಯಾಸರಾಜರಿಗಂತೂ ಇದು ಪರಮ ಪ್ರಿಯವಾಗಿರ್ತಕ್ಕಂತಹ ಒಂದು ಸಂದರ್ಭ ಅಂತ ನಮ್ಮ ಮನಸ್ಸಿಗೆ ಮನದಟ್ಟಾಗುತ್ತದೆ. ಕಾರಣ ಅವರು ಖರೇ ಸೇವಾ ಮಾಡಿದ್ರು. ವ್ಯಾಸರಾಜರಿಗೆ ಪ್ರಿಯವಾಗಿರ್ತಕ್ಕ ಸೇವಾ ಅಂತಂತಂದ್ರೆ ಅದು ಭೀಮಸೇನ ದೇವರ ವ್ಯಾಪಾರ. ಭೀಮಸೇನ ದೇವರ ವ್ಯಾಪಾರ ಅಂದ್ರೆ ಯಾವುದು?
ರಾಜಸೂಯ ಯಾಗ ಮಾಡೋದಲ್ಲ, ಎತ್ತುಕೊಂಡವನ್ನು ಹಾಕಿ ಅದನ್ನು ತುಪ್ಪವನ್ನು ಸುರಿಯೋದಲ್ಲ, ಯಾವ ಹಿಂಸೆ ದೇವರ ವ್ಯಾಪಾರ. ವಿಷ್ಣು ಪಕ್ಷಕ್ಕೆ ವೈಷ್ಣವ ಸಿದ್ಧಾಂತಕ್ಕೆ ಯಾರು ವಿರೋಧಿಗಳಿದ್ದಾರೋ ಅಂತ ಜನಾಸಂಧ ಪ್ರವೃತ್ತಿಗಳಲ್ಲಿ ಅವರು ಇದ್ದಲ್ಲಿಗೆ ಹೋಗಿ ಅವರ ಮೀಸೆಯನ್ನು ಹಿಡ್ಕೊಂಡು ತರತರ ಅವರನ್ನು ಹಾಗೆ ಎಳಕೊಂಡು ಬಂದು ಅವರನ್ನ ಜಜ್ಜಿ ಸ್ವಾಮಿ ಪ್ರೀತನಾಗುವಂತಹ ಕ್ರಮದಿಂದ ಏನು ಕೃಷ್ಣ ಪರಮಾತ್ಮರನ್ನೇ ಸಂತೋಷಪಡಿಸಿರ್ತಕ್ಕಂತಹ ಹಿಂಸೆ ದೇವರ ವ್ಯಾಪಾರ ಇದೆಯಲ್ಲ, ಹಂಗೆ ಯಾವ ಯಾವ ದುರ್ಮತದವರಿದ್ದಾರೆ, ದುರ್ವಾದಿಗಳಿದ್ದಾರೆ, ಅವರನ್ನ ಜಜ್ಜಬೇಕು, ಅವರನ್ನು ವಿಮರ್ಶೆ ಮಾಡಬೇಕು. ಅದು ಚಂದ್ರಿಕಾ ಗ್ರಂಥದ ಪ್ರಧಾನ ಕೆಲಸ. ಅದನ್ನು ತೋರಿಸಿದ್ದಾರೆ ಅವರು. ಇದೇ ಜನ್ಮಾಧಿಕರಣಕ್ಕೆ ಜನ್ಮಾದ್ಯಸ್ಯತ ಅನ್ನತಕ್ಕಂತಹ ಸೂತ್ರಕ್ಕೆ ಏನ್ ಹೇಳ್ತಾರೋ ಅದ್ವೈತ ಮತದವರು ಅನ್ನೋದರ ವಿಮರ್ಶೆಯನ್ನು ಮಾಡುತ್ತಾ ಅದರ ಧಾವತಿಯಲ್ಲಿ ಅವರು ವಿಚಾರವನ್ನು ತಿಳಿಸ್ತಕ್ಕಂತಹ ಕ್ರಮ, ಅವರು ಬ್ರಹ್ಮ ವಿಚಾರವನ್ನು ಮಾಡಬೇಕು ಅಂತ ಪ್ರಶ್ನೆ ಬಂತು. ಬ್ರಹ್ಮ ಅಂದ್ರೆ ಯಾರು? ಅವರು ಅದ್ವೈತ ಮತದಲ್ಲಿ, ನಮ್ಮ ಮತದಲ್ಲಿ ಪರಬ್ರಹ್ಮ ಅಂದ್ರೆ ಯಾರು? ಅನಂತಗುಣ ಪರಿಪೂರ್ಣನಾಗಿರತಕ್ಕ ಕಲ್ಯಾಣ ಗುಣಸಿಂಧವಾಗಿರತಕ್ಕ ಶ್ರೀಹರಿ. ಹೌದಷ್ಟೇ. ಅಂತಹ ಪರಮಾತ್ಮನ ವಿಚಾರ ಮಾಡಬೇಕು ಅಂದ್ರೆ ವಿಚಾರಕ್ಕೆ ಅಲ್ಲೋದು ಅರ್ಥ ಇದೆ, ವಿಚಾರ ಮಾಡಬೇಕಾದಂತಹ ಅಂಶ ಇದೆ, ವಿಚಾರಕ್ಕೆ ಅರ್ಹನೂ ಇದ್ದಾನೆ, ವಿಚಾರ ಮಾಡಲಿಕ್ಕೆ ಆಸ್ಪದನೂ ಇದೆ, ವಿಚಾರ ಮಾಡುವುದರಿಂದ ಆನಂದನೂ ಇದೆ. ಆದ್ರೆ ಅವ್ರ ಮತದಲ್ಲಿರೋದೇನು? ಶೂನ್ಯ ಬ್ರಹ್ಮ. ಎರಡನೇ ವಿಚಾರ ಇಲ್ಲ, ಇನ್ನೊಂದು ಅಂಶ ಏನೂ ಇಲ್ಲ. ಅಂತಹ ಒಂದು ನಿರ್ಗುಣ ನಿರಾಕಾರ ನಿರವಯವನಾಗಿರ್ತಕ್ಕಂತಹ ಆ ಒಂದು ಬೌದ್ಧ ಶೂನ್ಯಾತ್ಮಕವಾಗಿರ್ತಕ್ಕ ಪರಬ್ರಹ್ಮನಲ್ಲಿ ವಿಚಾರ ಏನು ಮಾಡಲಿಕ್ಕೆ ಅವಕಾಶ ಇದೆ ಅವರ ಮತದಲ್ಲಿ? ಹೌದು. ಅಂಥ ಇಟ್ಟುಕೊಂಡು ಮುಂದಿನ ಸೂತ್ರ ಬೆಳೆಸ್ತಾ ಹೊರಟು. ಈ ಬ್ರಹ್ಮನ ವಿಚಾರ ಮಾಡಬೇಕು ಅಂತಾದರೆ ಈ ಬ್ರಹ್ಮನಿಗೆ ವಿಚಾರ ಮಾಡುವುದು ಲಕ್ಷಣ ಪ್ರಮಾಣಗಳಿಂದ. ಇವನಿಗೆ ಯಾವ ಲಕ್ಷಣ ಹೇಳೋಣ? ಇವನಲ್ಲಿ ಈ ಬ್ರಹ್ಮನಲ್ಲಿ ಏನು ಇಲ್ಲೇ ಇಲ್ಲ ಅಂದ್ಮೇಲೆ ಇವನ ಲಕ್ಷಣ ಏನು ಹೇಳಬೇಕು ಅನ್ನೋ ಪ್ರಶ್ನೆಯನ್ನು ಹಾಕೊಂಡು, ಇಲ್ಲದೇ ಇದ್ರೂ ಅಡ್ಡಿ ಇಲ್ಲ. ಎಷ್ಟೋ ಸಲ ಕೆಲವೊಂದು ವಸ್ತುವಿನಲ್ಲಿ ಇರೋದಿಲ್ಲ, ಇಲ್ಲದೇ ಇರೋದ್ರಿಂದ ಅದರ ಲಕ್ಷಣ ಅಂತ ಇಟ್ಕೊಂಡು ವಿಚಾರ ಮಾಡಲಿಕ್ಕೆ ನಾವು ಲೋಕದಲ್ಲಿ ಹೊರಡೋದಿದೆ. ಅದಕ್ಕೆ ತಟಸ್ಥ ಲಕ್ಷಣ ಅಂತ ಕರೀತಾರೆ. ಹಂಗೆ ಈ ಜನ್ಮಾದಿ ಜಗತ್ತಿಗೆ ಸೃಷ್ಟಿಯಾದಿಗಳನ್ನು ಮಾಡ್ತಾ ಇದ್ದಾನಲ್ಲ ನಾರಾಯಣ, ಅದೇ ಅವನ ತಟಸ್ಥ ಲಕ್ಷಣ. ಆ ತಟಸ್ಥ ಲಕ್ಷಣವನ್ನು ಹೇಳಲಿಕ್ಕೆ ಯಾರು ಹೊರಟಿದೆ? ಈ ಜನ್ಮಾದ್ಯಸ್ಯೇತ ಅನ್ನೋ ಸೂತ್ರ ಹೊರಟಿದೆ. ಅನ್ನೋದು ಯಾರ ವಾದ? ಅದ್ವೈತಿಗಳ ವಾದ. ಶಾಸ್ತ್ರಾಗ ನೋಡ್ಬೇಕು, ಆ ಸಂದರ್ಭದಲ್ಲಿ ಹಾಸ್ಯ ಮಾಡ್ತಾ ಇದ್ದಾರೆ. ಲಕ್ಷಣ ಹೇಳೋದೇ ಯಾತಕ್ಕೋಸ್ಕರ? ಆ ವಸ್ತುವಿನ ಸ್ವರೂಪ ಏನು ಅಂತ ಅರ್ಥ ಮಾಡಿಸೋದಕ್ಕೋಸ್ಕರ. ಅಂತದ್ದು ಅವನಲ್ಲಿ ಇಲ್ಲದೇ ಇರೋದನ್ನೇ ಅವನ ಲಕ್ಷಣ ಅಂತ ಹೇಳಿ ಆಮೇಲೆ ಅದನ್ನು ಇಲ್ಲದೇ ಇರೋದನ್ನೇ ಲಕ್ಷಣ ಅಂತ ಹೇಳ್ತೀನಿ ಅಂತ ಅದನ್ನು ಉಪಾಯ ಮಾಡಿ ಹೊರಟು ಈ ಕ್ರಮದಿಂದ ವಿಚಾರವನ್ನು ಮಾಡೋದಿದೆಯಲ್ಲ, ಆ ವಸ್ತುವಿನ ಆ ಒಂದು ಅಸ್ತಿತ್ವವನ್ನೇ ಅದನ್ನು ಇಲ್ಲ ಅಂತ ಅನ್ನೋದನ್ನು ವ್ಯವಸ್ಥೆ ಮಾಡಲಿಕ್ಕೆ ಹೊರಟಿರತಕ್ಕ ವಿಚಾರ ಆಗಿದೆ ಹೊರತು ಅಂಥ ಲಕ್ಷಣ ತಗೊಂಡೇ ಉಪಯೋಗ ಇದೆ. ಆದ್ದರಿಂದ ಈ ತಟಸ್ಥ ಲಕ್ಷಣವನ್ನು ಹೇಳತಕ್ಕವಾದ ಅದು ಸರಿಯಲ್ಲ. ಹೀಗೆ ಅದ್ವೈತವನ್ನು ವಿಮರ್ಶೆಯನ್ನು ಮಾಡುತ್ತಾ ಇನ್ನು ಅದರಂತೆಯೇ ಈ ಜಗಜ್ಜನ್ಮಾದಿಗಳಲ್ಲಿ ಪರಮಾತ್ಮ ನಡೆಸ್ತಾ ಇದ್ದಾನೆ ಅಂತಂತೀರಲ್ಲ, ನಿಮ್ಮ ಬ್ರಹ್ಮನಿಂದ ಆಗ್ತದೆ ಅಂತ ತಟಸ್ಥ ಲಕ್ಷಣ ಅಂತ ಹೇಳ್ತಿರಲ್ಲ, ಅವನು ನಿರ್ಗುಣ ನಿರಾಕಾರ ಬ್ರಹ್ಮವ. ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ನಿಮ್ಮ ಬ್ರಹ್ಮ ಈ ಜಗತ್ತಿಗೆ ಸೃಷ್ಟಿ ಹೆಂಗೆ ಮಾಡ್ತಾನ? ಅವ ಸೃಷ್ಟಿ ಮಾಡೋದಿಲ್ಲ, ಅವನಲ್ಲಿರುವ ಮಾಯಾ ಸೃಷ್ಟಿ ಮಾಡ್ತಾ ಇದೆ. ಅಂದ್ರೆ ಅವ ಮಾಡಲಿಲ್ಲ, ಹೌದಲ್ಲ? ಹಂಗಾರೆ ಈ ಲಕ್ಷಣ ಯಾರಿಗಾಯ್ತು? ಜಗಜ್ಜನ್ಮಾದಿ ಕಾರಣತ್ವ ಅಂಬೋದು ಮಾಯಾದ ಲಕ್ಷಣ ಆಯ್ತು. ಅಂದ್ರೆ ಎಲ್ಲಿ ಲಕ್ಷಣ ಬರಬೇಕು ಅದು ಬರಲೇ ಇಲ್ಲ, ಎಲ್ಲಿ ಬರಬಾರ್ದು ಅಲ್ಲಿ ಬರ್ತಾ ಇದೆ. ಅಂದ್ಮೇಲೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಲ್ಲ, ಅಥಾತೋ ಮಾಯಾ ಜಿಜ್ಞಾಸ. ಯಾಕೆ? ಅದು ಜಗಜ್ಜನ್ಮಾದಿ ಕಾರಣ. ಹಂಗರ್ಬೇಕು ನೀನು. ಹೀಗೆ ಯಾರನ್ನೇ ಅದ್ವೈತ ಮತವನ್ನೇ ನಾನಾ ಕ್ರಮದಿಂದ ಏನು ಮಾಡಿದ್ದಾರೆ ಇದರಲ್ಲಿ ವಿಮರ್ಶೆಯನ್ನು ಮಾಡಿರ್ತಕ್ಕಂತಹ ಕ್ರಮ. ಇನ್ನು ರಾಮಾನುಜರಂತ ಅವ್ರು ಮೂರ್ನಾಮ ಹಾಕಿದ್ರು. ಹೌದಲ್ಲ? ಅವ್ರು ಮೂರೇ ಹೌದಲ್ಲ? ಸೃಷ್ಟಿ ಸ್ಥಿತಿ ಲಯ ಮೂರೇ. ಜಗಜ್ಜನ್ಮಾದ್ಯಸ್ಯೇತ ಓಂ ಜನ್ಮ ಆದಿ. ಆದಿ ಶಬ್ದದಿಂದ ಎಷ್ಟು ತಗೋಬೇಕು ಅನ್ನೋ ವಿಚಾರವನ್ನು ಮಾಡುತ್ತಾ, ಜನ್ಮ ಅಂದ್ರೆ ಉತ್ಪತ್ತಿ, ಆದಿ ಅಂದ್ರೆ ಇದು ಮೊದಲಾದದ್ದು, ಮೊದಲಾದದ್ದು ಅಂದ್ರೆ ಉತ್ಪತ್ತಿ, ಆಮೇಲೆ ಸ್ಥಿತಿ, ಆಮೇಲೆ ಲಯ. ಸೃಷ್ಟಿ ಸ್ಥಿತಿ ಲಯ, ಅದಕ್ಕೆ ಅವ್ರು ಮೂರ್ನಾಮ ಹೇಳ್ಬಿಟ್ಟು ಮೂರೇ ಅವರು ನೋಡಿ. ಹೀಗೆ ಜನ್ಮಾದಿ ಶಬ್ದ ಅಂತ ಮೂರು ತೋರಿಸ್ತಾ ಇದ್ದಾರೆ ಅವರು. ಅದನ್ನು ಚಂದ್ರಿಕಾಚಾರ್ಯ ತಗೊಂಡು ಖಂಡನವನ್ನು ಮಾಡುತ್ತಾ ಮೂರನೇ ತಗೊಳ್ಳಿಕ್ಕೆ ಬರೋದಿಲ್ಲ. ಸೃಷ್ಟಿ ಸ್ಥಿತಿ ಸಮೃದ್ಧಿಶ್ಚ ನಿಯತಿರ್ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಯಸ್ಮಾತ್ ಯಸ್ಮಾತ್ ಸ ಹರಿರೇ ಕರಾಟೆ. ಹೀಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಟನ್ನು ತಗೋಬೇಕು. ಎಲ್ಲಿ? ಈ ಜನ್ಮಾದಿ ಆದಿ ಶಬ್ದದಿಂದ ಮೂರೇ ತಗೊಳ್ತಕ್ಕಂಥ ಅಲ್ಲ. ಅದ್ಯಾಕೆ ಅಂತ ಪ್ರಶ್ನೆ ಬಂದಾಗ ಯಥೋವಾ ಇಮಾನಿ ಭೂತಾನಿ ಜಾಯಂತಿ ಜಾಯಂತಿ ಒಂದು, ಏನು ಜಾತಾನಿ ಜೀವಂತಿ ಎರಡು, ಯತ್ ಪ್ರಯಂತಿ ಮೂರು, ಅಭಿಸಂವಿಶಂತಿ ನಾಲ್ಕನೇ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಮೂರೇ ತಗೊಳ್ಳೋದಾಗಿದ್ದರೆ ಅಭಿಸಂವಿಶಂತಿ ಎಂಬತಕ್ಕ ಶಬ್ದ ಹೆಂಗೆ
ನಿಷ್ಪ್ರಯೋಜನ ಇದೆ, ಪ್ರಯೋಜನ ಹೇಳೋದು ಅದು ತಪ್ಪಿದೆ. ಹೀಗೆ ಸರ್ವಾಂಶದಲ್ಲೂ ಕೂಡ ಎಲ್ಲೆಲ್ಲಿ ನೋಡಿದ್ರು ಕೂಡ ಅದು ದೋಷಭೂಯಿಷ್ಠ, ಎಲ್ಲೆಲ್ಲಿ ನೋಡಿದ್ರು ಕೂಡ ಗುಣಪರಿಪೂರ್ಣ ಅಂತಂತಂದ್ರೆ ನಮ್ಮ ಶ್ರೀಮದಾಚಾರ್ಯ ಸಿದ್ಧಾಂತ ಒಂದೇ. ಹೀಗೆ ವ್ಯವಸ್ಥಾವನ್ನು ಮಾಡಿರತಕ್ಕ ಆಚಾರ್ಯರು ಚಂದ್ರಿಕಾಚಾರ್ಯ ಸಾಮಾನ್ಯರಲ್ಲ. ಅಂತಹ ಚಂದ್ರಿಕಾಚಾರ್ಯರ ಗುಣಗಾನವನ್ನೇ ಚಂದ್ರಿಕಾ ಗ್ರಂಥದ ಒಂದು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಎರಡು ಅಕ್ಷರವನ್ನು ಹೇಳೋದು ಅಂತಂತಂದರೆ ಅದನ್ನು ನಾವು ಹೇಳ್ತೀವಿ ಅಂತಂದ್ರೆ ಎಷ್ಟು ಹೇಳಿದ್ರು ಕೂಡ ಎಷ್ಟಾಗ್ತದೆ. ನಮ್ಮ ಆದಿತ್ಯ ತೀರ್ಥ ಹೇಳಿದಂತೆ ಸ್ಥಾನೇ ಥಾಪಿ ಕ್ವಚಿತ್ ಸ್ಯಾತ್ ಇಹ ಪುನರುದಧಿ ಸ್ನಾನ ಸಂಕಲ್ಪವತ್ಸ. ನಾವೇನು ಮಾಡಿದ್ರು ಕೂಡ ಅದು ಸಮುದ್ರ ಸ್ನಾನ ಅಹಂಕರಿಸಿ ಸಮುದ್ರ ಸ್ನಾನ ಮಾಡ್ತೀರಿ ಅಂತ ಪ್ರತಿಜ್ಞಾವನ್ನು ಮಾಡಿ ಮುಳುಗು ಹಾಕಿದ್ರೆ ಅಷ್ಟು ಸಮುದ್ರದ ನೀರನ್ನು ತಲೆ ಮೇಲೆ ಹಾಕೋತೀವ? ಎಷ್ಟು ನೀರು ಹಾಕೊಡ್ತೀವಿ? ಒಂದಲ್ಲಿ ನಮ್ಮ ತಲೆ ಮೇಲೆ ಹೋದ್ರೆ ಅಷ್ಟೇ ನಮ್ದು ಸಾಮರ್ಥ್ಯ ಮುಗಿದು ಹೋಗಿರ್ತದೆ. ಹೆಂಗೋ ಹಂಗೆ ಚಂದ್ರಿಕಾಚಾರ್ಯರ ವಿಚಾರ ಸಮುದ್ರದ ಅಲೆಗಳಂತೆ ಅವು ನಿಂತೇ ಇಲ್ಲ. ಹೊಸ ಹೊಸ ರೂಪದಿಂದ ಅದನ್ನು ಮತ್ತಷ್ಟು ಓದಿದವರಿಗೆ ಇದು ಒಂದು ಅರ್ಥ ಬಂತು ಅಂದ್ರೆ ನಿತ್ಯ ವಿನೋದನ ಕ್ರಮದಿಂದ ಅರ್ಥ ವಿಶೇಷವನ್ನು ತಿಳಿಸ್ತಕ್ಕಂತಹ ಅಂತಹ ಒಂದು ಸಕಲ ಹರಿವಾಯು ಗುರುಗಳ ಸನ್ನಿಧಾನೋಪೇತವಾಗಿರತಕ್ಕ ಗ್ರಂಥ ಅದು ಸಾಮಾನ್ಯ ಚಂದ್ರಿಕಾ ಗ್ರಂಥ ಅಂತಂತಂದ್ರೆ ಅಂತಹ ಗ್ರಂಥದ ರಸವನ್ನು ಹೀರಬೇಕು, ಕರೇ ಅದರ ರಸವನ್ನು ತಗೋಬೇಕು ವಿಜೇಂದ್ರ ಸ್ವಾಮಿಗಳವರು. ಅಂತಹ ವಿಜೇಂದ್ರ ಸ್ವಾಮಿಗಳವರಿಂದ ಅನುಗ್ರಹ ಪಡೆದಿರತಕ್ಕಂಥ ಇವತ್ತಿನ ಆರಾಧ್ಯರಾಗಿರ್ತಕ್ಕ ಮಹಾಪುರುಷರು ಯಾರವರು? ಸುಧೀಂದ್ರ ಸ್ವಾಮಿಗಳವರು. ಅದನ್ನೇ ಸುಧೀಂದ್ರ ಸ್ವಾಮಿಗಳವರನ್ನು ಕೊಂಡಾಡ್ತಾ ಅದನ್ನೇ ವಾದೇಂದ್ರ ತೀರ್ಥರು ತಿಳಿಸಿರ್ತಕ್ಕಂತಹ ಕ್ರಮ. ವ್ಯಾಭೂತಾಮಿತ ಕೃತಿ ರಚನಾ ಚಾರು ಚಾತುರ್ಯ ದೃಶ್ಯತೆ ಕರ್ನಾಟಕ ಶೋಣಿಪಾಲ ಪ್ರತಿಪದ ರಚಿತಾನೇಕ ರತ್ನಾಭಿಷೇಕಃ ಪತ್ರೀಶಾರೂಢಲಕ್ಷ್ಮೀ ಪತಿಪದನಲಿನಾದಗ್ರರೋಲಂಬಲೀಲಃ ವಿಖ್ಯಾತ ಶ್ರೀ ಸುಧೀಂದ್ರೌ ರತಿಪತಿರತುಲೋ ಭದ್ರಂ ನಿದ್ರಯೇಮ್ನಃ. ಸುಧೀಂದ್ರ ಶ್ರೀಪಾದಗಳವರು ಸ್ವಾಮಿ ನೀವು ನಮ್ಮ ಪರಮಂಗಳವನ್ನು ಕೊಡ್ತಕ್ಕಂಥವ್ರು, ನಿಮ್ಮಲ್ಲಿ ಶರಣಾಗತರಾಗಿದ್ದಾಗಿದ್ದೀವಿ. ಮಧುರಾಯ ಸೇವಾವಲ್ಲಿ ಟೀಕಾ ಗ್ರಂಥದಿಂದ ಟೀಕಾರಾಯ, ವಾದ ಗ್ರಂಥಗಳಿಂದ ವ್ಯಾಸರಾಜರು, ಯುಕ್ತಿಗಳ ಪ್ರಶ್ಲೇಷದಿಂದ ನಾಳಿನ ದಿವಸ ಬರ್ತಾರೆ ಅವರು ಯುಕ್ತಿ ಮಲ್ಲಿಕಾಚಾರ್ಯರು. ಎಲ್ಲೆಲ್ಲಿ ತಗೊಂಡು ಯುಕ್ತಿಯನ್ನು ಹಾಕಬೇಕು ಹೆಂಗೆ ಅನ್ನೋದನ್ನು ತೋರಿಸ್ಲಿಕ್ಕೆ ಅವರು ಯುಕ್ತಿಯಿಂದ ಮಾಡಿರ್ತಕ್ಕಂತಹ ಸೇವಾ ಅವ್ರದ್ದಾದರೆ. ಇಲ್ಲಿ ಅಮಿತ ಕೃತಿ ರಚನಾ ಯಾಭೂತ ಮಧ್ಯ ಹೃದಯ ಅಮಿತ ಕೃತಿ ರಚನಾ ಅದ್ಭುತವಾಗಿರತಕ್ಕ ಸಾಹಿತ್ಯ ಕಲಾ ಸಂಪತ್ತಿನಿಂದ ಅಲಂಕಾರ ಶಾಸ್ತ್ರ, ಸಾಹಿತ್ಯ ಶಾಸ್ತ್ರ, ಗದ್ಯಪದ್ಯಾತ್ಮಕವಾಗಿರತಕ್ಕ ನಾಟಕಾದಿ ಗ್ರಂಥಗಳು ಇದ್ಯಾವುದು ಮಾತುರಿಗೆ ಬರೋದೇ ಇಲ್ಲ ಅನ್ನೋ ಕ್ರಮದಿಂದ ಯಾರಾದರೂ ಆಕ್ಷೇಪವನ್ನು ಮಾಡಲಿಕ್ಕೆ ಬಂದರೆ ಅಂತಹ ಆ ಸಾಹಿತ್ಯವನ್ನೇ ಪರಿಪೂರ್ಣ ಮಟ್ಟದಲ್ಲಿ ಆಚಾರ್ಯರ ಸಿದ್ಧಾಂತವನ್ನು ಎತ್ತಿಡಿಯತಕ್ಕ ಸೇವಾವನ್ನು ಮಾಡಲಿಕ್ಕೆ ಬಂದಿರತಕ್ಕಂತಹ ಮಹಾನುಭಾವರು ಅಂತಂದರೆ ಇವತ್ತಿನ ಆರಾಧ್ಯರಾಗಿರತಕ್ಕ ಮಹಾಪುರುಷರವರು ಸುಧೀಂದ್ರ ತೀರ್ಥ ಶ್ರೀಪಾದಗಳು. ಅವರ ಸಾಹಿತ್ಯ, ಅವರ ಕಲಾ, ಅವರ ಒಂದು ಪದ್ಯಕಲಾ ಕೌಶಲಕ್ಕೆ ಕರ್ನಾಟಕ ಕ್ಷೋಣಿಪಾಲ. ಈ ಕರ್ನಾಟಕ ದೇಶದ ರಾಜ ಇದ್ದಲ್ಲ ಆತ ಆ ಕಾಲದಲ್ಲಿ ಪ್ರತಿಪದ ರಚಿತಾನೇಕ ರತ್ನಾಭಿಷೇಕ. ಪ್ರತಿಪದ ಅವರ ಆಸ್ಥಾನಕ್ಕೆ ಸುಧೀಂದ್ರ ಸ್ವಾಮಿ ಅವರು ಬಂದರು ಅಂತಂತಂದ್ರೆ ಅವರ ಪದ ಅವರ ಹೆಚ್ಚಿಗೆ ಬಗಸಿ ರತ್ನವನ್ನು ತಗೊಂಡು ಅಭಿಷೇಕ ಮಾಡುತ್ತಿದ್ದಂತೆ. ಇನ್ನು ಅದರಂತೆಯೇ ಪ್ರತಿಪದ ಬಾಯಿಂದ ಒಂದೊಂದು ಪದವನ್ನು ಕೂಡ ರಚಿತ ಅನೇಕ ರತ್ನಾಭಿಷೇಕ. ಹಿಂಗೆ ರಾಜನಿಂದ ವಿಶಿಷ್ಟ ಮರ್ಯಾದವನ್ನೇ ಆ ಕಾಲದಲ್ಲಿ ಜಗತ್ತಿಗೆ ತೋರಿಸಿಕೊಟ್ಟು ಹಿಂಗೆ ವೈಭವದಿಂದ ತಮ್ಮ ಸಾಮ್ರಾಜ್ಯವನ್ನು ನಡೆಸಿರ್ತಕ್ಕಂತಹ ಮಹಾಪುರುಷರು ಸುಧೀಂದ್ರ ಶ್ರೀಪಾದಗಳವರು. ಹಂಗಂತ ಐಶ್ವರ್ಯಕ್ಕೇನಾದರೂ ಅವರೇ ಅವರು ತತ್ಪರರಾಗಿ ಅಟ್ಲಾಗಿ ನಿಂತು ಬಿಟ್ರ ಅವರು. ಅದಕ್ಕೇನಂದ್ರು ಪ್ರತಿಪದ ರಚಿತ ಅನೇಕ ರತ್ನಾಭಿಷೇಕ. ರತ್ನಾಭಿಷೇಕವನ್ನು ಮಾಡಲಿಕ್ಕೆ ಬಂದ್ರೆ ಅವರು ತಲೆಮಾರು ಹಾಸಿಕೊಳ್ಳಿಲ್ಲಂತೆ. ಪ್ರತಿಪದ ರಚಿತ ನಮ್ಮ ಕಾಲು ಸಮಾನ ಆ ರತ್ನಾದಿಗಳು ಆ ಕಾಲಿಗೆ ಹಾಕಿಕೊಳ್ಳುವುದು. ಅದಕ್ಕೆ ನಮ್ಮ ಕಣತನಕ್ಕೆ ಬೇಡ ಅಂತ ಇಂಥವರು ಅಷ್ಟು ವಿರಕ್ತರಾಗಿ ಸಾಧನವನ್ನು ಮಾಡಿರ್ತಕ್ಕಂತಹ ಮಹಾಪುರುಷರು ಸುಧೀಂದ್ರ ಶ್ರೀಪಾದಗಳವರು. ಅವರ ವೈರಾಗ್ಯ, ಅವರ ಜ್ಞಾನ, ಅವರ ಭಕ್ತಿ, ಅವರ ನಿಷ್ಠ, ಅವರು ತೋರಿರ್ತಕ್ಕಂತಹ ಒಂದು ಸಿದ್ಧಾಂತ ಸೇವಾ ನೋಡ್ಬೇಕಾ. ಏಕಾದಶ ಸ್ಕಂದಕ್ಕೆ ಅವರು ಮಾಡಿರ್ತಕ್ಕಂತಹ ವ್ಯಾಖ್ಯಾನ ಕ್ರಮ, ಒಂದೊಂದು ಅವರ ವಿಶಿಷ್ಟ ಸಾಧನ ಸಂಪತ್ತಿಗೆ ಎಲ್ಲರೂ ಕೂಡ ದೇವರಿದ್ದಲಿಗೆ ನಾವು ಹೋದರೆ ಅವರಿದ್ದಲಿಗೆ ದೇವರು ಬಂದು ಬಿಡ್ತದೆ. ಯಾರಿದ್ದಲಿಗೆ? ಸುಧೀಂದ್ರ ಸ್ವಾಮಿಗಳು ದೇವರ ಪೂಜಾವನ್ನು ಮಾಡ್ತಾ ಎಲ್ಲ ಪ್ರತಿಭಾವನ್ನು ಇಡ್ತಾ ಆ ಸೇವಾವನ್ನು ಮಾಡ್ತಾ ಇರಬೇಕಾದ್ರೆ ಹಿಂಗೆ ದೇವರ ತುಳಸಿ ಆದಿಗಳನ್ನು ಅರ್ಪಣವನ್ನು ಮಾಡ್ತಾ ಸ್ವಾಮಿ ತೋಂತ ಹಿಂಗೆ ದೇವರಿಗೆ ಅರ್ಪಣೆ ಮಾಡ್ತಿದ್ರೆ ಪತ್ರೀಶಾರೂಢ ಲಕ್ಷ್ಮೀ ಪತಿ
ಲಕ್ಷ್ಮೀನಾರಾಯಣ ದೇವರು, ಗರುಡವಾಹನ. ಹೀಗೆ ಪರಮಾತ್ಮನನ್ನೇ ಎಲ್ಲರೂ ಆವಾಹನೆ ಮಾಡಿ ಕರೆಸಿದರೆ ಸ್ವಾಮಿ ತಾನೇ ಹಾರ್ತಾ ಬಂದು ಕೂತ್ಕೊಂಡು ಅನುಗ್ರಹವನ್ನು ಮಾಡಿರ್ತಕ್ಕಂತಹ ವಿಶಿಷ್ಟ ಆ ಒಂದು ದೇವರ ಅನುಗ್ರಹಕ್ಕೆ ಪಾತ್ರರು ಸಾಮಾನ್ಯರಲ್ಲ. ಇನ್ನೇನು ಹೇಳಿ ಇರ್ತದೆ. ವಿಖ್ಯಾತ ಶ್ರೀ ಸುಧೀಂದ್ರ, ವಿಖ್ಯಾತ ಶ್ರೀ ಸುಧೀಂದ್ರ ವ್ರತಿಪತಿರತುಲೋ ಭದ್ರ ಮುನ್ನಿದ್ರಯೇನಃ. ಅವರು ವಿಖ್ಯಾತರು ಅಂತದ್ದು. ಅವರೆಲ್ಲ ಮೂಲೆಯಲ್ಲಿರೋರಲ್ಲ, ಅವ್ರು ಹೆಂಗಿದ್ದಾರೆ? ಅವರು ವಿಖ್ಯಾತರು. ವಿಖ್ಯಾತ ಶಬ್ದಾರ್ಥ ಏನು? ಬಹಳ ಪ್ರಸಿದ್ಧರು ಅಂತ. ಲೋಕದಲ್ಲಿ ಪ್ರಸಿದ್ಧಿ ಎಂಬುದು ನಾನಾ ಪ್ರಕಾರ ಇದೆ. ಆದರೆ ಇವರು ಬರೇ ಖ್ಯಾತಿ ಅಲ್ಲ. ಇವರು ಯಾವುದು ಖ್ಯಾತಿ? ವಿಖ್ಯಾತ, ವಿಶಿಷ್ಟವಾದ ಖ್ಯಾತಿ. ಯಾಕೆ ವಿಶಿಷ್ಟ ಖ್ಯಾತಿ ಅಂತಂತಂದ್ರೆ ಅವ್ರ ಮೇಲೂ ವಿ ಇದ್ದಾರೆ, ಕೆಳಗೂ ವಿ ಇದ್ದಾರೆ. ಮೇಲೂ ಯಾರು? ವಿ. ಯಾರವರು? ವೀರೇಂದ್ರ ಸ್ವಾಮಿಯವರು ಇದ್ದಾರೆ. ಕೆಳಗೆ ಯಾರಿದ್ದಾರೆ? ಅವರು ಎಲ್ಲರಿಗಿಂತ ವಿ. ಅವರು ವಿ ಅಂದ್ರೆ ವ್ಯಾಸರಾಜರು ಅಂತ. ವ್ಯಾಸರಾಜರೇ ಮತ್ತೊಂದು ರೂಪದಿಂದ ಎಲ್ಲ ಬಂದಿದ್ದಾರೆ, ಅವರು ಕೆಳಗೆ ಬಂದಿದ್ದಾರೆ. ಅಂದ್ರೆ ಮೇಲೆ ಕೆಳಗೆ ಆ ವಿ ವಿಕಾರದಿಂದ ವಿ ಅನ್ನೋದರಿಂದ ವೈಶಿಷ್ಟ್ಯವನ್ನು ತೋರಿಸಲಿಕ್ಕೆ ಬಂದಿರತಕ್ಕ ಇಬ್ಬರು ಹೊಂದಿರತಕ್ಕಂಥವರಾದ್ದರಿಂದ ಅವ್ರೇನಾಗಿಬಿಟ್ರವರು? ವಿಖ್ಯಾತ ಶ್ರೀ ಸುಧೀಂದ್ರ ವ್ರತಿಪತಿರತುಲೋ ಭದ್ರ ಮುನ್ನಿದ್ರಯೇನಃ. ಹೌದಂತೆ. ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕ ಶ್ರೀ ರಾಘವೇಂದ್ರೋ ಯತಿರಾಜ್ ಗುರುರ್ಮೇ ಸ್ಯಾತ್ ಭಯಾಪಹ. ಯಾವುದರ ಶ್ಲೋಕದ ಈ ಶ್ಲೋಕ ಯಾವುದಕ್ಕೆ ವ್ಯಾಖ್ಯಾನ? ವಿಖ್ಯಾತ ಶ್ರೀ ಸುಧೀಂದ್ರ. ವಾದೀಂದ್ರ ತೀರ್ಥ ವಿಖ್ಯಾತ ಅನ್ನೋ ಶಬ್ದ ಆಡಿದ್ದಾರಲ್ಲ, ಆ ವಿಖ್ಯಾತ ಅನ್ನೋ ಶಬ್ದ ಈ ಶ್ಲೋಕದ ಅರ್ಥನೇ. ಅಂದ್ರೆ ತಾತ್ಪರ್ಯ, ಜಗತ್ತಿಗೆ ಮಂತ್ರಾಲಯ ಪ್ರಭುಗಳನ್ನು ಕೊಟ್ಟ ಮೇಲೆ ಅವರ ಆ ಒಂದು ಸ್ವರೂಪ ಎಷ್ಟು ದೊಡ್ಡದು ಅಂತ ಅನ್ನೋದನ್ನು ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಅಂತಹ ಸುಧೀಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ಇವತ್ತು. ಯಾವತ್ತೂ ಕೂಡ ಎಷ್ಟೇ ನಾವು ವೇದಶಾಸ್ತ್ರ, ಪುರಾಣ, ಇತಿಹಾಸ, ಪಾಠ ಪ್ರವಚನ ಏನು ನಡೆಸಿದ್ರು ಕೂಡ ನಮ್ಮ ಸ್ವಾಮಿ ಅದಕ್ಕೆ ಮೆಚ್ಚೋದಿಲ್ಲಂತೆ. ಯಾವುದಕ್ಕೆ ಮೆಚ್ಚಿದಾನಾತ? ಬಂದಿರ್ತಕ್ಕ ತತ್ತತ್ ಕಾಲೋಚಿತರಾಗಿ ಪ್ರಸಕ್ತರಾಗಿರ್ತಕ್ಕ ಜ್ಞಾನಿಗಳಿದ್ದಾರಲ್ಲ, ನಿಮ್ಮ ಗುರು ಪರಂಪರಾದಲ್ಲಿ ಘಟಕರಾಗಿ ಬಂದಿರತಕ್ಕಂಥವರು, ಅಂತಹ ಗುರುಗಳಲ್ಲಿ ಭಕ್ತಿಯನ್ನು ಮಾಡಿ, ಗುರುಗಳ ಸೇವಾವನ್ನು ಮಾಡಿ, ಗುರುಗಳ ಗುಣಗಾನವನ್ನು ಮಾಡಿ. ಅದಕ್ಕೆ ಸ್ವಾಮಿ ಏನಾಗಿದ್ದಾನೆ? ಆ ಅನುಷ್ಠ ಅಂದರೆ ಸೇವಾವನ್ನು ತಗೊಳ್ಳಿಕ್ಕೆ ಬರ್ತಾನಂತೆ. ಅಂದ್ರೆ ನಾವೇನು ಚಂದ್ರಿಕಾ ಹೇಳ್ತೀವಿ, ನಾವೇನು ಅದರ ವಿಚಾರವನ್ನು ತಿಳಿಸ್ತೀವಿ, ನಾವು ಅತ್ಯಂತ. ಆದರೆ ಸ್ವಾಮಿ ಮಂತ್ರಾಲಯ ಪ್ರಭುಗಳು, ನಿಮ್ಮ ಸನ್ನಿಧಾನ, ನಿಮ್ಮ ಗುರುಗಳು ಸುಧೀಂದ್ರ ಸ್ವಾಮಿಗಳವರು, ಅವರ ಆರಾಧನಾ ಮಹೋತ್ಸವ ಇವತ್ತು. ನೀವು ಅಂತಹ ಸುಧೀಂದ್ರ ಸ್ವಾಮಿಗಳವರಿಂದ ಬಂದಂಥವರು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮ ಗುರುಗಳ ವಿಚಾರವನ್ನೇ, ಅವರ ಒಂದು ನಾಮೋಚ್ಚಾರವನ್ನೇ ಸುಧೀಂದ್ರ ತೀರ್ಥರು ಇಷ್ಟು ಗಟ್ಟಿಯಾಗಿ ಹೋಗಿದ್ರೆ ಸಾಕು, ರಾಯರಿಗೆ ಆನಂದ ಆಗಿರ್ತದೆ. ನಮ್ಮ ಗುರುಗಳ ಹೆಸರು ಹೇಳಿದ್ದಪ್ಪ ಅಂತ ಇವನು ನಾವು ಕಣ್ಣಿಟ್ಟು ನೋಡಬೇಕಿದ್ರು, ಉದ್ಧಾರ ಮಾಡಬೇಕು ಅಂತ. ಹಾಗೆ ದೊಡ್ಡವರ ಆ ಒಂದು ನಾಮೋಚ್ಚಾರವನ್ನು ಮಾಡೋದು ಅಷ್ಟೇನೇ ನಮ್ಮ ಕರ್ತವ್ಯ ಇರ್ತಕ್ಕಂಥದ್ದು. ಅಂಥದ್ದು ಚಂದ್ರಿಕಾಚಾರ್ಯರ ಈ ಒಂದು ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಏನು ಚಂದ್ರಿಕಾಚಾರ್ಯರ ಸೇವಾ ರೂಪದಿಂದಲೇ ನಡೆಸ್ತಕ್ಕಂತಹ ಪ್ರವಚನ ಮಾಲಿಕಾ, ಆ ಒಂದು ಪ್ರವಚನ ಮಾಲಿಕಾದಲ್ಲಿ ಘಟಕವಾಗಿ ಇವತ್ತಿನ ದಿವಸ ಜನ್ಮಾಧಿಕರಣದ ವಿಚಾರವನ್ನು ಚಂದ್ರಿಕಾಚಾರ್ಯರಲ್ಲಿ ಭಕ್ತಿ ಶ್ರದ್ಧಾಳಿಗಳು ನಮಗೆ ಹೆಚ್ಚೆಚ್ಚು ಆಗತಕ್ಕಂತಹ ಕ್ರಮದಲ್ಲಿ ಎರಡು ಅಕ್ಷರವನ್ನೇ ದೊಡ್ಡವರ ಸನ್ನಿಧಾನದಲ್ಲಿ, ರಾಯರ ಸನ್ನಿಧಾನದಲ್ಲಿ, ಅದರಲ್ಲೂ ಕೂಡ ಚಂದ್ರಿಕಾ ಗ್ರಂಥವನ್ನೇ ನಮ್ಮ ಆಚಾರ್ಯರು 12 ವರ್ಷದಿಂದ ಇಲ್ಲಿ ಪಾಠ ಪ್ರವಚನವನ್ನು ನಡೆಸ್ತಾ ಇದ್ದಾರೆ. ಅದು ಪ್ರತಿ ಪಂಕ್ತಿಯನ್ನು ಕೂಡ 2 ಸಲ ಅದಕ್ಕೆ ಅರ್ಥವನ್ನು ಹೇಳಿ, ಅಷ್ಟೇ ಅಲ್ಲದೇನೆ ಆ ಚಂದ್ರಿಕಾ ಗ್ರಂಥಕ್ಕೆ ರಾಯರು ಬರೆದಿರ್ತಕ್ಕ ಪ್ರಕಾಶ ಗ್ರಂಥವನ್ನೇ ಅದನ್ನು ಕೂಡ ಒಂದು ಅಕ್ಷರವನ್ನು ಬಿಡದೇ ಇದ್ದಂತೆ ಅದನ್ನು ಅವರು ರಾಯರ ಸನ್ನಿಧಾನದಲ್ಲಿ ಯಾರೆಷ್ಟು ಅರ್ಥ ಮಾಡಿಕೊಳ್ತಾರೋ ಬಿಡ್ತಾರೋ, ಯಾರಿಗೆ ಏನೋದ್ರಿಂದ ಹೆಚ್ಚಿನ ಜ್ಞಾನ ಲಾಭ ಎಷ್ಟೆಷ್ಟು ಅವರವ್ರ ಯೋಗ್ಯತಾನುಸಾರ ಆಗ್ತದೋ ಬಿಡ್ತದೋ, ರಾಯ ಸುಪ್ರೀತರಾಗಿದ್ದಾರೆ. ದೊಡ್ಡವರ ಸನ್ನಿಧಾನ, ರಾಯರ ಸನ್ನಿಧಾನದಲ್ಲಿ ಅನುವಾದ ಮಾಡಬೇಕು ಅನ್ನೋ ಕ್ರಮದಿಂದ ನಮ್ಮ ಆಚಾರ್ಯರು ಏನಿಲ್ಲ ಆ ಚಂದ್ರಿಕಾ ಅನುವಾದವನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಅವರ ನಿರ್ಯಾಣ ಪೂರ್ವದಲ್ಲಿ 1 ತಿಂಗಳು ಪೂರ್ವದಲ್ಲಿ ಮುಂದೆ ನೀನು ರಾಯರ ಸನ್ನಿಧಾನದಲ್ಲಿ ಅವಶಿಷ್ಟವಾಗಿರ್ತಕ್ಕ ಪ್ರಾಯ 10-12 ವರ್ಷದಿಂದ ಎಲ್ಲ ಹೇಳಿದ್ದೆ. ಕಡೆಗೆ ಒಂದು 10-20 ಪತ್ರ ಅಷ್ಟೇನೆ ಉಳಿದಿರ್ತಕ್ಕಂಥ ಭಾಗ ಏನಿತ್ತು ಅಷ್ಟನ್ನು ಅನುವಾದವನ್ನು ಮಾಡುವಂತ ನಮಗೇನು ಆದೇಶವನ್ನು ಕೊಟ್ಟಿದ್ದಾರೆ. ಅದರಂತೆ ರಾಯರ ಸನ್ನಿಧಾನದಲ್ಲಿ ನಾವೇನು ನಿತ್ಯ ಚಂದ್ರಿಕಾ ಗ್ರಂಥದ 2 ಅಕ್ಷರವನ್ನು ಹೇಳತಕ್ಕಂಥ ಒಂದು ಸುಯೋಗ ಬಂದಿದೆ. ಆ ಒಂದು ಯೋಗದಿಂದಲೇ ಮಂತ್ರಾಲಯ ಪ್ರಭುಗಳು ಈ ಒಂದು ಪ್ರವಚನ ಮಾಲಿಕಾ ಸಂದರ್ಭದಲ್ಲೂ ಕೂಡ 2 ಅಕ್ಷರ ನನ್ನ ವಿಚಾರವನ್ನು ಇಲ್ಲಿ ಹೇಳಿ ಸೇವಾವನ್ನು ಮಾಡುವಂತ ಅವರೇ ಪ್ರೇರಣಾವನ್ನು ಮಾಡಿ ಈ ಸ್ಥಳದಲ್ಲಿ ನಮ್ಮನ್ನು ತಳಿಸಿ ಕೂಡಿಸಿದ್ದಾರೆ ಅಂತ ಕಾಣಿಸ್ತದೆ. ಅದರಂತೆ ಆಡಳಿತ ಮಂಡಳಿಯವರು, ಇಲ್ಲಿರ್ತಕ್ಕ ಅಧಿಕಾರಿ ವರ್ಗದವರು, ಅದರಂತೆ ಇವರಂತೂ ವಿಶಿಷ್ಟ ಅಭಿಮಾನ ಮಾಡಿಬಿಟ್ಟು ನಮ್ಮ ಮೇಲೆ ನಮ್ಮ ಅಜ್ಜಂದ್ರ ಹೆಸರನ್ನು ತಗೊಂಡು ಅವ್ರ ಗುರುಗಳು ಚಂದ್ರಿಕಾಚಾರ್ಯ ಸೇವಾವನ್ನು ಮಾಡಿದ್ದನ್ನು ಸ್ಮರಣೆಯನ್ನು ತಗೊಂಡು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಂತೂ ಚಂದ್ರಿಕಾ ಗ್ರಂಥದ ಸೇವಾವನ್ನೇ ಆ ಸಂದರ್ಭದಲ್ಲಿ ಪದ್ಮ ಸರೋವರದ ಎದುರಿಗೆ ಅಲ್ಲಿ ತಿರುಪತಿಯಲ್ಲಿ ಅಲ್ಲಿ ಅವರು ದೇವರ ಪೂಜಾವನ್ನು ಮಾಡತಕ್ಕ ಸಂದರ್ಭದಲ್ಲಿ ಒಂದು
ಆಮೇಲೆ ಕೊಟ್ಟರಾಯ್ತು ಸ್ವಾಮಿಗೆ, ಈಗಲೇ ಕೊಡೋದು ಬೇಡ. ಗೊತ್ತಿತ್ತು ಸ್ವಾಮಿಗಳ ಸ್ವಭಾವ ಏನು ಅಂತ. ಸಾವಿರಾರು ಜನ ಊಟಕ್ಕೆ ಕಾಯ್ತಾ ಇದ್ದಾರೆ, ಮೊದಲು ಪೂಜೆ ಆಗಿ ಊಟ ಆಗಿ ಆಮೇಲೆ ಕೊಡೋಣ ಅಂತ ಹೇಳಿ ತಾಯಿ ಅದು ಹೇಳು. ಅವ್ರು ಆ ಸಿಂಹನಾದವನ್ನು ಮಾಡಿದರೆ ನಡುವೆ ಬಿಡ್ತಾರೆ. ಎರಡೇವರು ಓಟವನ್ನು ಕೊಟ್ಟರಂತೆ, ತೆಗೆದು ನೋಡಿದ್ರು. ಏನದು? ಚಂದ್ರಿಕಾ ಖಂಡನ. ಚಂದ್ರಿಕಾ ಖಂಡನ ಅಂದ್ಕೊಳ್ಳಿ ಆ ದೇವರ ಹತ್ರ ಹಿಂಗೆ ಮುಟ್ಲಿಕ್ಕೆ ಹೋದ್ರು. ಇತ್ಲಾಗ ಕೆಳಗೆ ಇಳಲೇಬೇಕು ಪೀಠದಿಂದ. ಯಾಕೆ ಯಾಕೆ ಮೈಲಿಗೆ ಬರ್ತದೆ. ಮೈಲಿಗೆ ಎಲ್ಲಿ ಬರ್ತದೆ? ಯತಿಗಳಿಗೆ ಅವರೆಲ್ಲ ಆತ್ಮಶ್ರಾದ್ದ ಮಾಡಿಕೊಂಡು ಎಲ್ಲ ಬಿಟ್ಟು ಹೋಗಿರ್ತಾರೆ. ಅವ್ರಿಗೆ ಮೈಲಿಗೆ ಬರೋದು. ನಾನು ಮೈಲಿಗೆ ಇರ್ತದೆ. ನಿಮಗೆಲ್ಲ ಹೆಂಗೆ ಗೃಹಸ್ಥಾಶ್ರಮದಲ್ಲಿದ್ದಾಗ ತಂದೆ ತಾಯಿ ಬಂಧು ಬಳಗ ಯಾರಾದರೂ ಕೂಡ ಮೃತರಾದರೆ ಅಶೋಚ ಬಂತು ಅಂತ ಹೆಂಗಿದೆಯೋ ಹಾಗೆ ನಮ್ಮ ಯತಿಗಳಾದಂಥವರಿಗೆ, ನಮ್ಮ ಪೂರ್ವಿಕರಾಗಿರ್ತಕ್ಕ ಆಚಾರ್ಯರಿಗೆ, ನಮ್ಮ ಗುರುಗಳಾದಂಥವರಿಗೆ ಅವ್ರಿಗೆ ಏನಾದ್ರೂ ಕೂಡ ಯಾರಾದರೂ ಖಂಡನ ಅಂತ ಈ ಶಬ್ದವನ್ನು ಆಡಿದ್ರೆ ಆ ಗ್ರಂಥ ಬಂತು ಅಂತಾದರೆ ಅದನ್ನ ನಾವು ಕಿವಿಯಿಂದ ಕೇಳಿದ್ವಿ ಅಂತಂದ್ರೆ ಅದೇ ನಮ್ಮ ಮೈಲಿ ಮೊದಲು ಇದನ್ನು ಕಳ್ಕೋಬೇಕು ನಾವು. ಆಮೇಲೆ ದೇವರ ಪೂಜಾ ಅಂತ ಹೇಳಿದ್ರೆ ಕೆಳಗೆ ಸರಸರ ಆ ಚಂದ್ರಿಕಾ ಖಂಡನವನ್ನು ತಗೊಂಡ್ರು, ತಾವು ಪುಸ್ತಕ ಹಿಡ್ಕೊಂಡ್ರು. ಆ ಸಂಪೂರ್ಣ ಆ ಗ್ರಂಥದಲ್ಲಿ ಎಲ್ಲೆಲ್ಲಿ ಅವನು ಅಬದ್ಧ ಖಂಡನ ಅಂತ ಆಭಾಸವನ್ನು ಮಾಡಿದ್ದಾನೆ ಅದನ್ನೆಲ್ಲವನ್ನು ಕೂಡ ನಿರಾಕರಣೆಯನ್ನು ಮಾಡಿ ಚಂದ್ರಿಕಾ ಮಂಡನ ಅನ್ನತಕ್ಕ ಗ್ರಂಥವನ್ನು ನಿರ್ಮಾಣವನ್ನು ಮಾಡಿ ಸಾಯಂಕಾಲ 5:30 ಆಯ್ತಂತ ಅವತ್ತಿನ ದಿವಸ ಎಲ್ಲರೂ ಬಾಗಿಲು ಬಡಿತಾರಂತೆ. ಸ್ವಾಮಿಗಳೇ ಅಷ್ಟೊಂದು ದೀರ್ಘ ತಗೋಬೇಡ್ರಿ, ಸಾವಿರಾರು ಜನ ಕಾಯ್ತಾ ಇದ್ದಾರೆ, ಹಸುಕೊಂಡಿದ್ದಾರೆ, ಮಕ್ಕಳೊಂದಿಗರಿದ್ದಾರೆ, ಬ್ಯಾಸಗಿಗಾಲ ನೀರಡಿಕೆ ಆಗುವವರಿಗೆ ಉಪವಾಸ ಮಾಡ್ತಾ ಇದ್ದಾರೆ, ಊಟ ಆಗಬೇಕು, ಯಾವ ವಿಚಾರ ಇಲ್ಲ ಅಂತದ್ದು. ಸಾಯಂಕಾಲ ಆದ್ಮೇಲೆ ಆಮೇಲೆ 5:30 ಮೇಲೆ ಬಾಗಿಲು ತೆಗೆದರು. ಸರ ಸ್ನಾನ ಮಾಡಿದರು, ದೇವರ ಪೂಜಾವನ್ನು ಮಾಡಿ ನೈವೇದ್ಯವನ್ನು ಮುಗಿಸಿ ಆಮೇಲೆ ಎಲ್ಲ ಪಂಡಿತರಿಗೂ ಕೂಡ ಭೋಜನಾದಿಗಳನ್ನು ಮಾಡಿಸಿ ಆಮೇಲೆ ಅದೇ ಗ್ರಂಥವನ್ನು ಇಟ್ಟುಕೊಂಡ್ರಂತೆ. ಅವತ್ತಿನ ದಿವಸ ಸಭಾದಲ್ಲಿ ಹೀಗೆ ರಾಮಸುಬ್ಬ ಶಾಸ್ತ್ರಿ ಚಂದ್ರಿಕಾದ ಹೀಗೆ ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಈ ಆಕ್ಷೇಪಕ್ಕೆ ಏನು ಉತ್ತರ ಹೇಳ್ರಿ ನೀವು ಅಂತ ಏನು ಆಗಿನ ಕಾಲದಲ್ಲಿ ವಿದ್ವಾಂಸರಿಗೆ ಬರೋಣ. ಎಲ್ಲೆಲ್ಲಿ ಕೈ ಹಾಕಿದ್ರೆ ಹೇಗೆ ಐಟಿ ಬಿಟ್ಟಿನೋ ಹಂಗೆ ಎಲ್ಲೆಲ್ಲಿ ಕೈ ಹಾಕಿದ್ರು ನ್ಯಾಯಾಮೃತ ಚಂದ್ರಿಕಾ ಅಂತ ಕಾಲ ಸಮಾಜ ಅಲ್ಲ ಅಂತ ಸಕಲ ವಿದ್ವಾಂಸರಿಗೂ ಕೂಡ ಹಿಂಗೋತ್ರ ಹೇಳ್ತೀವಿ ಅಂತ ಅದ್ರ ಮೇಲೆ ಸರಿಯಲ್ಲ, ಅದು ತಪ್ಪು, ಅದು ಸರಿ. ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತೋ ಪ್ರೀಣಯಾಮೋ ವಾಸುದೇವ. ತನ್ನ ಕಿನ್ನ ಇನ್ನು ವಿದ್ವಾಂಸರು ಮೀಮಾಂಸಾ ಮಾಡ್ತಾರಂತೆ ಪರಮಾತ್ಮನ ವಿಚಾರವನ್ನೇ ಅಂತ ಅವತ್ತಿನ ಸಭಾ ನಡೆದು ಹೋಗಿಬಿಡುತ್ತಂತೆ. ಕಡೆಗೆ ನಿಷ್ಕರ್ಷ ಮಾಡಿ ಹಿಂಗೆ ಉತ್ತರ ಕೊಡಬೇಕಾ ರಾಮಸುಬ್ಬ ಶಾಸ್ತ್ರಿಗೆ ಅಂತ ಹೇಳಿದಾಗ ಆಮೇಲೆ ತೆಗೆಯಪ್ಪ ನಾವು ಬರೆದಿರೋದು ನಾವೇನು ಬರ್ತೀವಿ ನೋಡ್ರಿ ಅಂತ ಹಿಂಗೆ ಸತ್ಯಧ್ಯಾನ ತೀರ್ಥರು ಅದನ್ನು ತೋರಿಸ್ಬೇಕಂತೆ. ಅದನ್ನ ನೋಡ್ತಿದ್ದಂತೆ ಇವರೆಲ್ಲರೂ ತಾಸರಕ್ಕೆ ವಿಚಾರ ಮಾಡಿ ಯಾವ್ದು ನಿಷ್ಕರ್ಷ ಮಾಡಿರ್ತಿದ್ರೋ ಅದನ್ನು ಬರೆದಿಟ್ಟಿರ್ತಿದ್ರಂತೆ. ಹೀಗೆ ಚಂದ್ರಿಕಾಚಾರ್ಯ ಸೇವಾವಲ್ಲಿ ಸತ್ಯಧ್ಯಾನ ಶ್ರೀಪಾದಗಳು ಚಂದ್ರಿಕಾ ಮಂಡಲ ಗ್ರಂಥದಿಂದ ಮಾಡಿರ್ತಕ್ಕಂಥದ್ದನ್ನು ನಮಗೆ ನೆನಪಿಗೆ ತಂದರು ಅಂತ ಆರಂಭದಲ್ಲಿ. ಅದರಂತೆ ನಮ್ಮ ಅಜ್ಜಂದ್ರು ಅವ್ರು ಮಾಡಿರ್ತಕ್ಕಂಥದ್ದು, ಇನ್ನು ಅದರಂತೆ ನಮ್ಮ ಆಚಾರ್ಯರು, ನಮ್ಮ ಹಿರಿಯರು, ನಮ್ಮ ತೀರ್ಥರು ಅವ್ರು ಮಾಡಿರ್ತಕ್ಕಂಥದ್ದು, ಅವರೆಲ್ಲರ ಆ ಒಂದು ಚಂದ್ರಿಕಾಚಾರ್ಯರ ಸೇವಾ ಅವ್ರು ಮಾಡಿರ್ತಕ್ಕಂತಹ ಆ ಒಂದು ಪುಣ್ಯ ಪ್ರಭಾವದಿಂದ ಈ ಲಕ್ಷಣ ನಾವು ಹೇಳಿದ್ದು. ಅದರಲ್ಲಿ ನೀವು ಶ್ರದ್ಧಾ ಭಕ್ತಿಯಿಂದ ಕೇಳ್ತಾ ಇದ್ದೀರಿ. ನಾನು ನೋಡಿದೆ ಏನು 8:30 ಆಯಿತು, 8:35 ಆಯಿತು, 8:40 ಆಯಿತು, 8:45 ಆಯಿತು. ಒಂದು 4 ಮಂದಿ ಎದ್ದು ಬಿಡಲಿ ಸಾಕು, ನಾವು ನಿಲ್ಸೋಣ ಇರೋಣ ಅಂತಂತಂದ್ರೆ ನೀವು ಹಿಂಗೆ ಹೇಳ್ತಾ ಇದ್ದೀರಿ, ನಾವು ಕೂತೇ ಇರ್ತೀವಿ ಹಿಂಗೆ ಕೂತಿದ್ರೆ ನಮ್ಮ ಸಾಮರ್ಥ್ಯ ಮುಗಿತು, ನಾವೇ ಹೇಳ್ತೀವಿ ಅದನ್ನು ನೀವು ಹೇಳಬೇಕು ಅಂತ ಕಾಣಿಸ್ತದೆ. ಅದರಂತೆ ಎಷ್ಟು ಶ್ರದ್ಧಾ, ಎಷ್ಟು ಉತ್ಸಾಹ, ಏನಾಗಿ ಶಾಸ್ತ್ರ ಗ್ರಂಥ ಇದು ಚಂದ್ರಿಕಾದ ವಿಚಾರ ಅಂತಾದ್ರೆ ಅಂಥದ್ದು ಕೂಡ ಅದು ಬೇಕಾಗಿರಲಿ, ಏನೇ ಶಾಸ್ತ್ರ ಆಗಿರಲಿ, ಏನೋ ಅರ್ಥ ಆಗ್ತದೋ ಬಿಡ್ತದೋ ಅಂತೂ ನಮ್ಮ ಚಂದ್ರಿಕಾಚಾರ್ಯ ವಿಚಾರ ಹೇಳ್ತಾ ಇದ್ದಾರೆ. ಶ್ರದ್ಧಾದಿಂದ ನಾವು ಕೇಳ್ತೀವಿ, ನಾವು ಉದ್ಧಾರ ಆಗ್ತೀವಿ ಅಂತ ಸ್ತ್ರೀಯರು ಪುರುಷರು ನೀವೆಲ್ಲರೂ ಕೂಡ ಏನು ಶ್ರದ್ಧಾ ಅಂತ ಕೇಳ್ತಾ ಇದ್ದೀರಿ. ಶ್ರವಣ ಮಾಡಿರ್ತಕ್ಕಂತಹ ನಿಮಗೆ, ಅದರಂತೆ ವ್ಯವಸ್ಥಾ ಮಾಡಿರ್ತಕ್ಕಂತಹ ಆಡಳಿತ ವರ್ಗದವರಿಗೆ ಈ ಒಂದು ವಿಶೇಷ ಚಂದ್ರಿಕಾಚಾರ್ಯರ ಉಪನ್ಯಾಸ ಸೇವಾವನ್ನೇ ವ್ಯವಸ್ಥಾವನ್ನು ಮಾಡಿರ್ತಕ್ಕ ನಾವು ಶ್ರೀನಿವಾಸರನ್ನು ಅಂತದ್ದು ಅವರಿಗೂ ಕೂಡ ಅತಿ ಲಕ್ಷಣ ಹೇಳಿರ್ತಕ್ಕಂತಹ ನಮಗೂ ಕೂಡ ಅಸ್ಮತ್ ಗುರುಗಳು, ಅವ್ರ ಗುರುಗಳಾಗಿರ್ತಕ್ಕ ಜಯಾಚಾರ್ಯರು ಅಂತಹ ಗುರು ಪರಂಪರಾದಲ್ಲಿ ಇರ್ತಕರಾಗಿ ಬಂದಿರತಕ್ಕ ಸಕಲ ಜ್ಞಾನಿಗಳಿಂದ ಸತ್ಯಧ್ಯಾನ ತೀರ್ಥ ಶ್ರೀಪಾದಗಳವರು, ಮಂತ್ರಾಲಯ ಪ್ರಭುಗಳು, ಇವತ್ತಿನ ಆರಾಧ್ಯರಾಗಿರ್ತಕ್ಕ ಸುಧೀಂದ್ರ ಶ್ರೀಪಾದಗಳವರು, ವಿಜಯೇಂದ್ರರು, ವಾದಿರಾಜರು, ನಾಳೆ ದಿವಸ ಬರ್ತಕ್ಕಂಥವರು ರಘುತ್ತಮ ಶ್ರೀಪಾದಗಳವರು, ಇವರೆಲ್ಲರಿಂದಲೂ ಕೂಡ ಎಲ್ಲರೂ ಶ್ರೀಮತ್ವತ್ಕಲ್ಪ ವೃಕ್ಷಶ್ಚ ಜಯಾರ್ಯ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದೀರಿತಂ. ಮುನಿತ್ರಯರವರು ಮಧ್ವರಾಯರು, ಟೀಕಾರಾಯರು, ವ್ಯಾಸರಾಜರು ಅಂತಹ ಮುನಿತ್ರಯರಲ್ಲಿ ಬಂದಿರತಕ್ಕ ವ್ಯಾಸರಾಜರು, ಅವ್ರ ಮೇಲಿರ್ತಕ್ಕ ಟೀಕಾಕೃತ್ಪಾದರು, ಅವರಿಂದ ಸಂಶಯಿತರಾಗಿರ್ತಕ್ಕ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಮಧ್ವರಾಯರು, ಅವರ ಹೃತ್ಕಮಲ ಮಧ್ಯ ನಿವಾಸಿ ಅಸ್ಮತ್ ಕುಲದೇವತಾ ಲಕ್ಷ್ಮೀ ವೆಂಕಟನಾಥ, ಸೀತಾಪತಿ ಶ್ರೀರಾಮಚಂದ್ರ, ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಕೃಷ್ಣ, ತದಾತ್ಮಕರಾಗಿರ್ತಕ್ಕ ಬಾದರಾಯಣ ರೂಪಿ ಶ್ರೀಹರಿ, ಅಸ್ಮತ್ ಕುಲದೇವತಾ ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ವೆಂಕಟನಾಥ, ಲಕ್ಷ್ಮೀ ಹಯಗ್ರೀವಾದಿ ಅನಂತ ರೂಪಿಯಾಗಿರ್ತಕ್ಕಂತಹ ನಮ್ಮ ಸ್ವಾಮಿ ಯಾರಾದ
ಮಲ್ಕೊಂಡ್ಬಿಟ್ಟ ಅಂದ್ರೆ ರಾಯರಿದ್ದಾರೆ ಎಲ್ಲ ನೋಡ್ಕೊಳ್ಳಿಕ್ಕೆ ನಾವು ಮಲ್ಕೊಂಡ್ಬಿಡ್ತೀವಿ ಅಂತ ಒಂದು ರಾಘವೇಂದ್ರ ವಿಷಯದಲ್ಲಿ ವರ್ಣನೆ ಮಾಡಿದ್ದಾರೆ. ಹಂಗೆ ಮಂತ್ರಾಲಯ ಪ್ರಭುಗಳನ್ನಿಟ್ಟು ಖಂಡಿತ ನಮ್ಮ ಸ್ವಾಮಿ ವಿಶೇಷಶಾಹಿ ಶ್ರೀರಂಗನಾಥ ಆತ ಸುಪ್ರೀತನಾಗಲಿ ಅಂತ ನಮ್ಮ ಸ್ವಾಮಿಯ ಪಾದಾರ್ಪೀಠದಲ್ಲಿ ಈ ಎರಡು ಕುಸುಮವನ್ನೇ ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಸತ್ಯ ಪ್ರಜಾಪ್ತಿ ಪರಿಪಾಲಯತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೇಷ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಭಗವದ್ಗೀತೆಯಲ್ಲಿ ತತ್ವವಾದದಲ್ಲಿ 3 ಜನ ಮೊದಲು ಪದಾಚಾರ್ಯರು, ಶ್ರೀ ಶ್ರೀಕೃಷ್ಣಾದರು ಮತ್ತು ಶ್ರೀ ಸಾರ್ವಭೌಮ 420ನೇ ಆರಾಧನಾ ಪ್ರಯುಕ್ತವಾಗಿ ವಿಶೇಷ ರೀತಿಯಲ್ಲಿ ಇಂದು ನಮಗೆ ತಾತ್ಪರ್ಯ ಚಂದ್ರಿಕಾ ಅಂದರೆ ಏನು ಮತ್ತು ಅದರ ಮಹತ್ವ ಏನು ಅಂತ ಹೇಳಲಿಕ್ಕೆ ನಿಪುಣರಾದಂಥ ಪಂಡಿತರು ಯಾವಂದರೆ ನಿಪುಣರಾದಂಥ ಮನೆಗೆ ನಮಗೆ ಶ್ರೀ ಧ್ಯಾನದಿಂದ ಶ್ರೀಪಾದಂಗಳವರು ನಾವು ನೋಡಿದ್ವಿ. ಅವರು ಹೇಗಿದ್ದರು, ಏನು ಮಾಡುತ್ತಿದ್ದರು, ವ್ಯಾಸರಾಜರ ವಿಷಯ ಅಂತ ಬಂದವರ ಕೈಯಲ್ಲಿ ತಿಳಿದಿದ್ದವರು. ಅವರ ಶಿಕ್ಷಣದ ಜಾಲಿಹಾಳಾಚಾರ್ಯಕ್ಕೂ ಅಷ್ಟೇ ವ್ಯಾಸರಾಜರನ್ನ ಬೈದವರಂತೆ. ಅವರ ನಂತರ ಅವರ ಅಡಿಯಾದಂಥ ಬಳೆಗಾರಾಚಾರ್ಯಕ್ಕೂ ಅಷ್ಟೇ ನಾನು 3-4 ಕಾರ್ಯಕ್ರಮ ಮಾಡಿದ್ದೇನೆ, ಬೇರೆ ಕಾರ್ಯಕ್ರಮವನ್ನು ಬಿಟ್ಟು ವ್ಯಾಸರಾಜರ ಕಾರ್ಯಕ್ರಮ ಬಂದಿದ್ದವರು ಈ ಮಧ್ಯ ಇಂದು ಇವರು ಅಷ್ಟೇ ಇರ್ತಿದ್ದೆ, ರುಚಿರಾಚಾರ್ಯರು ಇರ್ತಿದ್ದೇನೆ ನಾವು 7 ವರ್ಷಗಳಿಗೆ. ಸೊ ಇವತ್ತು ಶ್ರೀಮದ್ ರುಚಿರಾಚಾರ್ಯರು ತಾತ್ಪರ್ಯಚಂದ್ರಿಕಾ ಗ್ರಂಥದ ವಿಷಯದ ಮಾಹಿತಿಯಾಗಿ ಉಪನ್ಯಾಸ ಮಾಡಿದ್ದಾರೆ. पर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषशायिने. अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये. व्याभूतावद्यहृद्यामितकृतिरचना चारुचातुर्यहृष्य कर्णाटक्षोणिपालप्रतिपदरचिता एकरत्नाभिषेकः. पत्रीशारूढलक्ष्मीपतिपदनलिनो दग्धरोलम्बलीनः विख्यातश्री सुधीन्द्रव्रतिपतिरतुलं भद्रमुन्निद्रयेन्नः. ತಂಡೋಪತಂಡವಾಗಿ ಜ್ಞಾನಿಗಳೆಲ್ಲರೂ ಕೂಡ ಮಾತಾಡಿಕೊಂಡು ಬಂದಿದ್ದಾರೆ ಅಂತ ಕಾಣಿಸ್ತದೆ. ಅಂತಹ ಕಾಲ ಇದು. ನಿನ್ನೆ ದಿವಸ ಸತ್ಯಬೋಧರು, ಇವತ್ತಿನ ಆರಾಧನಾ ಸುಧೀಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ, ಉತ್ತರೋತ್ತರಂ ಬಲೀಯ ಅಂತ ಒಬ್ಬರಿಗಿಂತ ಒಬ್ರು ಒಂದರ ಮೇಲೆ ಒಂದು ಭಕ್ಷ್ಯ ಇನ್ನು ಹೆಚ್ಚೆಚ್ಚಾಗುತ್ತಾ ಹೋಗ್ಬೇಕು. ಹಂಗೆ ಬಂದಿರತಕ್ಕಂತಹ ಕ್ರಮ ಮುಂದೆ ಬರ್ತಕ್ಕಂತಹ ನಾಳಿನ ದಿವಸ ಮಹಾನುಭಾವರು ವಾದರಾಜರು ಅವರ ಮೇಲೆ ಶಿಖರಪ್ರಾಯ ವ್ಯಾಸರಾಜರ ಆರಾಧನಾ ಮಹೋತ್ಸವದ ಈ ಒಂದು ಸುಯೋಗದ ಕಾಲ. ಜ್ಞಾನಿಗಳ ಆ ಒಂದು ಮಧ್ವರಾಯರ ಸೇವಾವನ್ನು ಮಾಡತಕ್ಕಂತಹ ಸಮ್ಮಿಲಿತವಾಗಿರತಕ್ಕಂತಹ ಒಂದು ದೃಷ್ಟಿ ಅಂಥದ್ದು ಇರ್ತದೆ. ಅದರಲ್ಲಿ ವಿಶೇಷತಃ
ಒಬ್ಬೊಬ್ಬರು ಜ್ಞಾನಿಗಳು ಒಂದೊಂದು ಕ್ರಮದಿಂದ ಶ್ರೀಮದಾಚಾರ್ಯರ ಸೇವಾವನ್ನು ನಡೆಸ್ತಾ ಬಂದಂಥವರು. ನಮ್ಮ ಆಚಾರ್ಯರಿಗೆ ಸಕಲ ಲಕ್ಷಣ ಮಂಡಿತವಾಗಿರತಕ್ಕ ಸ್ವರೂಪ ಅಂತ ವರ್ಣನವನ್ನು ಮಾಡಿದ್ದಾರೆ. ಹೌದಷ್ಟು 12 ಲಕ್ಷಣೋಪೇತ ಶರೀರ ಅಂದಿದ್ದಾರೆ. ಪ್ರಾಪ್ತಿರ್ಮಹಾಪುರುಷ ಸರ್ವಲಕ್ಷಣೈಃ ಸಂಪನ್ನ ದೇಹೋಯಮಿತಿ ಅಂದಿದ್ದಾರೆ. ಶ್ರೀಮದಾಚಾರ್ಯ ನೋಡಿದಾಗ ಮಹಾಪುರುಷ ಸರ್ವಲಕ್ಷಣೈಃ, ಮಹಾಪುರುಷನಿಗೆ ಇರಬೇಕಾಗಿರತಕ್ಕ ಸಕಲ ಲಕ್ಷಣಗಳು ಇವರಲ್ಲಿ ತುಂಬಿದ್ದಾರೆ. ಬಾಹ್ಯ ಲಕ್ಷಣಗಳು ತುಂಬಿದ್ದಾರೆ, ಆಂತರಿಕ ಲಕ್ಷಣಗಳು ತುಂಬಿದ್ದಾರೆ. ಅವರ ಅಂತಃಸ್ವರೂಪವನ್ನೇ ಅರ್ಥವನ್ನು ಮಾಡಿಸಿದ್ದು. ರೂಪಮನ್ಯ ನಿವಧನ್ಯಮಾತ್ಮನಃ ಹೆಂಗಿದ್ದಾರೆ ಶ್ರೀಮದಾಚಾರ್ಯರು? ಅವರ ಒಳಗಿನ ಸ್ವರೂಪ ಎಂಥದ್ದು? ಅವರ ಗ್ರಂಥ ನೋಡ್ರಿ ಇತ್ತು. ನಾವು ಶ್ರೀಮದಾಚಾರ್ಯ ಗ್ರಂಥ ನೀವು ನೋಡಿದರೆ ಅದು ಸ್ಪಷ್ಟ ಗೊತ್ತಾಗ್ತದೆ. ಮಧ್ವರಾಯರು ಹೆಂಗಿದ್ದಾರೆ, ಅವರ ಗ್ರಂಥ ಹೆಂಗಿದೆಯೋ ಹಂಗಿದ್ದಾರೆ. ಹೊರಗಿರತಕ್ಕಂತಹ ಆಕಾರ ಅದು ಕಾಲಾನುಸಾರದಿಂದ, ನಮ್ಮ ದೃಷ್ಟಿಯನುಸಾರದಿಂದ, ನಾನಾ ಪ್ರಕಾರದಿಂದ ಅದು ಸಣ್ಣದು ದೊಡ್ಡದು ಅಂತ ಆಗ್ತಿರ್ಬೋದು. ಅದರ ಒಳಗಿರತಕ್ಕಂತಹ ಜ್ಞಾನಾಕಾರ ಅದು ಯಾವಾಗಲೂ ಏಕ ಪ್ರಕಾರ. ಅಸ್ತದೂಷಣಮವಧ್ಯ ಭಾಷಣಂ ಲಕ್ಷಿತಂ ಸಕಲ ಲಕ್ಷಣೈಃ ಸಮಂ ಮಾನನೀಯಮಪಿ ನಾಯಕೈಃ ರೂಪಮನ್ಯದಿವ ಧನ್ಯಮಾತ್ಮನಃ. ಇದು ಮಧ್ವರಾಯರ ಸ್ವರೂಪ. ಅಸ್ತದೂಷಣಂ ಅವಂಧ್ಯ ಭಾಷಣಂ. ಅಸ್ತದೂಷಣ, ಒಂದು ದೋಷ ಇಲ್ಲ ಅವರು ನಮ್ಮ ಆಚಾರ್ಯರ ಸ್ವರೂಪದಲ್ಲಿ. ಅಷ್ಟೇ ಅಲ್ಲ, ಅವಂಧ್ಯ ಭಾಷಣಂ, ಒಂದು ಭಾಷಣ, ಒಂದು ಮಾತು ಅದು ವಂಧ್ಯ, ಅದು ವ್ಯರ್ಥ ಅಂತ ಅನ್ನೋದಕ್ಕೆ ಒಂದು ಚಕಾರವೂ ಇಲ್ಲ. ರಕ್ಷಿತಂ ಸಕಲ ಲಕ್ಷಣೈಃ ಸಮಂ, ಅದರ ಮೇಲೆ ಸಕಲ ಲಕ್ಷಣಗಳಿಂದ ರಕ್ಷಿತ ಇದೆ. ಏನೇನು ಲಕ್ಷಣಗಳು ಅಂತಿದ್ದಾವೆ ಜ್ಞಾನಕ್ಕೆ, ಆ ಎಲ್ಲ ಲಕ್ಷಣಗಳು ಕೂಡ ಸಮನ್ವಯ ಆಗುವುದು ಆಚಾರ್ಯರ ಸ್ವರೂಪದಲ್ಲೇನೆ, ಅವರ ಜ್ಞಾನ ಸ್ವರೂಪದಲ್ಲೇನೆ. ಹಾಗಾಗಿ ಮಾನನೀಯಮಪಿ ನಾಯಕೈಃ, ದೇವದೇವೋತ್ತಮರು ಕೂಡ ಸ್ವಾಮಿ ನಿಮ್ಮ ಸೇವಾ ಮಾಡಲಿಕ್ಕೆ ನಾವು ಬರ್ತೀವಿ. ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತರಣರಣಿಕ ಸ್ವರ್ಗಿ ಸೇವ್ಯಾಂ ಪ್ರಪನ್ನಃ. ನೀವಿರೋ ಸ್ಥಳ ಇರಲಿ ಪಾರ್ಶ್ವಭೂಮಿ, ನೀವೆಲ್ಲ ಅವತಾರ ಮಾಡ್ತಿರೋ ಅದು ಆಜುಬಾಜು ಅತ್ಲಾಗಿದ್ದಾಗಾದ್ರೂ ಕೂಡ ನಮಗೆ ಬರಲಿಕ್ಕೆ ಒಂದು ಅವಕಾಶ ಕೊಡ್ರಿ ಅಂತ ದೇವತಾ ವರ್ಗ ಎಲ್ಲ ಧೃತರಣರಣಿಕ ಸ್ವರ್ಗಿ ಸೇವ್ಯಾಂ ಪ್ರಪನ್ನಃ. ರಣರಣ ಅಂತ ಗದ್ದ, ರಣರಣ ಅಂತ ಜಗಳ ಆಡ್ತಾರೋ ಇಲ್ಲೋ, ಅದು ಬೇಕು ಇದು ಬೇಕು ಅಂತ. ಹಂಗೆ ಯಾವತ್ತು ಜಗಳ ಮಧ್ವರಾಯರು ಎಲ್ಲಿ ಬರ್ತಾರೋ ಅದ್ರ ಹತ್ತು ನಾ ಬರ್ತೀನಿ ಅಂತ ಹಿಂಗೆ ದೇವತಾ ವರ್ಗದವರೆಲ್ಲರೂ ಕೂಡ ಭೂಲೋಕಕ್ಕೆ ಧೂಳಿಗೆ ಬಂದರು ಆ ಕಾಲದಲ್ಲಿ. ಸ್ವರ್ಗಿ ಸೇವ್ಯಾಂ ಪ್ರಪನ್ನಃ, ಹೀಗೆ ಮಾನನೀಯಮಪಿ ನಾಯಕೈಃ ರೂಪಮನ್ಯದಿವ ಧನ್ಯಮಾತ್ಮನಃ. ಹಿಂಗೆ ನಮ್ಮ ಆಚಾರ್ಯರ ಒಂದು ಧನ್ಯ ಸ್ವರೂಪ. ಅವರ ಸ್ವರೂಪನೇ ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯನೇ ಅವರ ಸ್ವರೂಪ. ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರ ಗಣ ಭಾಷ್ಯಮದ್ಭುತಂ. ಹೆಂಗಿದ ಬ್ರಹ್ಮಸೂತ್ರ ಭಾಷ್ಯ? ಏಕವಿಂಶತಿ ಕುಭಾಷ್ಯ ದೂಷಕಂ. ಮಧ್ವರಾಯರ ಅವತಾರ ಪೂರ್ವಕಾಲದಲ್ಲಿ ಬಂದಿರತಕ್ಕ ಬ್ರಹ್ಮಸೂತ್ರದ ಮೇಲೆ ಹಸ್ತಪ್ರಸಾರವನ್ನು ಮಾಡಲಿಕ್ಕೆ ಯಾರ್ಯಾರು ಪ್ರವೃತ್ತರಾಗಿ ಬಂದಿದ್ದಾರೆ ಅಂತಹ 21 ದುರ್ಭಾಷ್ಯಗಳನ್ನು ಎಲ್ಲವನ್ನೂ ಕೂಡ ವಿಮರ್ಶೆಯನ್ನು ಮಾಡಲಿಕ್ಕೆ ಕೊಟ್ಟಿರತಕ್ಕಂತಹ ಗ್ರಂಥನೇ ಆಚಾರ್ಯ ಮಾಡಿಕೊಟ್ಟಿರತಕ್ಕ ಬ್ರಹ್ಮಸೂತ್ರ ಭಾಷ್ಯ. 21 ಆಯ್ತು, 22 ಬಂದು, 22 ಆಯ್ತು, ಮುಂದೆ 23 ಬರ್ತದೆ, 22ರಲ್ಲಿ 23 ಬಂದು ಅದನ್ನು ದೋಷ ಮಾಡಿಬಿಡ್ತದೆ ಅಂತಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಅಪ್ಯದೃಶ್ಯಂ ಅತನೋದನಂತಧೀ ಭೂತ ಭಾವಿ ಭವದಾತ್ಮಭಿಕ್ವಚಿತೆ. ಹಿಂದಿನವರೆಲ್ಲ ಇವರು ದೂಷಣ ಮಾಡಿದ್ರು, ಮುಂದಿನವರು ಬಂದಿದ್ದರು ಇವರು ದೂಷಣ ಮಾಡಿಬಿಡ್ತಾರೆ. ನನಗೆ ಹಿಂದಿನ ಸೈಂಟಿಸ್ಟ್ಗಳನ್ನು ಮುಂದಿನ ಸೈಂಟಿಸ್ಟ್ಗಳಲ್ಲಿ ಕಿತ್ತು ಹಾಕಿದ್ರು ಇಲ್ಲೋ, ಹಂಗ್ಯಾಕೆ ಆಗಬಾರ್ದು ಅಂತಂದ್ರೆ ಅಪ್ಯದೃಶ್ಯ ಅತನೋದನಂತಧೀ. ಭೂತ ಹಿಂದಿನವರು, ಭಾವಿ ಈಗಿರೋರು, ಮುಂದೆ ಬರ್ತಕ್ಕಂಥವ್ರು. ಭೂತ ಭಾವಿ ಭವದಾತ್ಮಭಿಕ್ವಚಿತೆ. ಹಿಂದಿದ್ದವರು, ಮುಂದೆ ಬರೋರು, ಈಗಿರೋರು, ಇವರು ಒಬ್ಬೊಬ್ಬರೇ ಬಂದ್ರು ಶ್ರೀಮದಾಚಾರ್ಯರ ಭಾಷ್ಯದಲ್ಲಿರ್ತಕ್ಕ ಒಂದು ಚಕಾರವನ್ನು ಅಲ್ಲಾಡಿಸ್ಲಿಕ್ಕೆ ಇವರಿಗೆ ಶಕ್ತಿ ಇಲ್ಲ. ಇನ್ನೆಲ್ಲರೂ ಸೇರಿ ಬಂದ್ರೆ ಆಗೋದಿಲ್ಲ. ಇಂಥ ಒಂದು ಆಚಾರ್ಯರ ಆ ಒಂದು ಬ್ರಹ್ಮಸೂತ್ರ ಭಾಷ್ಯ, ಅವರ ಆ ಒಂದು ವ್ಯಕ್ತಿತ್ವ, ಇದನ್ನೇನು ಪಂಡಿತಾಚಾರ್ಯ
ಕಲಿತೀವಿ, ನಾವು ಕೇಳ್ತೀವಿ, ಅದರ ನಮಗೆ ಅರ್ಥ ಆಗಬೇಕು ಅಂತಾದರೆ, ಅದನ್ನು ತೋರಿಸಬೇಕು ಅಂತಾದರೆ, ಅಂತ ಶ್ರೀಮದಾಚಾರ್ಯರ ಸ್ವರೂಪ ನಮ್ಮ ಮನಸ್ಸಿಗೆ ಮನವರಿಕೆ ಆಗಬೇಕು ಅಂತಾದರೆ ಆ ಸೇವಾವನ್ನು ಮಾಡಬೇಕು ಅಂತ ವ್ಯಾಸರಾಜ ಗುರುಸಾರ್ವಭೌಮರು ಮಾಡಿಕೊಟ್ಟಿರತಕ್ಕ ಗ್ರಂಥವೇನೇ ತಾತ್ಪರ್ಯ ಚಂದ್ರಿಕಾ. ಏನು ತಾತ್ಪರ್ಯ ಚಂದ್ರಿಕಾದಿಂದ ನಮ್ಮ ವ್ಯಾಸರಾಜರು ಮಾಡಿರ್ತಕ್ಕಂತಹ ಆ ಒಂದು ಸೇವಾ, ಮಧ್ವರಾಯರ ಸೇವಾ ಇದುವರೆಗೆ ಕಥೆ ಅಂದ್ರು. ಈಗೇನು ಪಂಡಿತಾಚಾರ್ಯ ವರ್ಣನೆ ಮಾಡಿರ್ತಕ್ಕಂತಹ ಶ್ರೀಮದಾಚಾರ್ಯರ ಭಾಷ್ಯದ ಮಹಿಮಾ ಇದೆ, ಅದನ್ನು ಪ್ರತಿಸೂತ್ರಂ ಪ್ರಕಾಶ್ಯತೆ ಘಟನಾ ಘಟನೆ ಮಯ ಸ್ವೀಯಾನ್ಯ ಪಕ್ಷಯೋ ಸಮ್ಯಕ್ ವಿಧಾಂ ಕುರ್ವಂತು ಸೂರಯಃ. ಆ ಪ್ರತಿಜ್ಞಾವನ್ನು ಮಾಡಿ ಆರಂಭವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದು ಹೊಸತನ್ನೇ ಅವರು. ವ್ಯಾಸರಾಜರ ಕೆಲಸ ಅಂತಂತಂದ್ರೆ ಅವರು ಮಾಡಿದ್ರು, ಇವರು ಅದನ್ನೇ ಮಾಡಿದರು, ಅದರಂತೆ ಮಾಡಿದರು, ಅಲ್ಲೇ ಅಲ್ಲ. ಏನೊಂದು ತಗೊಂಡ್ರು ಕೂಡ ಅದನ್ನು ಹೊಸದಾಗಿ ಹಾಕಿರ್ತಕ್ಕಂಥದ್ದು ಅಂಥ ವ್ಯಕ್ತಿತ್ವ ಅವರು. ಅಷ್ಟೇ ಅಲ್ರಿ, ನಮ್ಮ ಸ್ವಾಮಿ ಎಷ್ಟೊಂದು ತಿಳಿದಿರ್ತಕ್ಕಂತಹ ಕಾರುಣ್ಯ. ನಮ್ಮ ಸ್ವಾಮಿ, ನಮ್ಮ ಪರಮಾತ್ಮ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ ಇಷ್ಟೆಲ್ಲ ಅವತಾರವನ್ನು ಮಾಡಿದ್ದಾನಲ್ಲ. ಬೇರೆ ಬೇರೆ ಅವತಾರಗಳು ಸಾವಿರಾರು ಲಕ್ಷಾಂತರ ಜನರಿಗೆ, ಅದು ಒಬ್ಬರಿಗೋಸ್ಕರನೇ ಒಂದು ಅವತಾರ ಅಂತ ಮಾಡಿ ಯಾರಿಗೋಸ್ಕರ? ಅದು ಪ್ರಹ್ಲಾದರಾಜ, ವ್ಯಾಸರಾಜರಿಗೋಸ್ಕರ. ಹೌದು, ಇಂಥ ಪರಮಾತ್ಮನ ಕರುಣಾಕ ಪಾತ್ರಗಳು, ನರಸಿಂಹ ಅನುಗ್ರಹಕ್ಕೆ ಪರಿಪೂರ್ಣ ಪಾತ್ರರು. ಇಲ್ಲಿ ನರಸಿಂಹದೇವರ ಅನುಗ್ರಹ ಅಂದ್ರೆ ಯಾವುದು? ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ. ಅದೇ ನರಸಿಂಹದೇವರ ಅನುಗ್ರಹ. ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರ. ಅಖಿಲಂ ಅಜ್ಞಾನ ಕಲ್ಪಿತಂ ಇತಿ ಮತಂ. ಎಲ್ಲವೂ ಅಜ್ಞಾನ ಕಲ್ಪಿತ ಅಂತ ನಿರೂಪಣೆ ಮಾಡತಕ್ಕಂತಹ ಏನೊಂದು ಮತ ಇದೆ. ಯಾವ ಮತ? ಅದ್ವೈತ ಮತ. ಅದೇ ಒಂದು ಧ್ವಾಂತ. ಇದನ್ನೇ ಸಂಪೂರ್ಣವಾಗಿ ಅದನ್ನು ನಿರಾಕರಣೆಯನ್ನು ಮಾಡತಕ್ಕಂತಹ ಅನುಗ್ರಹ ಅದು ಬರಬೇಕು ಅಂತಂದ್ರೆ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ. ಆ ಜ್ಞಾನವನ್ನೇ ಹೊರಗೊಳಿಸತಕ್ಕಂತಹ ಸೂರ್ಯ ಪ್ರಕಾಶ ಅದು ನರಸಿಂಹದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅದನ್ನು ತೋರಿಸಿರ್ತಕ್ಕಂತಹ ಒಂದು ಕಾರ್ಯ ನಮ್ಮ ವ್ಯಾಸರಾಜರು ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಈ ಮೂರೂ ಗ್ರಂಥಗಳಲ್ಲಿ ಮಾಡಿರತಕ್ಕಂತಹ ಆ ಒಂದು ವಿಶಿಷ್ಟವಾಗಿರತಕ್ಕಂತಹ ವಿಶೇಷ ಅದ್ವೈತ ಮತವನ್ನೇ ವಿಮರ್ಶೆಯನ್ನು ಮಾಡಲಿಕ್ಕೆ ಅವರು ಪ್ರವೃತ್ತರಾದಂಥವರು. ಇಲ್ಲಿ ಪ್ರಾಸಂಗಿಕವಾಗಿ ಎಲ್ಲಾ ಮತಗಳನ್ನು ಕೂಡ ವಿಮರ್ಶೆಯನ್ನು ಮಾಡುತ್ತಾ ಪ್ರತಿಸೂತ್ರ ಒಂದೊಂದು ಸೂತ್ರದಲ್ಲೂ ಕೂಡ ನಾವು ವಿಮರ್ಶೆ ಮಾಡಲಿಕ್ಕೆ ಈ ಗ್ರಂಥವನ್ನು ಆರಂಭವನ್ನು ಮಾಡುತ್ತಾ ಇದ್ದೇವೆ. ಘಟನಾ ಘಟನೆ ಮಯ. ಘಟನಾ ಎಲ್ಲಿ ಹೊಂದಾಣಿಕೆ ಆಗುತ್ತಾ ಇದೆ, ಅಘಟನ ಯಾವುದು ಹೊಂದಾಣಿಕೆ ಆಗೋದಿಲ್ಲ ಅನ್ನೋದನ್ನೇ ತೋರಿಸಿಕೊಡ್ತೀವಿ. ಘಟನ ಹೊಂದಾಣಿಕೆ ಆಗೋದು ಎಲ್ಲಿ? ಸ್ವೀಯ, ನಮ್ಮ ಪಕ್ಷದಲ್ಲಿ. ಅಘಟನ ಹೊಂದಾಣಿಕೆ ಆಗುವುದಿಲ್ಲ ಯಾರ ಪಕ್ಷದಲ್ಲಿ? ಅನ್ಯ ಪಕ್ಷ, ಮತ್ತೊಬ್ಬರ ಪಕ್ಷದಲ್ಲಿ. ಸ್ವೀಯಾನ್ಯ ಪಕ್ಷಯೋ ಸಮ್ಯಕ್ ವಿಧಾಂ ಕುರ್ವಂತು ಸೂರಯಃ. ಬರೀ ನಾವು ಹೇಳ್ತೀವಿ ಅಂತ ತಲೆಯಾಡಿಸ್ಕೊಂಡು ಕೇಳ್ಕೊಂಡು ಹೋಗೋದಲ್ಲ. ಬೇಕಾದವರು ಏನ್ ಬೇಕಾದ್ರೂ ಇದ್ರ ಬಗ್ಗೆ ವಿಮರ್ಶೆ ಮಾಡಲಿ, ಒಬ್ಬರು ಚಾಲೆಂಜ್ ಇದು ಅಂತ ಅನ್ನೋ ಕ್ರಮದಿಂದ ಹೀಗೆ ಗ್ರಂಥವನ್ನು ಆರಂಭವನ್ನು ಮಾಡತಕ್ಕಂತಹ ಉದ್ದೇಶದಲ್ಲಿ ವ್ಯಾಸರಾಜರು ಮಾಡಿರತಕ್ಕಂತಹ ಅದ್ಭುತ ಗ್ರಂಥನೇ ತಾತ್ಪರ್ಯ ಚಂದ್ರಿಕಾ ಗ್ರಂಥ. ಈ ಒಂದು ಉದ್ದೇಶವನ್ನೇ, ಈ ಒಂದು ಕಾರ್ಯವನ್ನೇ ವ್ಯಾಸರಾಜರು ಮಾಡೋದಕ್ಕಿಂತ ಪೂರ್ವದಲ್ಲಿ ಹಿಂದಿನವರು ಯಾರು ಮಾಡಿದ್ರೋ ಇಲ್ಲೋ ಅವರೇ ಮಾಡಬೇಕಾದಂತಹ ಒಂದು ಸನ್ನಿವೇಶ ಏನಿತ್ತು? ವ್ಯಾಸರಾಜರ ಪೂರ್ವದಲ್ಲಿ ಟೀಕಾರಾಯರು ಬಂದಿದ್ದಾರೆ, ಮಧ್ವರಾಯರು ಬಂದಿದ್ದಾರೆ. ಅಂದ್ರೆ ಇಂತಿಂತಹ ಗ್ರಂಥಗಳ ಅವರ ಗ್ರಂಥಗಳಲ್ಲೆಲ್ಲ ಈ ಒಂದು ಉದ್ದೇಶ ನಮಗೆ ಆಗ್ತದೋ ಇಲ್ಲೋ, ಅವರಿಂದ ಯಾರಿತ್ತು ಅಂದ್ರೆ ಇವ್ರು ಯಾಕೆ ಮಾಡಬೇಕು? ಗತಾರ್ಥ ಅವ್ರು ಮಾಡಿಲ್ಲ ಅಂತಂದ್ರೆ ಅವ್ರಿಗೇನು ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಮಾಡಿಲ್ವೋ, ಅಥವಾ ಮಾಡೋದು ಬೇಕಾಗಿರ್ಲಿಲ್ಲ ಅಂತ ಮಾಡಿಲ್ವೋ, ಯಾಕೆ ಮಾಡಿಲ್ಲ? ಹೀಗೆಲ್ಲ ಪ್ರಶ್ನೆಗಳು ಬರ್ತಾವಷ್ಟೆ. ಎಲ್ಲ ನಮ್ಮ ಪಂಡಿತಾಚಾರ್ಯ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಶ್ರೀಮದಾಚಾರ್ಯರ ಸ್ವರೂಪ ಎರಡಿದೆ ಇತ್ತು. ಏನ್ ಶ್ರೀಮದಾಚಾರ್ಯರ ಸ್ವರೂಪ? ಬಾಲ ಸಂಘಮ ವಿಬೋಧಯ ಭೃಶಂ ದುರ್ನಿರೂಪವಚನಂಚ ಪಂಡಿತೈ. ಬ್ರಹ್ಮಸೂತ್ರ ಭಾಷ್ಯ ಎರಡು ವ್ಯಕ್ತಿತ್ವವನ್ನು ಹೊಂದಿದೆ. ಬಾಲ ಸಂಘಮ ವಿಬೋಧಯ ಭೃಶಂ ದುರ್ನಿರೂಪವಚನಂಚ ಪಂಡಿತೈ. ಶ್ರೀಮದಾಚಾರ್ಯರ ಭಾಷ್ಯ ಪಂಕ್ತಿಗಳು ಬಾಲಕರಿಗೂ ಸರಳ ಅರ್ಥ ಆಗುವಂತೆ ಜ್ಞಾನವನ್ನು ಕೊಡಲಿಕ್ಕೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನು ಅದರ ಮೇಲೆ ಇಷ್ಟೇನಾ ಸಣ್ಣ ಸಣ್ಣ ವಾಕ್ಯಗಳು,
ಇಷ್ಟೇ ಅರ್ಥನ ಅಂತ ಹಿಂಗೇನಾದರೂ ಕೂಡ ಸ್ವಲ್ಪ ಮದೋನ್ಮತ್ತರಾಗಿ ವರ್ತನವನ್ನು ಮಾಡಿದ ಆಚಾರ್ಯರ ವಾಕ್ಯದ ಬಗ್ಗೆ ಮೂಲರಿಸಿ ಯಾರಾದರೂ ಪ್ರವೃತ್ತರಾಗಿ ಬಂದರು ಅಂತಂದರೆ ದುರ್ನಿರೂಪ ವಚನಂಚ ಪಂಡಿತೈ. ಇದರ ಅರ್ಥ ಏನು ಅಂತ ನಾವು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಇದೆ ಈಗ ಪಂಡಿತರು ಕೂಡ ಏನಾಗಬೇಕದಕ್ಕೆ ಅಲ್ಲಿ ಸೋತು ಹೋಗಬೇಕು ಅಂತ ಎರಡು ಕ್ರಮದ ಶ್ರೀಮದಾಚಾರ್ಯ ವ್ಯಕ್ತಿತ್ವ ಏನು ವರ್ಣನ ಮಾಡಿದ್ದಾರಲ್ಲ, ಅದರಲ್ಲಿ ಮೊದಲನೇ ಆಚಾರ್ಯರ ಆ ಸ್ವರೂಪವನ್ನು ಅರ್ಥವನ್ನು ಮಾಡಿಸಲಿಕ್ಕೆ ಸೇವಾವನ್ನು ಮಾಡುವುದು ಟೀಕಾರಾಯ. ನಾವು ಟೀಕಾರಾಯರ ಗ್ರಂಥ ನೋಡಿ ಎಲ್ಲ ಇದೆ ಅದರಲ್ಲಿ, ಆದರೆ ಯಾರು ಬೇಕಾದ್ರೂ ಸರಳ ಅರ್ಥ ಆಗ್ತದೆ. ಟೀಕಾರಾಯರ ಗ್ರಂಥ ನಮ್ಗೆ ಅರ್ಥ ಆಗೋದಿಲ್ಲ ಹಂಗೆ ತನ್ನೋ ಇಲ್ಲೇ ಇಲ್ಲ. ಬಾಲ ಸಂಘಮ ವಿಬೋಧಯತ್ ಪೃಷಂ, ಬಾಲಕರಿಗೂ ಕೂಡ ಓದ್ತಿದ್ರೆ ಮೋಕ್ಷಣಾಗ ಪರಮಾತ್ಮ ಜಗದಯಾದ ನಿಮಿತ್ತತ್ವೇನ ಅವಶ್ಯಂ ಅವಗಂತವೇದ ಸಕಲ ಸಂಚಾತ್ರಾಣ ಅವಿಪ್ರತಿಬಂಧವಂತ ಇದಂಚ ಅವಾಂತರ ಅನೇಕ ಭೇದ ಭಿನ್ನಸ್ಯ ಜಗತಃ ವಿಜ್ಞಾನ ಅಪೇಕ್ಷಿತ ಜಗತ್ ತಥಾ ಅವಗಂತವ್ಯಂ ತದಿದಂ ಪ್ರಧಾನಾಂಗಭೂತಂ ತತ್ವದ್ವಯಂ ಶಾಸ್ತ್ರೇ ವಿಕ್ಷಿಪ್ಯ ವರ್ಣಿತಂ ಶಿಷ್ಯ ಹಿತತೆಯ ಸಂಗ್ರಹ ಪ್ರತಿಪಾದಯಿತು ಪ್ರಕರಣಮಾರ್ಭತೆ ಭಗವಾನ್ ಆಚಾರ್ಯ. ಏನು ಗದ್ಯ ಕಾದಂಬರಿ ಇದ್ದಂತೆ ಟೀಕಾರಾಯರು ಮಾತಾಡ್ತಾರೆ. ಹೇಳಿದ್ರೆ ಅದೇನು ಅರ್ಥ ಆಗ್ತದೋ ಏನಾಗ್ತದ ಶಬ್ದ ಆಡ್ತಿದ್ರೆ ಸಾಕು, ಅದರಲ್ಲಿರ್ತಕ್ಕ ಅವನ ಸೌಂದರ್ಯವೇ ಬೇರೆ, ಅವನ ಆನಂದದ ಒಂದು ಆವಿಷ್ಕಾರ ಹೃದಯ ಆನಂದವೇ ಹಂಗೆ ತೋರಿಸ್ತಾ ಹೊರಟು ಟೀಕಾಕೃತ್ವ. ಇದು ಮಧ್ವರಾಯರ ಸ್ವರೂಪನೇ. ಸಣ್ಣ ಬಾಲಕರಿಗೂ ಅನುಗ್ರಹವನ್ನು ಮಾಡತಕ್ಕ ಜ್ಞಾನವನ್ನು ಕೊಡ್ತಕ್ಕಂಥ ಆ ವ್ಯಕ್ತಿತ್ವ ಏನು ಅಂತ ಅನ್ನೋದನ್ನು ತೋರಿಸ್ತಾ ಹೊರಟು. ಆದರೆ ಒಂದೊಂದು ಆವೃತ್ತಿ ಏನಾಗ್ತದೆ ಅದನ್ನು ನೋಡಿ ಇಷ್ಟೇನಾ ಇವರು ಅಂತ ಹಿಂಗೆ ಸ್ವಲ್ಪ ಅದರ ಬಗ್ಗೆ ಆ ಒಂದು ಸಣ್ಣತನದಿಂದ ದೃಷ್ಟಿಯನ್ನು ಹಾಕ್ತಕ್ಕ ವರ್ಗನೂ ಲೋಕದಲ್ಲಿ ಬರ್ತಕ್ಕಂಥದ್ದಿದೆ. ಆ ಒಂದು ಸನ್ನಿವೇಶಕ್ಕೆ ಅದರ ಆ ಆಳ ವಿಸ್ತಾರ ಎಷ್ಟು ಹೊಡೆದಿದೆ ಅನ್ನೋದನ್ನು ತೋರಿಸುವಂತಹ ಕೆಲಸವನ್ನು ನಡೆಸಬೇಕಾಗ್ತದೆ. ಆಗ ಚಂದ್ರಿಕಾಚಾರ್ಯರು ನಮ್ಮ ಶ್ರೀಮದಾಚಾರ್ಯರ ಗ್ರಂಥಗಳು ಸಣ್ಣ ಸಣ್ಣ ವಾಕ್ಯಗಳು ಅಂತ ತಿಳ್ಕೊಬೇಡ್ರಿ, ಅದರಲ್ಲಿರ್ತಕ್ಕಂತಹ ಒಂದು ಅಗಾಧತ ಏನು ಅಂತ ಅನ್ನೋದನ್ನೇ ನಾವು ಅರ್ಥವನ್ನು ಮಾಡಿಸಬೇಕು ಅಂತ ಯಾವುದನ್ನು ಆರಂಭವನ್ನು ಮಾಡಿದ್ದಾರೆ. ತಮ್ಮ ವ್ಯಾಸತ್ರಯವನ್ನು ಆರಂಭವನ್ನು ಮಾಡಿರತಕ್ಕಂತಹ ಕ್ರಮ ಅದರಿಂದ ಏನು ತೋರಿಸ್ತಾ ಇದ್ದಾರೆ, ದುರ್ನಿರೂಪ ವಚನಂಚ ಪಂಡಿತೈ. ಬನ್ನಿ ಯಾರಾದರೂ ಕೂಡ ಇದರ ಅರ್ಥವನ್ನು ಎಷ್ಟೊಂದು ನಿರ್ಣಯ ಮಾಡ್ತೀರಿ ಬನ್ನಿ ನಮ್ಮ ಎದುರಿಗೆ ಅಂತ ಈಗ ಆ ಒಂದು ಕ್ರಮದಿಂದ ತೋರಿಸ್ತಾ ಆರಂಭನೇ ವಿಶಿಷ್ಟ ತಗೊಂಡ್ಬಿಟ್ರು. ಚಂದ್ರಿಕಾರ ಆರಂಭ ಇದೆಯಲ್ಲ, ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣ ಸಿದ್ಧವೇ ನಮೋ ನಮೋ ಭಕ್ತ ಮುಕ್ತಿ ತಾಯಿನೇ ಶೇಷಶಾಯಿನೇ. ಏನು ಮಾಡಿದ್ದಾರೆ ಈ ಗ್ರಂಥವನ್ನು ಅವರು ಶ್ರೀರಂಗದಲ್ಲಿ ಚಂದ್ರಿಕಾ ಮಂಟಪ ಅಂತಲ್ಲಿ ಅದ್ಯಾವಧಿ ನಾವು ಕಾಣಬಹುದು. ಚಂದ್ರಿಕಾಚಾರ್ಯರು ಈ ಚಂದ್ರಿಕಾ ನಿರ್ಮಾಣವನ್ನು ಮಾಡಲಿಕ್ಕೆ ತಗೊಂಡಿರ್ತಕ್ಕ ಸ್ಥಳ, ಅದಕ್ಕೆ ಯಾರನ್ನು ಮೊದಲು ನಮಸ್ಕಾರ ಮಾಡ್ತಾ ಇದ್ದಾರೆ ಅಲ್ಲಿ. ಭಕ್ತ ಮುಕ್ತಿ ತಾಯಿನೇ ಶೇಷಶಾಯಿನೇ. ಹೀಗೆ ಶೇಷಶಾಯಿಯಾಗಿರ್ತಕ್ಕಂಥ ಸ್ವಾಮಿಯನ್ನೇ 4 ಗುಣಗಳಿಂದ ವರ್ಣನವನ್ನು ಮಾಡುತ್ತಾ ಅಸ್ಪೃಷ್ಟ ದೋಷಗಂಧನಿದ್ದಾನೆ, ಕಲ್ಯಾಣ ಪ್ರಸಿದ್ಧನಿದ್ದಾನೆ, ಅದರಂತೆಯೇ ಭಕ್ತರಿಗೆ ಮುಕ್ತಿ ಪ್ರದಾತನಾಗಿರ್ತಕ್ಕಂತಹ ನಮ್ಮ ಸ್ವಾಮಿ ಹೇ ಶೇಷಶಾಯಿ ನಮೋ ನಮಃ ಹೀಗೆ ನಮ್ಮ ಸ್ವಾಮಿಯನ್ನು ಕೊಂಡಾಡತಕ್ಕ ಆ ಸಂದರ್ಭದಲ್ಲಿ ಒಂದು ವೈಚಿತ್ರ್ಯವನ್ನು ಮಾಡಿದರು ಅವರು. ಹೊಸದಾರಿಯನ್ನು ತೋರಿಸ್ತಾ ಇದ್ದಾರೆ ಅವರು. ಏನಂತ ಅಸ್ಪೃಷ್ಟ ದೋಷ ಗಂಧಾಯ, ಮೊದಲು ದೋಷ ಲೇಷ ಇಲ್ಲ ಮೊದಲು ತೋರಿಸ್ತಾ ಇದ್ದಾರೆ. ಆಮೇಲೆ ಕಲ್ಯಾಣ ಗುಣ ಸಿದ್ಧರೇ, ಆಮೇಲೆ ಸಕಲ ಕಲ್ಯಾಣ ಗುಣಮಂಡಿತನಿದ್ದಾನೆ ಅನ್ನೋದನ್ನು ಆಮೇಲೆ ಹೇಳ್ತಾ ಇದ್ದಾರೆ. ಅಂದ್ರೆ ದೋಷ ದೂರ ಅನ್ನೋ ಅಂಶವನ್ನೇ ಮೊದಲು ತಗೊಂಡ್ರು. ಕಲ್ಯಾಣ ಗುಣಮಂಡಿತನಿದ್ದಾನೆ ಗುಣಪರಿಪೂರ್ಣ ಅನ್ನತಕ್ಕ ವಿಚಾರವನ್ನೇ ಆನಂತರದಲ್ಲಿ ತಗೊಳ್ತಾ ಇದ್ದಾರೆ. ಆದ್ರೆ ಶ್ರೀಮದಾಚಾರ್ಯರು ಅವರು ತಿಳಿಸಿರ್ತಕ್ಕ ಕ್ರಮ ಮೊದಲು ಏನ್ ಹೇಳಿದರು ಅವರು, ನಾರಾಯಣಂ ಗುಣೈಸ್ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ. ಗುಣಪರಿಪೂರ್ಣ ಅನ್ನೋದು ಮೊದಲು ಹೇಳಿದ್ರು, ದೋಷವರ್ಜಿತ ಅನ್ನೋದು ಆಮೇಲೆ ಹೇಳಿದ್ರು. ಗುಣಪರಿಪೂರ್ಣ ಅನ್ನೋದು ಮೊದಲನೇ ಅಧ್ಯಾಯದ ಅರ್ಥ, ದೋಷವರ್ಜಿತ ಅನ್ನೋದು 2ನೇ ಅಧ್ಯಾಯದ ಅರ್ಥ. 4 ಅಧ್ಯಾಯದ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದ ಅರ್ಥವನ್ನು ಮೊದಲು ಹೇಳಬೇಕು, 2ನೇ ಅಧ್ಯಾಯದ ಅರ್ಥವನ್ನು ಆಮೇಲೆ ಹೇಳಬೇಕು. ಆ ಕ್ರಮದಿಂದ ಮಧ್ವರಾಯರು ತೋರಿಸಿಕೊಟ್ರು. ಇನ್ನು ಅದರಂತೆಯೇ ಆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾರಾಯರು ಟೀಕಾವನ್ನು ಮಾಡತಕ್ಕ ಸಂದರ್ಭದಲ್ಲಿ ಅವರು ಮೊದಲು ಯಾವುದನ್ನು ತಗೊಂಡಿದ್ದಾರೆ, ಅವರು ಶುದ್ಧಾನಂದೋರ ಸಂವಿರ್ತಿಜ ಬಲಬೋಧಾದಿದೇಹ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರಾ ಶೇಷ ದೋಷಾದಿ ದೂರಂ. ಪರಿಪೂರ್ಣವಾದ ಜ್ಞಾನಾನಂದ ಸ್ವರೂಪನಾಗಿದ್ದ ನಮ್ಮ ಸ್ವಾಮಿ. ಅಂತ
ಅಂತ ಗುಣಪರಿಪೂರ್ಣತ್ವವನ್ನು ಮೊದಲು ತಗೊಂಡು ಆಮೇಲೆ ಚಿಂತಾ ಸಂತಾಪ ಮೊದಲಾಗಿರತಕ್ಕ ದೋಷ ದೂರ ನಿಂತಾನೆ ಅನ್ನೋದನ್ನು ಟೀಕಾರಾಯರು ಹೇಳಿದರು. ಅಂದರೆ ಮಧ್ವರಾಯರು ಟೀಕಾರಾಯರು ಗುಣಪರಿಪೂರ್ಣ ದೋಷ ದೂರ ಅನ್ನೋ ಕ್ರಮದಿಂದ ಅವರು ತೋರಿಸ್ತಾ ಹೊರಟರೆ ಆ ಬ್ರಹ್ಮಸೂತ್ರ ಭಾಷ್ಯ ಅದಕ್ಕೆ ತತ್ವಪ್ರಕಾಶಕ ಟೀಕಾರಾಯರು ಮಾಡಿದ್ದು ಅವೆರಡನ್ನೂ ತಗೊಂಡು ವ್ಯಾಖ್ಯಾನವನ್ನು ಮಾಡಿ ಹೊರಟಿರತಕ್ಕ ಗ್ರಂಥ ಚಂದ್ರಿಕಾ ಗ್ರಂಥ. ಅಂತಹ ಚಂದ್ರಿಕಾ ಗ್ರಂಥದಲ್ಲಿ ಚಂದ್ರಿಕಾಚಾರ್ಯರು ಅವರ ಅನುಭವವನ್ನು ತಗೊಳ್ಬೇಕಾದ್ರೆ ಗುಣಪರಿಪೂರ್ಣ ಅನ್ನೋ ವಿಚಾರವನ್ನು ಆಮೇಲೆ ಇಟ್ಬಿಟ್ರು. ಅದು ಯಾರು ತಗೊಂಡ್ಬಿಟ್ರು ಅವರು? ಅಸ್ಪೃಷ್ಟ ದೋಷ ಗಂಧಾಯ, ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ ಅದನ್ನು ಬಂದು ತಗೊಂಡಿದ್ದಾರೆ. ಆಮೇಲೆ ಕಲ್ಯಾಣ ಗುಣ ಸಿದ್ಧವೇ ಆಮೇಲೆ ಯಾಕೆ ಈ ವ್ಯತ್ಯಾಸ ಮಾಡಿ ಮಧ್ವರಾಯರು ಟೀಕಾರಾಯರು ಹಾಕಿರತಕ್ಕ ಮಾರ್ಗ ಬಿಟ್ಟು ಹೊಸ ಮಾರ್ಗ ಹೇಳಿದ್ರು ಇಲ್ಲ ಇವರು. ಇದೇ ವ್ಯಾಸರಾಜರ ಕೆಲಸ. ವ್ಯಾಸರಾಜರು ಏನ್ ಮಾಡ್ತಾ ಇದ್ದಾರೆ ಅವರು? ಎಲ್ಲಾರು ಹಿಡಿದಿರೋದನ್ನ ನಾವು ಹೇಳಿ ಹೊರಟಿಲ್ಲೋ. ನಾವು ಮಾಡ್ತಾ ಇರೋ ಕೆಲಸ ಹೆಂಗಿದೆ? ಅದು ಅನುಕ್ತ ಕಥನಾತ್ಮ ಸಫಲೋಯಂ ಶ್ರಮೋ ಮಮ ಇಂಥ ಪ್ರತಿಜ್ಞಾ ಮಾಡಿದ್ರು. ಗೊತ್ತಾಯ್ತಲ್ಲ? ಇಂದಿನವ್ರು ಹೇಳಿದ್ರು ಹೇಳ್ತೀವಿ, ಇಂದಿನವ್ರು ಹೇಳದೇ ಇದ್ದನ್ನು ನಾವು ಹೇಳ್ತೀವಿ, ಇಂದಿನವ್ರು ಅಲ್ಲಲ್ಲಿ ಹೇಳಿದ್ದನ್ನು ಸಂಗ್ರಹ ಮಾಡಿಕೊಡ್ತೀವಿ, ಹೇಳಿದ್ದನ್ನು ಉಪಾದನೆ ಮಾಡ್ತೀವಿ. ಮತ್ತಷ್ಟೇ ಇಲ್ಲ ಅನುಕ್ತ ಕಥನ ಅವ್ರು ಯಾವ್ದು ಹೇಳಿಲ್ಲ ಅಂತಂದ್ರೆ ಹೇಳ್ತೀವಿ. ಇದು ಹೇಳಿದ್ದಾರೆ ಅವರು ಗುಣಪರಿಪೂರ್ಣ ಆದ್ಮೇಲೆ ದೋಷ ದೂರ ಅಂತ ಹೇಳಿದ್ರು ಅವರೆಲ್ಲರೂ ಕೂಡ. ಆದ್ರೆ ನಾವೇನ್ ಹೇಳ್ತಾ ಇದ್ದೀವಿ? ದೋಷ ದೂರ ಅನ್ನೋದ್ರ ಮೊದಲು ಹೇಳಿ ಆಮೇಲೆ ಗುಣಪರಿಪೂರ್ಣ ಅನ್ನೋದನ್ನ ಹೇಳ್ತೀವಿ. ವಿಜೇಂದ್ರ ಸ್ವಾಮಿ ಅವರು ನೋಡ್ಬೇಕು ಆ ಸಂದರ್ಭದಲ್ಲಿ ಅನುಕ್ತ ಕಥನ ಅಪ್ಪಾಗಿ ಹೆಂಗಂದ್ರೆ ಹೇಳದಿದ್ದನ್ನು ಹೇಳ್ತೀರಿ ಅಂದ್ರಿ ಎಂಥ ಉದ್ಧರ್ತನಲ್ಲಿ ಹೇಳದಿದ್ದನ್ನು ಹೇಳ್ತೀರಿ ಅಂತ ಮಧ್ವರಾಯರು ಹೇಳಿಲ್ಲ, ಟೀಕಾರಾಯರು ಹೇಳಿಲ್ಲ, ಅಂಥದನ್ನು ಹೇಳ್ತಾರವರು. ಅವ್ರಿಗಿಂತ ಹೆಚ್ಚಾಗಿ ಬಿಟ್ಟರೆ ಅವರು ಚಂದ್ರಿಕಾಚಾರ್ಯರು ಅದೇನು ಅನುಕ್ತ ಕಥನ ಅಂತಂದ್ರು. ಈ ಪ್ರಶ್ನೆಯನ್ನು ಹಾಕೊಂಡು ಆ ಸಂದರ್ಭದಲ್ಲಿ ವಿಜೇಂದ್ರ ಸ್ವಾಮಿ ಅವರು ಎಂಥ ಗುರುಭಕ್ತಿಯವರು, ಎಂಥ ವ್ಯಾಸರಾಜರಲ್ಲಿ ಅವರು ಮಾಡಿರ್ತಕ್ಕ ಅಧ್ಯಯನದ ಕ್ರಮ. ವ್ಯಾಸರಾಜರ ಆರ್ಥ ತಿಳಿಬೇಕು ವಿಜೇಂದ್ರ ಸ್ವಾಮಿಯವರ ಗ್ರಂಥದಿಂದಲೇ. ಅಷ್ಟು ಅದರ ಸ್ವಾರಸ್ಯವನ್ನು ಬಿಡಿಸ್ತಕ್ಕಂಥವರು ಏನಿದ್ದಾರೆ ನಮ್ಮ ಗುರುಗಳು. ಅವ್ರು ಹೇಳದೇ ಅಂತ ಹೇಳ್ತೀನಿ ಅಂತಂದ್ರು, ಅವ್ರು ತಿಳಿದೇ ಅಂತ ಹೇಳ್ತೀನಿ ಅಂದ್ರೆ ನೋಡಿ. ಮಧ್ವರಾಯರು ತಿಳಿದೇ ಇದ್ದರೆ ಹೇಳ್ತೀನಿ, ಟೀಕಾರಾಯರು ತಿಳಿದೇ ಇದ್ದರೆ ಹೇಳ್ತೀನಿ. ಅಜ್ಞಾತ ಕಥನ ಅಂತಿದ್ರೆ ದೋಷ ಆಗ್ತಿತ್ತು. ಅವ್ರಿಗೆ ಅಜ್ಞಾತ ಇತ್ತು, ಇದು ಗೊತ್ತಿರಲಿಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಇದ್ರೆ ನಾ ಹೇಳ್ತೀನಿ ಅಂತ ಅವ್ರೇನಾದ್ರು ಹೇಳಿದ್ರೇನೋ. ಅವ್ರು ಹೇಳದೇ ಇದ್ರೆ ಹೇಳ್ತೀನಿ ಇದ್ರು ಏನ್ ತಪ್ಪು? ಎಲ್ಲ ಹೇಳಬೇಕು ಅಂತಿಲ್ಲಲ್ಲ. ಅವ್ರು ಹೇಳದೇ ಇರೋದನ್ನ ಹೇಳಿ, ಅವ್ರು ತಿಳಿದೋದನ್ನ ಹೇಳಿದ್ರೆ ಮಾತ್ರ ತಪ್ಪು. ಅಂದ್ರೆ ಅವ್ರು ಹೇಳದೇ ಇರೋದನ್ನ ಅವಶ್ಯ ಹೇಳ್ತಾರೆ ಅಂತ ಅಂದ್ರೆ ಈಗಲೂ ಹೇಳಿದ್ರು ಅವರು. ಅವ್ರು ಹೇಳದೇ ಇರೋದನ್ನ ಹೇಳ್ತೀವಿ ಅಂತ. ಯಾವ್ದನ್ನು ಹೇಳಿದ್ರು ಅವರು? ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣ ಸಿದ್ಧವೇ. ಇದು ಅವ್ರು ಹೇಳಿಲ್ಲ. ಮೊದಲು ಗುಣಪರಿಪೂರ್ಣ ಆಮೇಲೆ ದೋಷ ದೂರ ಅಂತ ಹೇಳಿದ್ರು. ಆದ್ರೆ ಈಗ ದೋಷ ದೂರ ಅಂತ ಅನ್ನೋದನ್ನ ಮೊದಲು ಹೇಳಿ ಆಮೇಲೆ ಗುಣಪರಿಪೂರ್ಣ ಅನ್ನೋದನ್ನ ಈಗ ನಾವು ಹೇಳ್ತೀವಿ. ಅವ್ರು ಹೇಳದೇ ಇರೋದನ್ನ ಹೇಳ್ತೀವಿ. ತಪ್ಪೇನಿಲ್ಲ. ಹೇಳದೇ ಇರೋದನ್ನ ಹೇಳಿದ್ರೆ ತಪ್ಪೇನಿಲ್ಲ. ಹೇಳಿದ್ರೆ ವಿರುದ್ಧ ಹೇಳಬಾರ್ದು ಅಷ್ಟೇ ಹೊರತು ಹೇಳದೇ ಇರೋದನ್ನ ಹೇಳಿದ್ರೆ ಏನು ತಪ್ಪಿಲ್ಲ. ಅಲ್ಲ ವಿರುದ್ಧ ಆಯ್ತಲ್ಲ ಮತ್ತೆ ಇದು. ಅವ್ರು ಮೊದಲು ಗುಣಪರಿಪೂರ್ಣ ಹೇಳಿ ದೋಷ ದೂರ ಹೇಳಿದಾಗ ನೀವು ಮೊದಲು ದೋಷ ದೂರ ಹೇಳಿ ಆಮೇಲೆ ಗುಣಪರಿಪೂರ್ಣ ಅಂತ ಹೇಳಿದರೆ ವಿರೋಧ ಮಾಡಿದಂಗೆ ಅವ್ರ ವ್ಯತ್ಯಾಸ ಮಾಡಿದಂಗೆ ಆಯ್ತು ಇಲ್ಲ ಅಂತಂದರೆ ಏನು ವ್ಯತ್ಯಾಸ? ಮಧ್ವರಾಯರು ಒಂದು ಪ್ರಮಾಣದಲ್ಲಿ ತಿಳಿಸ್ತಾ ಬ್ರಹ್ಮಸೂತ್ರಗಳಲ್ಲಿ 4 ಅಧ್ಯಾಯಗಳಿದ್ದಾವಲ್ಲ. ಮೊದಲನೇ ಅಧ್ಯಾಯ ಪರಮಾತ್ಮ ಗುಣಪರಿಪೂರ್ಣ ಅಂತ ಸಮರ್ಥನ ಮಾಡುತ್ತದೆ. 2ನೇ ಅಧ್ಯಾಯ ದೋಷ ದೂರ ಅಂತ ಹೇಗೆ ಸಮರ್ಥನ ಮಾಡುತ್ತದೋ ಅದರಂತೆಯೇ ಮೊದಲನೇ ಅಧ್ಯಾಯ ದೋಷ ದೂರ ಅನ್ನೋದನ್ನು ಸಮರ್ಥನ ಮಾಡುತ್ತದೆ. 2ನೇ ಅಧ್ಯಾಯ ಗುಣಪರಿಪೂರ್ಣ ಅಂತ ಸಮರ್ಥನ ಮಾಡುತ್ತದೆ. 2 ಕ್ರಮದಿಂದಲೂ ಸೂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಬರ್ತದೆ. ಒಂದು ವ್ಯಾಖ್ಯಾನ ಈಗ ತೋರಿಸಿದ್ದಾರೆ ಅಂತ ಹೇಳ್ತಾರೆ ಅವರು. ಅಂದ ಮೇಲೆ ಮತ್ತೊಂದು ವ್ಯಾಖ್ಯಾನ ಕ್ರಮ ಇದೆಯೋ ಇಲ್ಲ? ಮೊದಲನೇ ಅಧ್ಯಾಯ ದೋಷ ದೂರ ಅನ್ನೋ ಅರ್ಥವನ್ನು ತಿಳಿಸ್ತದೋ ಇಲ್ಲ? ಅಂದ್ರೆ ಅದನ್ನು ನಾವು ತಗೊಂಡ್ವಿ ಅಷ್ಟೇ. ಏನ್ ತಪ್ಪಿದೆ ಇದರಲ್ಲಿ? ಹೀಗೆ ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣ ಸಿದ್ಧವೇ. ಅಂದರೆ ಸೂತ್ರಕಾರರು ವೇದವ್ಯಾಸದೇವರು ಭಕ್ತಗರ್ಭಿತವಾಗಿ ಸೂತ್ರವನ್ನು ಮಾಡಿದವರು. ಮೊದಲನೇ ಅಧ್ಯಾಯ ಗುಣಪರಿಪೂರ್ಣ ದೋಷ ದೂರ ಎರಡೂ ಅರ್ಥವನ್ನು ತಿಳಿಸ್ತದೆ. ಅಂದ್ರೆ ಎರಡರಲ್ಲಿ ನೀವು ಮೊದಲು ದೋಷ ದೂರ ಅನ್ನೋದನ್ನು ಯಾಕೆ ತಗೊಂಡ್ರು? ಅವರೆಲ್ಲ ಗುಣಪರಿಪೂರ್ಣ ಅಂತಾರೆ ಮೊದಲು ತಗೊಂಡಾಗ ಅದನ್ನೇ ನೀವು ಹಿಡಿಬೇಕಾಗಿತ್ತು. ಅದನ್ನು ಬಿಟ್ಟು ನೀವು ದೋಷ ದೂರ ಅನ್ನೋ ಅರ್ಥವನ್ನು ಯಾಕೆ ಮೊದಲು ಹಿಡಿದ್ರಿ? ಚಂದ್ರಿಕಾಚಾರ್ಯ ಈ ಪ್ರಶ್ನೆ ಹಾಕಿದರೆ ಈಗ ನಾವು ಮಾಡ್ಲಿಕ್ಕೆ ಹೊರಟಿರೋ ಕೆಲಸ ದೋಷ ದೂರತ್ವದ ಕೆಲಸ, ಗುಣಪರಿಪೂರ್ಣತ್ವದ ಕೆಲಸಕ್ಕಿಂತ ನಾವು ಪ್ರಧಾನ ಕೆಲಸ ಯಾವ್ದಾಗಬೇಕಾಗಿದೆ? ದೋಷ ದೂರ ಅನ್ನೋದನ್ನು ಮೊದಲು ಮಾಡಬೇಕಾಗಿದೆ. ದೇವರಲ್ಲಿ ಯಾವುದು ಮೊದಲು ನಾವು ತಿಳ್ಕೋಬೇಕು? ಗುಣಪರಿಪೂರ್ಣ ಅನ್ನೋದು ಮೊದಲು ತಿಳಿಯಬೇಕಾದ ವಿಚಾರನೋ, ದೋಷ ದೂರ ಅನ್ನೋದು ಮೊದಲು ತಿಳಿಯಬೇಕಾದ ವಿಚಾರ. ಇವೆಲ್ಲರೂ ಯಾವುದು ನಮಗೆ ಪ್ರಮುಖ? ಯಾಕೆ ಎರಡು ಒಟ್ಟಿಗೆ ಆಗೋದಿಲ್ಲ. ಎರಡು ಒಟ್ಟಿಗೆ ತಿಳಿಯುವ
ಬಗ್ಗೆ ಇನ್ನೊಂದು ತಿಳ್ಕೊಳ್ತೀವಿ ಅಂತ ಶಿಷ್ಯ ಬಂದು ಕೇಳಿದರೆ ಆಗ ಆ ಶಿಷ್ಯನಿಗೆ ಏನ್ ಹೇಳಬೇಕು? ನಮ್ಗೆ ಎರಡಿದೆ, ಯಾವಾಗ ಒಂದು ಹೇಳಿ, ಇಲ್ಲ ದೋಷ ದೂರ ಅನ್ನೋ ಪಾಠ ಹೇಳಿ, ಇಲ್ಲ ಗುಣಪರಿಪೂರ್ಣ ಅನ್ನೋದನ್ನ ಪಾಠ ಹೇಳಿ, ಎರಡರಲ್ಲಿ ಯಾವ ಪಾಠ ಮೊದಲು ಹೇಳ್ತೀವಿ ಅಂತ ಹಿಂಗೇನಾದರೂ ಕೂಡ ಶಿಷ್ಯಂದರು ಗಂಟು ಬಿದ್ದರೆ ಒಂದೇ ತಿಳ್ಕೊಳ್ಳಿ ಶಕ್ತಿ ಅಂತ ಹೇಳಿದರೆ ಆಗ ಚಂದ್ರಿಕಾಚಾರ್ಯರು ಮೊದಲು ಯಾವ ತಿಳಿಸಬೇಕು? ಪರಮಾತ್ಮನ ವಿಷಯದಲ್ಲಿ ದೋಷ ದೂರ ಅನ್ನೋದನ್ನು ಮೊದಲು ತಿಳಿಸಿರಿ. ಅದಕ್ಕೆ ಯಾವುದು ತಗೊಂಡಿದ್ದಾರೆ ಅವರು? ಅಸ್ಪೃಷ್ಟ ದೋಷಗಂಧಾಯ. ಕಾರಣ ಎರಡು ಉಪಾಸನಾದಿಂದ ಎರಡು ಫಲ ಇದೆ. ದೋಷ ದೂರ ಅಂತ ಉಪಾಸನಾವನ್ನು ಮಾಡೋದ್ರಿಂದ ಸಂಸಾರದಿಂದ ಮುಕ್ತರಾಗುತ್ತೀವಿ. ಗುಣಪರಿಪೂರ್ಣ ಅನ್ನತಕ್ಕ ಉಪಾಸನಾವನ್ನು ಮಾಡುವುದರಿಂದ ಮೋಕ್ಷದಲ್ಲಿ ಆನಂದವನ್ನು ನಾವು ಹೊಂದುತ್ತೀವಿ. ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ, ಇವೆರಡರಲ್ಲಿ ಯಾವುದು ಮೊದಲಾಗಬೇಕು? ನಿಮಗೆ ಮೊದಲು ಭಾರ ತಲೆ ಮೇಲಿರೋ ಭಾರ ಮೊದಲು ಇಳಿಬೇಕು, ಆಮೇಲೆ ಯಾರಾದರೂ ಗಾಳಿ ಬೀಸಬೇಕು. ಹೌದಲ್ಲ? ಆಮೇಲೆ ತಲೆ ಮೇಲೆ ಹೊತ್ಕೊಂಡು ಭಾರ ಹೊತ್ಕೊಂಡು ಓಡ್ತಾ ಇದ್ದೀವಿ ಸಂಸಾರದಲ್ಲಿ. ಈ ಭಾರ ಪರಿಹಾರ ಆಗತಕ್ಕಂಥದ್ದು ಯಾವುದರಿಂದ? ಪರಮಾತ್ಮನ ದೋಷ ದೂರತ್ವವನ್ನು ತಿಳಿಯುವುದರಿಂದ. ಅದಕ್ಕೆ ಯಾವ್ದು ಮೊದಲು ತಗೊಂಡ್ರು? ಅಸ್ಪೃಷ್ಟ ದೋಷಗಂಧಾಯ. ಇದನ್ನು ಮೊದಲು ತಗೊಳ್ತಾ ಇದ್ದೆ. ಹೌದು, ಮತ್ತೆ ಟೀಕಾರಾಯರು ಹೇಳೇ ಇಲ್ಲ, ಇಂದ್ರವ್ರು ಹೇಳೇ ಇಲ್ಲ, ಅವ್ರು ಸಂಪೂರ್ಣ ಇದನ್ನು ಮತ್ತೆ ಬಿಟ್ಟಿದ್ರು. ಇವರೇ ನಾವೇ ಹೊಸದಾಗಿ ಹೇಳಿದ್ವಿ ಅಂತ ಅಭಿಮಾನವೂ ಅಲ್ಲ ಅವರದು. ಅದಕ್ಕೆ ಮತ್ತೊಂದು ವ್ಯಾಖ್ಯಾನಕಾರ ತೋರಿಸಿದ್ರು, ಅನುಕ್ತ ಕಥನ ಆತ್ಮಾಪಿ. ಅನುಕ್ತ ಕಥನ ಅಂದ್ರೆ ಹೇಳದೇ ಇದ್ರೆ ಹೇಳ್ತಾರೆ ಎಂದರೆ ಹೇಳದೇ ಇದ್ದಂತೆ ನಿಮಗೆ ಅನಿಸಿರ್ತದೆ ಅಂಥದ್ದನ್ನು ಹೇಳ್ತಾರೆ ಅಂತ ಅರ್ಥ. ಇದು ಇಂದ್ರವ್ರು ಹೇಳಿದ್ದೆ. ಎಲ್ಲಿ ಹೇಳಿದ್ದಾರೆ ಅವರು ಅಂತಂದರೆ ಈ ಚಂದ್ರಿಕಾ ಗ್ರಂಥ ಯಾವುದಕ್ಕೆ ವ್ಯಾಖ್ಯಾನ? ಇದು ತತ್ವಪ್ರಕಾಶಕ ವ್ಯಾಖ್ಯಾನ. ಆ ತತ್ವಪ್ರಕಾಶಕದಲ್ಲಿ ಮೊದಲನೇ ಶ್ಲೋಕ ಏನು ಆರಂಭ ಆಗ್ತದೆ? ಶುದ್ಧಾನಂದೋ ಸಂವೇದ್ಯ ಬಲಮಹಳೋ ದಾರ್ಯವೀರ್ಯಾದಿದೇಹಂ. ಹೌದಷ್ಟೇ. ಅದರಲ್ಲಿ ಮೊದಲನೇ ಶ್ಲೋಕದಲ್ಲಿ ಮೊದಲನೇ ಶಬ್ದ ಏನಿದೆ ಹೇಳ್ರಿ? ಬರೀ ಆನಂದ ಅಲ್ಲ. ಏನು ಆನಂದ? ಶುದ್ಧಾನಂದ ಅಂತಿದೆ. ಆ ಶುದ್ಧ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣ ಸಿದ್ಧವೇ. ಅಂದ್ರೆ ಟೀಕಾರಾಯರು ಎರಡು ಅಕ್ಷರದಿಂದ ಸೂಚ್ಯವಾಗಿ ಅವರು ಹೇಳಿರತಕ್ಕ ಅಂಶವನ್ನೇನೆ ನಾವು ವಿಸ್ತಾರದಿಂದ ಅರ್ಥವನ್ನು ಮಾಡಿಸಬೇಕು. ಈ ಕ್ರಮವನ್ನು ತಗೊಂಡಿದ್ದೇವೆ ಹೊರತು ಹಿಂದಿನವರನ್ನು ಬಿಟ್ಟು ನಾವು ತಗೊಂಡ್ರೆ ಎಂತೂ ಅರ್ಥ ಅಲ್ಲ. ಹೀಗೆ ಆ ಮೊದಲನೇ ಶ್ಲೋಕದಿಂದಲೇ ತಮ್ಮ ಒಂದು ಗ್ರಂಥದ ವಿನೂತನವಾಗಿರತಕ್ಕ ವೈಶಿಷ್ಟ್ಯವನ್ನು ಪ್ರತಿಪಾದನವನ್ನು ಮಾಡಿದ ಚಂದ್ರಿಕಾಚಾರ್ಯರು. ಮತ್ತಷ್ಟೇ ಅಲ್ಲ, ಈ ಗ್ರಂಥದಲ್ಲಿ ಪ್ರಧಾನ ಕಾರ್ಯ ಯಾವುದು? ಅಸ್ಪೃಷ್ಟ ದೋಷಗಂಧಾಯ. ಯಾವ ಯಾವ ದೋಷ ಸ್ವರೂಪವಾಗಿರತಕ್ಕಂತಹ ದುರ್ಮತಗಳಿದ್ದಾವೆ ಆ ಎಲ್ಲಾ ದುರ್ಮತಗಳ ಸ್ಪರ್ಶ ಸೂತ್ರಗಳಿಗೆ ಏನು ಆಗತಕ್ಕಂತಹ ಸ್ಥಿತಿ ಶ್ರೀಮದಾಚಾರ್ಯರ ಅವತಾರ ಪೂರ್ವದಲ್ಲಿ ಆಗಿತ್ತು, ಅದನ್ನು ತಪ್ಪಿಸೋ ಕೆಲಸವನ್ನು ನಮ್ಮ ಆಚಾರ್ಯ ಏನು ಮಾಡಿದ್ದಾರೆ ಅನ್ನೋದನ್ನು ತಿಳಿಸೋದೇನೆ ಈ ಗ್ರಂಥದ ಉದ್ದೇಶವಾದ್ದರಿಂದ ನಮ್ಮ ಮೇಲೆ ಮೊದಲನೇ ದೇವರನ್ನು ಏನು ಕೊಂಡಾಡಬೇಕೀಗ? ಅಸ್ಪೃಷ್ಟ ದೋಷಗಂಧಾಯ. ದೋಷಲೇಶ ನಮ್ಮ ಸ್ವಾಮಿಯ ಸೂತ್ರಗಳಿಗೆ ತಟ್ಟತಕ್ಕಂಥದ್ದಿಲ್ಲ. ಅಂತಹ ಬ್ರಹ್ಮಸೂತ್ರಗಳಿಗೆ ಈ ದೋಷ ಸ್ವರೂಪರಾಗಿರತಕ್ಕ ಬೇರೆ ಬೇರೆ ಮತದವರು ಮಾಡಿರತಕ್ಕಂಥ ಯಾವ ವಿಚಾರವೂ ಕೂಡ ಅಸ್ಪೃಷ್ಟ, ಅದು ಹತ್ತೋದಿಲ್ಲ ಅನ್ನೋದನ್ನು ತೋರಿಸಲಿಕ್ಕೆ ಹೊರಟಿದೆ ಯಾವ ಗ್ರಂಥ? ಚಂದ್ರಿಕಾ ಗ್ರಂಥ. ಅಂತಹ ಒಂದು ಪರಮತ ವಿಮರ್ಶನೆ ಇಲ್ಲಿ ನಮಗೆ ಪ್ರಧಾನ ಉದ್ದೇಶ ಅಂತ ತಿಳಿಸ್ತಾ ಅದಕ್ಕೆ ಯಾವುದು ತಗೊಂಡಿದ್ದಾರೆ? ಅಸ್ಪೃಷ್ಟ ದೋಷಗಂಧಾಯ. ಅಂತಹ ಪರಮತವನ್ನೇ, ಅದರಲ್ಲೂ ವಿಶೇಷತಃ ಭಾಮತಿ ಗ್ರಂಥವನ್ನೇ, ಅದ್ವೈತ ಗ್ರಂಥವನ್ನೇ, ಅದನ್ನೇ ಹೆಚ್ಚು ಹೆಚ್ಚಿಗೂ ಕೂಡ ಅದನ್ನು ವಿಮರ್ಶೆಯನ್ನು ಮಾಡತಕ್ಕಂತಹ ಒಂದು ಸಂದರ್ಭದಲ್ಲಿ ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಒಂದೊಂದು ಅಧಿಕರಣಗಳನ್ನು ಕೂಡ ಅಧಿಕರಣ ಅಂದ್ರೆ ಏನು? ಯಾಕೆ ಅದು ಗೊತ್ತಿರಬೇಕು. ಯಾಕೆ ಹೆಣ್ಮಕ್ಳು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಏನು ಅಧಿಕರಣ ಅಂತಂತಂದರೆ ಯಾವುದೇ ಒಂದು ವಿಚಾರವನ್ನು ನಡೆಸಬೇಕಾದ್ರೆ ಆ ವಿಚಾರ ಯಾವುದರ ಬಗ್ಗೆ, ಈ ವಿಚಾರವನ್ನು ನಡೆಸ್ತಕ್ಕಂತಹ ಸಂದೇಹದ ಸಂದರ್ಭ ಏನು ಬಂದಿತ್ತು, ಅದರಲ್ಲಿ ಪೂರ್ವ ಪಕ್ಷ ಏನು, ಸಿದ್ಧಾಂತ ಪಕ್ಷ ಏನು, ಇದರಿಂದ ಆಗತಕ್ಕಂತಹ ಮುಂದಿನ ಪ್ರಯೋಜನ ಏನು, ಹೀಗೆ ವಿಷಯ, ಸಂಶಯ, ಪೂರ್ವಪಕ್ಷ, ಸಿದ್ಧಾಂತ, ಪ್ರಯೋಜನ ಈ 5 ಅಂಶಗಳಲ್ಲಿ ಒಂದು ಚೌಕಟ್ಟಿನಲ್ಲಿ ಇಟ್ಟು ವ್ಯವಸ್ಥಿತ ಕ್ರಮದಿಂದ ಒಂದೊಂದು ಬ್ರಹ್ಮಸೂತ್ರಗಳಲ್ಲಿ ಬರತಕ್ಕ ವಿಚಾರವನ್ನೇ ನಿರೂಪಣವನ್ನು ಮಾಡತಕ್ಕಂತಹ ಒಂದು ಕ್ರಮಕ್ಕೆ ಏನಂತ ಕರೀತಾರೆ? ಅಧಿಕರಣ. ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷಸ್ತಪೋತ್ತರ ಪ್ರಯೋಜನಂಚ ಪಂಚೈತೆ ಪ್ರಾಂಚೋಧಿಕರಣ ವಿಧು. ಇದಕ್ಕೆ ಅಧಿಕರಣ ಅಂತ ಕರೆದಿದ್ದಾರೆ. ಅದರಲ್ಲಿ ಮೊದಲನೇ ಬ್ರಹ್ಮಸೂತ್ರದಲ್ಲಿ ತಗೊಂಡಿರ್ತಕ್ಕಂತಹ ವಿಚಾರ ಅಥಾತೋ ಬ್ರಹ್ಮ ಜಿಜ್ಞಾಸ, ಪರಬ್ರಹ್ಮನ
ಸಮಗ್ರವಾಗಿ ವಿಚಾರವನ್ನು ಮಾಡಲಿಕ್ಕೆ ಬೇಕು. ವಿಚಾರ ಮಾಡಬೇಕಾಗಿರತಕ್ಕ ಅಂಶ ಪರಮಾತ್ಮನಲ್ಲಿ ಇದೆ. ಯಾಕೆಂದ್ರೆ ಅವ ಬ್ರಹ್ಮ ಅಂತ ಅನ್ನೋ ರೀತಿಯಿಂದ ಬ್ರಹ್ಮ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಬ್ರಹ್ಮ ಅನ್ನತಕ್ಕಂತಹ ಶಬ್ದ ಅದು ಸಾಮಾನ್ಯವಾಗಿರತಕ್ಕ ಶಬ್ದ ಅಲ್ಲ. ಅದು ಬ್ರಹ್ಮದವರು ಕಸ್ಮಿನ್ ಗುಣ ಅನ್ನತಕ್ಕ ಪ್ರಮಾಣಕ್ಕೆ ಅನುಗುಣವಾಗಿ ಯಾರಲ್ಲಿ ಅನಂತ ಗುಣಗಳು ತುಂಬಿದ್ದಾವೋ ಅಂತ ಅನಂತ ಗುಣಮಂಡಿತರಾಗಿರ್ತಕ್ಕ ವ್ಯಕ್ತಿಗೆ ಬ್ರಹ್ಮ ಅಂತ ಕರೀತಾರೆ. ಅಂತ ಬ್ರಹ್ಮನನ್ನೇ ಜೀವ ಅಂತ ಅನ್ನೋ ಕ್ರಮದಿಂದ ಪರವಾಗಿ ಹೇಳ್ತಕ್ಕ ವಿಚಾರ ಸರಿಯಲ್ಲ. ಜೀವ ಅನಂತ ಗುಣಮಂಡಿತರಾಗಿಲ್ಲ. ಜೀವನಿಗೆ 2-3 ಗುಣನೇ ನೆಟ್ಟಿಗೆ ಇಲ್ಲ. ಅಂತ ಜೀವ ಬ್ರಹ್ಮ ಇಬ್ಬರು ಕೂಡ ಒಂದಾಗಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಆದ್ರೆ ಜೀವ ಬ್ಯಾರೆ, ಬ್ರಹ್ಮ ಬ್ಯಾರೆ. ಜೀವ ಅವರವರಿಗೆ ಗೊತ್ತಿರಬಹುದು, ಆದ್ರೆ ಪರಬ್ರಹ್ಮ ಏನಿದ್ದಾನೆ ಅನ್ನೋದನ್ನು ನಾವು ತಿಳಿಯಲಿಕ್ಕೆ ಆಗಿಲ್ಲ. ಅಂತ ಪರಬ್ರಹ್ಮನ ವಿಷಯವನ್ನೇ ತಿಳಿಯಬೇಕಾಗಿರತಕ್ಕಂಥದ್ದು ಅವಶ್ಯಕವಾದ್ದರಿಂದ, ಅದರಿಂದ ನಮಗೆ ಮೋಕ್ಷಾದಿ ಪುರುಷಾರ್ಥ ಅನ್ನತಕ್ಕಂಥದ್ದು ಇರೋದರಿಂದ, ಅದನ್ನು ಹೊಂದತಕ್ಕಂಥ ಅಧಿಕಾರವನ್ನೇ ನಮ್ಮ ಸ್ವಾಮಿ ಜೀವರಾಶಿಗಳಿಗೆ ನೀಡಿರುವುದರಿಂದ ಅಧಿಕಾರಿಯಾಗಿದ್ದಾನೆ ಜೀವ. ಅಂತಹ ಜೀವ ವಿರಕ್ತನಾಗಿ ಮುಮುಕ್ಷವಾಗಿ ಶಮನವಾದಿ ಸಂಪನ್ನನಾಗಿ ಗುರುಭಕ್ತಿ ಪರಾಯಣನಾಗಿ ಆತ ಈ ಒಂದು ಬ್ರಹ್ಮ ಜಿಜ್ಞಾಸವನ್ನೇ ವೇದ ವಿಚಾರವನ್ನೇ ಪರಬ್ರಹ್ಮನನ್ನೇ ಪರಿಪೂರ್ಣನಾಗಿರತಕ್ಕ ನಮ್ಮ ಸ್ವಾಮಿಯನ್ನು ಅರ್ಥವನ್ನು ಮಾಡಿಕೊಳ್ಳಲಿಕ್ಕೆ ಅವಶ್ಯವಾಗಿ ನಡೆಸಲಿಕ್ಕೆ ಬೇಕು. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮಸೂತ್ರದ ಮೊದಲನೇ ಒಂದು ಅಧಿಕರಣ ವಿಚಾರವನ್ನೇ ಈ ಕ್ರಮದಿಂದ ತೋರಿಸಿದ ಮೇಲೆ ಆ 2ನೇ ಸೂತ್ರದ ವಿಚಾರ ಪ್ರಸಕ್ತಿ ಆಗಿದೆ. 2ನೇ ಸೂತ್ರ ಯಾವುದು? ಓಂ ಜನ್ಮಾದ್ಯಸ್ಯೇತಃ ಓಂ. ಏನು 2ನೇ ಸೂತ್ರದಲ್ಲಿ ಹೇಳಿರ್ತಕ್ಕಂತಹ ಅಂಶ? ಪರಮಾತ್ಮ ಜಗಜ್ಜನ್ಮಾದಿ ಕಾರಣದಿಂದಾನೆ ಅನ್ನೋ ಅಂಶವನ್ನೇ ಸೂತ್ರಕಾರರು ಎತ್ತಿ ತೋರಿಸ್ತಾ ಇದ್ದಾರೆ. ಓಂ ಜನ್ಮಾದ್ಯಸ್ಯೇತಃ ಓಂ. ಈ ವಿಚಾರ ಯಾಕೆ ಬಂತು? ಇದಕ್ಕೆ ಸಂಗತಿ ಏನು? ಪೂರ್ವಪಕ್ಷಿ ಏನು? ಸಿದ್ಧಾಂತ ಏನು ಅನ್ನೋ ವಿಚಾರಕ್ಕೆ ಚಂದ್ರಿಕಾಚಾರ್ಯರು ಬಹಳ ಚಂದ ಕೆಲಸ ಮಾಡಿದ್ದಾರೆ. ಜನ್ಮಾಧಿಕರಣ ಗೊತ್ತಾಯ್ತು. ಅವರ ಕಾರ್ಯ ಅನೇಕ ಮುಖ. ಅದರಲ್ಲಿ ಅವರೇನು ಬಿದ್ದಾರೆ? ಟೀಕಾಸುಚ ಯದ ಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ. ಈ ಒಂದು ಪ್ರತಿಜ್ಞಾವನ್ನು ಮಾಡಿದ್ದಾರೆ. ಬರೇ ಸುಮ್ಮನೆ ನಾವು ಏನೋ ಒಂದು ತತ್ವಪ್ರಕಾಶಕ್ಕಾಗಿ ವ್ಯಾಖ್ಯಾನ ಮಾಡಬೇಕು ಅಂತ ಇಷ್ಟೇ ಹೊರಟಿಲ್ಲ. ಟೀಕಾಸುಚ ಯದ ಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ. ಟೀಕಾರಾಯರು ಅನೇಕ ಟೀಕಾಗಳನ್ನು ಮಾಡಿದ್ದಾರೆ. ಟೀಕಾ ಅಂತಂದ್ರೆ ಒಂದೇ ಅಲ್ಲ. ಸೂತ್ರ ಭಾಷ್ಯಕ್ಕೆ ತತ್ವಪ್ರಕಾಶಕ, ಅನುವ್ಯಾಖ್ಯಾನಕ್ಕೆ ಇನ್ನದರಂತೆಯೇ ನ್ಯಾಯಸುಧಾ, ಇನ್ನು ನ್ಯಾಯ ವಿವರಣಕ್ಕೆ ಮಾಡಿರತಕ್ಕಂಥ ಅದೊಂದು ಟೀಕಾ. ಹೀಗೆ ಬ್ರಹ್ಮಸೂತ್ರ ಸಂಬಂಧಿಯಾಗಿ ಶ್ರೀಮದಾಚಾರ್ಯರೇನೆ 4 ಗ್ರಂಥವನ್ನು ಮಾಡಿದ್ದಾರೆ. ಭಾಷ್ಯ, ಅನುಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ. ಅದರಲ್ಲಿ ಒಂದೊಂದು ಗ್ರಂಥದಲ್ಲೂ ಸೂತ್ರ ಸಂಬಂಧಿಯಾಗಿ ಅಪಾರವಾಗಿರತಕ್ಕ ಸೂಕ್ಷ್ಮ ವಿಚಾರವನ್ನು ತಿಳಿಸಿದ್ದಾರೆ. ಅದರಲ್ಲಿ ಒಂದೇ ಸೂತ್ರಕ್ಕೇನೆ ನ್ಯಾಯ ವಿವರಣದಲ್ಲಿ ಹೇಳೋ ವಿಚಾರನೆ ಬೇರೆ, ಅನುವ್ಯಾಖ್ಯಾನದಲ್ಲಿ ಹೇಳಿರ್ತಕ್ಕ ವಿಚಾರ ಬೇರೆ, ಭಾಷ್ಯದಲ್ಲಿ ಹೇಳಿರ್ತಕ್ಕ ವಿಚಾರ ಬೇರೆ. ಒಂದನ್ನೇ ಹೇಳಿದ್ದಕ್ಕೆ 4 ಗ್ರಂಥ ಬರೆಯತಕ್ಕ ಆಚಾರರಲ್ಲ ಅವರು. ಯಾರು ನಾವು ಶ್ರೀಮದಾಚಾರ್ಯರು ಅಂತಂದ್ರೆ ಅಂತಹದ್ದು ಮಧ್ವರಾಯರು ಅನೇಕ ಗ್ರಂಥಗಳಲ್ಲಿ ಅನೇಕ ಮುಖದಿಂದ ಒಂದೇ ಸೂತ್ರಕ್ಕೆ ಏನೇನು ಅರ್ಥ ವಿಶೇಷವನ್ನು ಮಾಡಿದ್ದಾರೆ ಅದು ನಮ್ಮ ಬುದ್ಧಿಗೆ ಗೋಚರ ಆಗೋದಿಲ್ಲ. ಅಂತಹ ಒಂದು ಸೂಕ್ಷ್ಮವಾಗಿರ್ತಕ್ಕ ಎಲ್ಲಾ ವಿಷಯವನ್ನೇ ಟೀಕಾಕೃತ್ಪಾದರು ಅವರೇನು ಮಾಡಿದ್ದಾರೆ? ಅವರು ತಮ್ಮ ಟೀಕಾ ಗ್ರಂಥಗಳಲ್ಲಿ ಅದನ್ನು ವಿವರಣೆಯನ್ನು ಮಾಡಿರ್ತಕ್ಕಂತಹ ಸಂದರ್ಭ ಇದೆ. ನಾವು ಇನ್ನೂ ಧರಿದ್ದೀವಿ. ನಾವು ಟೀಕಾರಾಯರು ತಿಳಿಸಿಕೊಟ್ಟರು ಕೂಡ ಅದನ್ನು ನಾವು ಏಕತ್ರ ನಾವು ತಿಳಿಸದೇ ಇದ್ದಾಗ ಸುಧಾದಲ್ಲಿ ಒಂದು ಹೇಳಿದ್ದಾರೆ, ತತ್ವಪ್ರಕಾಶಕಾದಲ್ಲಿ ಒಂದು ಹೇಳಿದ್ದಾರೆ, ನ್ಯಾಯಗಂಡ ಟೀಕಾದಲ್ಲಿ ಒಂದು ಹೇಳಿದ್ದಾರೆ, ಅಲ್ಲೊಂದು ಇಲ್ಲೊಂದು ಈ ಕ್ರಮದಿಂದ ಟೀಕಾರಾಯರು ತಿಳಿಸಿರ್ತಕ್ಕಂತಹ ವಿಷಯವನ್ನೇ ಟೀಕಾಸುಚಯದ ಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ. ಅದು ನಿಮಗೆ ಸ್ಪಷ್ಟ ಆಗಿಲ್ಲ, ಅದನ್ನು ಸ್ಪಷ್ಟ ಮಾಡಿಸಿ ಈ ಚಂದ್ರಿಕಾದಲ್ಲಿ ನಾವು ಏಕತ್ರ ಸಂಗ್ರಹವನ್ನು ಮಾಡಿ